ತತ್ಸತ್. ಎಲ್ಲರಿಗೆ ನಮಸ್ಕಾರ. ಬಾಣಭಟ್ಟನ ಕಾದಂಬರಿಯ ರಸಾಸ್ವಾದ ಸಂದರ್ಭದ ಈ ಕಂತಿನ 3ನೇ ದಿವಸದಲ್ಲಿ ನಾವಿದ್ದೇವೆ. ಇಲ್ಲಿ ನಮ್ಮ ನಾಗವರ್ಮ ಶುಕನಾಸೋಪದೇಶದ ಕೆಲವು ಪದ್ಯಗಳನ್ನು ಹೇಗೆ ರೂಪಿಸಿದ್ದಾನೆ ಅನ್ನೋದನ್ನು ನಾವು ನೋಡೋಣ. ಆ ಲಕ್ಷ್ಮಿ ತನ್ನ ವಿರಹ ವಿನೋದನ ಚಿಹ್ನಗಳಂತೆ ಸಮುದ್ರದಿಂದ ಬರುವಾಗಲೇ ತನ್ನ ಒಡಹುಟ್ಟು ಯಾರಿದ್ದಾರೆ ಅವರುಗಳ ಕೆಲವೊಂದು ಅಂಶಗಳನ್ನು ತೆಗೆದುಕೊಂಡು ಬಂದಳು ಅನ್ನುವ ಮಾತನ್ನು ಬಾಣ ಏನು ಹೇಳಿದ್ದ ಅದನ್ನು ತುಂಬ ಸುಂದರವಾದ ಒಂದು ಮಹಾಶ್ರದ್ಧರಾ ಛಂದಸ್ಸಿನ ಪದ್ಯವಾಗಿ ರೂಪ ಮಾಡ್ತಾನೆ. ಸುರಯಿಂ ಸೊಕ್ಕಂ ಸುರೋರ್ವೀರುಹ ಕಿಸಲಯದಿಂ ರಾಗಮಂ ಕೌಸ್ತುಭ ಪ್ರಸ್ತರದಿಂ ನೈಷ್ಠುರ್ಯಮಂ ವಿಷಮ ವಿಷದಿನ್ ಉನ್ಮೋಹಮಂ ಮುಗ್ಧ ದೋಷಾಕರನಿಂ ವಕ್ರತ್ವಮಂ ದುಶ್ಚವನನ ಹಯದಿಂ ವೇಗಮಂ ತಾಳ್ದಿ ನೀರಾಕರದಿಂದೇಳ್ತಂದಳಂತಾ ಸಿರಿ ಸಹಭವರಂ ಪೋಲ್ವುದೇಂ ಚೋದ್ಯಮಾಯ್ತೇ. ಎಂದಿನಂತೆ ಬಾಣನ ಯಥಾವಾಕ್ಯಗಳು ಆ ವಾರುಣಿ ಮಧ್ಯದಿಂದ ಅಹಂಕಾರವನ್ನು, ಮದವನ್ನು, ಸೂರಯಿಂ ಸ್ವರ್ಕಂ ಸುರೋರ್ವೀರುಹ ಕಿಸಲೈದಿಂ ರಾಗಮಂ, ಪಾರಿಜಾತ ಕಲ್ಪಿತರು ಇವುಗಳ ಚಿಗುರುಗಳಿಂದ ರಾಗವನ್ನು ಅಂದರೆ ಫ್ಯಾಸಿನೇಷನ್, ಇನ್ಫ್ಯಾಚುಯೇಷನ್, ಈ ಥರದ್ದು ಆಕರ್ಷಣೆಯನ್ನು, ಕೆಂಬಣ್ಣವನ್ನು ಅಂತ ಮತ್ತೊಂದರ್ಥ. ಕೌಸ್ತುಭ ಪ್ರಸ್ತರದಿಂ, ಕೌಸ್ತುಭಮಣಿಯಿಂದ ನೈಷ್ಠುರ್ಯವನ್ನು, ಕಠೋರತೆಯನ್ನು, ಅದು ವಜ್ರದ ಒಂದು ಪ್ರಭೇದ ಅಲ್ಲವೇ. ದುರ್ವಿಷಮ ವಿಷದಿನ್ ಉನ್ಮೋಹಮಂ, ಹಾಲಾಹಲದಿಂದ ಮೃತ್ಯುಭೀಕರತೆಯನ್ನು. ಮುಗ್ಧ ದೋಷಾಕರನಿಂ, ಇಲ್ಲಿ ಪ್ರಾಸಕ್ಕಾಗಿ ದೋಷಾಕರ ಅನ್ನುವ ಪದವನ್ನು ತಂದಿದ್ದಾನೆ ಚಂದ್ರನಿಗೆ. ತುಂಬ ಚೆನ್ನಾಗಿದೆ. ದೋಷಾಕರನಲ್ಲಿ ಕುಟಿಲತೆ ಇರುತ್ತದೆ. ದೋಷ ಅಂದರೆ ರಾತ್ರಿ, ರಾತ್ರಿಯನ್ನು ಉಂಟು ಮಾಡುವನು ರಜನೀಕರ, ನಿಶಾಕರ ಚಂದ್ರ. ಅಂದರೆ ಒಂದೇ ಒಂದು ವಸ್ತುವಿಗೆ ವಾಚಕವಾಗಿ ಎಷ್ಟು ಪದಗಳಿದ್ದರೂ ಯಾವುದು ಅತ್ಯಂತ ಸಮುಚಿತವಾದ ಪದ ಅನ್ನುವುದಿದೆಯಲ್ಲ, ಇದು ಕಥೆ ಕಾದಂಬರಿಕಾರರಿಗೆ ಅಷ್ಟು ಬೇಕಾಗುವಲ್ಲ, ಕವಿಗೆ ತುಂಬ ಬೇಕಾಗುತ್ತದೆ. ಇದನ್ನು ನಾವು ಕಂಡಾಗ ಈ ಗದ್ಯವನ್ನು ಪದ್ಯವಾಗಿಸುವುದೇ ಒಂದು ದೊಡ್ಡ ಕಷ್ಟ. ಅದರೊಳಗೆ ಸಾರ್ಥಕ ಶಬ್ದಗಳನ್ನು ಇಟ್ಟುಕೊಂಡು ಆದಿಪ್ರಾಸಾದಿಗಳನ್ನು ಗಮನಿಸಿಕೊಂಡು ಮಾಡುವುದು ಮತ್ತು ಸ್ವಾರಸ್ಯಕಾರಿ. ಮುಗ್ಧ ದೋಷಾಕರನಿಂ ವಕ್ರತ್ವಂ, ಚಂದ್ರನಿಂದ ಕುಟಿಲತೆಯನ್ನು. ದುಶ್ಚವನನ ಹಯದಿಂ, ನಿಲ್ಲದೆ ಚಂಚಲವಾದ ಆ ಉಚ್ಚೈಶ್ರವಸ್ಸಿನಿಂದ ವೇಗವನ್ನು, ಅಸ್ಥಿರತೆಯನ್ನು. ತಾಳ್ದು ನೀರಾಕರದಿಂ, ಸಮುದ್ರದಿಂದ ಅಂತ ಏಳ್ದಳ್ ಆ ಸಿರಿ ಸಹಭವರಂ ಹೋಲುವುದೇಂ ಚೋದ್ಯಮಾಯಿತೆ. ಅವಳು ಒಡಹುಟ್ಟಿಗರನ್ನು ಹೋಲುವುದರೊಳಗೆ ಆಶ್ಚರ್ಯವಿಲ್ಲ ಅಂತ ಬಾಣಭಟ್ಟ ಇಲ್ಲಿ ಒಂದು ಅತಿಶಯ ಮಾಡಿದ್ದಾನೆ. ತನ್ನ ಒಡಹುಟ್ಟಿನವರಲ್ಲಿ ಇರತಕ್ಕಂಥ ಈ ಅಂಶಗಳನ್ನು, ಅವರನ್ನು ಬಿಟ್ಟು ಗಂಡನ ಮನೆಗೆ ಬರಬೇಕು, ವೈಕುಂಠಕ್ಕೆ ಬರಬೇಕು, ವಿಷ್ಣು ಮನೆ ಎದೆಯಲ್ಲಿ ಇರಬೇಕು ಅಂದರೆ ಬೇಸರವಾಗುತ್ತದೆ ಅಂತ ಈ ಎಲ್ಲ ದುರ್ಗುಣಗಳನ್ನು ಸೆರಗಿನಲ್ಲಿ ಗಂಟಿಟ್ಟುಕೊಂಡು ಬಂದಳು ಅಂತ ಬಾಣನ ಕಲ್ಪನೆ. ಆದರೆ ಈ ಪದ್ಯಬಂಧದ ಮಿತಿಯೊಳಗೆ ಅಷ್ಟನ್ನು ತರುವುದಕ್ಕೆ ಕಷ್ಟವಾಗಿ ಮಾಡಿದ್ದಾನೆ. ಒಂದು ಕಡೆ ಗೆಲ್ತಾರೆ, ಒಂದು ಕಡೆ ಸೋಲ್ತಾರೆ. ಸಂಸಾರವಿದ್ದಂತೆ ಸಾಹಿತ್ಯ ಕೂಡ ಬೇರೆ ಆಗುವುದಕ್ಕೆ ಸಾಧ್ಯವಿಲ್ಲ. ಆದರೆ ಅಷ್ಟರೊಳಗೆ ಇವನು ಉತ್ಕೃಷ್ಟತೆಯನ್ನು ತರುವುದು ವಿಶೇಷ. ಶ್ರುತಮಂ ಕೈಗೊಳ್ಳಳ ಆಚಾರಮನವಧರಿಸಳ್ ಸತ್ಯಮಂ ವಾರ್ತೆಗೈಯಳ್ ಮತಿಯಂ ಬಿಂಡಿಪ್ಪಳ್ ಲಕ್ಷಣಮನ್ ಎಳಿಸಳ್ ಔದಾರ್ಯಮಂ ಚಿಂತಿಸಳ್ ಸಂಗತಿಯಂ ವಿಶ್ವಾಸಿಸಳ್ ಸುಂದರತರ ವಪುವಂ ನೋಡಳೆಂತನ್ ವಿಶೇಷಜ್ಞತೆಯಂ ತಾನೇತ ಕೆಂಬಳ್ ಸಿರಿಯನರಿವುತಂ ಬಣ್ಣಿಪಂ ಕಾಂಪನಲ್ತೆ. ನಾಭಿಜನ ವೀಕ್ಷತೆ ನ ಶ್ರುತಂ ಆಕರ್ಣಯತಿ ಅಂತೆಲ್ಲ ಹೇಳ್ಕೊಂಡು ಬಂದಿದ್ದಾನೆ. ವಿದ್ಯೆಯನ್ನು ಗಮನಿಸೋಲ್ಲ, ಸತ್ಕುಲವನ್ನು ಕಾಣುವುದಿಲ್ಲ, ವೈದುಷ್ಯವನ್ನು ಆದರಿಸೋದಿಲ್ಲ, ಸತ್ಯದ ಜೊತೆಗೆ ಮಾತಾಡೋದಿಲ್ಲ, ಸೌಂದರ್ಯವನ್ನು ವಿಶ್ವಾಸಿಸೋದಿಲ್ಲ, ಸಚ್ಚಾರಿತ್ರವನ್ನು ಒಪ್ಪಿಕೊಳ್ಳೋದಿಲ್ಲ. ಹೀಗೆಲ್ಲ ಲಕ್ಷ್ಮಿ ಮಾಡ್ತಾಳೆ ಅಂತ ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಶ್ರುತಮಂ ಕೈಕೊಳ್ಳಳ್ ಆಚಾರಮನ್ ಅವಧರಿಸಳ್ ಅಂದರೆ ಆದರಿಸೋಲ್ಲ, ಸತ್ಯಮಂ ಬಾರ್ತೆಗೇಳ್ ಸತ್ಯದ ಜೊತೆಗೆ ಮಾತೇ ಆಡೋಲ್ಲ, ಮತಿಯಂ ಬಿಂಡಿಪ್ಪಳ್ ಬುದ್ಧಿವಂತಿಕೆಯನ್ನು ಉಪೇಕ್ಷೆ ಮಾಡ್ತಾಳೆ, ಲಕ್ಷಣವನ್ನು ಎಳಸಲ್ ಯಾವುದೇ ಲಕ್ಷಣವಂತಿಕೆಯನ್ನು ಎಣಿಕೆ ಮಾಡೋದಿಲ್ಲ, ಔದಾರ್ಯಮಂ ಚಿಂತಿಸಳ್ ಔದಾರ್ಯವನ್ನು ಕನ್ಸಿಡರೇ ಮಾಡೋದಿಲ್ಲ, ಲೆಕ್ಕಕ್ಕೆ ತೆಗೆದುಕೊಳ್ಳಲ್ಲ, ಸಂಗತಿಯಂ ವಿಶ್ವಾಸಿಸಳ್ ಅಸೋಸಿಯೇಷನ್ ಅಂದರೆ ಎಷ್ಟು ಕಾಲದಿಂದ ಹೊಂದಿಕೊಂಡು ಬಂದಿದ್ರೂ ನಂಬಿಕೆ ಇಡೋದಿಲ್ಲ, ಸುಂದರತರ ಒಪುವಂ ನೋಡಳ್ ಸೌಂದರ್ಯವನ್ನು ನೋಡೋದಿಲ್ಲ, ವಿಶೇಷಜ್ಞತೆಯಂ ತಾನೇತ ಕೆಂಬಳ್ ಸ್ಪೆಷಲೈಸೇಷನ್ ವಾಟ್ ಫಾರ್ ನಾನ್ಸೆನ್ಸ್ ಅಂತ ಹೇಳ್ತಾಳೆ. ಸಿರಿಯನ್ ಅರಿವುತಂ ಬಣ್ಣಿಪಂ ಗಾಂಪನಲ್ತೆ. ಹಾಗಾಗಿ ಸಂಪತ್ತಿಯನ್ನು ಅರ್ಥ ಮಾಡಿಕೊಂಡಿದ್ದೀನಿ ಅಂತ ಹೇಳುವವನು ಅದೆಷ್ಟು ಅವಿವೇಕಿ ಅಂತ. ಕೃಷ್ಣ ತುಲಾಭಾರ ನಾಟಕದಲ್ಲಿ ಒಂದು ಪದ್ಯ ಬರುತ್ತದೆ, ತೆಲುಗಿನ ಕೃಷ್ಣ ತುಲಾಭಾರ ನಾಟಕದಲ್ಲಿ. ಅಲ್ಲಿ ಎಂತಟಿ ರಸಿಕಾಗ್ರಣಿಕೈನನು ನಾರಿಕೇಳ ಪಾಕಮು ಒಂಟಿದಿಗದ ಕಾಮಿನಿ ಹೃದಯ ಕಾವ್ಯ ರಸಜ್ಞರಮು ನೆಚ್ಚಲಿ ಅಂತ ಮಾತು ಬರುತ್ತೆ. ಕೃಷ್ಣ ತನ್ನ ಸ್ನೇಹಿತನಿಗೆ ಹೇಳ್ತಾ ಇದ್ದಾನೆ, ಸತ್ಯಭಾಮೆಯ ಮನೆಗೆ ಹೋಗ್ತಾ ಇದ್ದಾನೆ. ರುಕ್ಮಿಣಿ ಮನೆಗೆ ಹೋಗಿ
ಅವಳ ಹುಟ್ಟಿದಬ್ಬದ ಔತಣವನ್ನು ಉಂಡು ಸತ್ಯಭಾಮೆಯ ಮನೆಗೆ ಹೋಗ್ತಾ ಇರೋದ್ರಿಂದ ಅವಳಿಗೆ ಸಿಕ್ಕಾಪಟ್ಟೆ ಕೋಪ. ಆಗಲೇ ಕೋಪಗೃಹಕ್ಕೆ ಹೋಗಿದ್ದಾಳೆ. ಅವಳಿಗೆ ಸಮಾಧಾನ ಹೇಳಬೇಕು ಅಂತ ಹೋಗ್ತಿದ್ದಾಗ ಅವನು ಗೆಳೆಯ ಹೇಳ್ತಾನೆ, ನಮ್ಮ ಕನ್ನಡದ ಪರಂಪರೆಯಲ್ಲೆಲ್ಲ ಮಕರಂದ ಅಂತ, ಅಲ್ಲಿ ವಸಂತಕ ಅಂತ ವಿದೂಷಕ. ಸಂಸ್ಕೃತ ನಾಟಕಗಳಲ್ಲಿದ್ದಂತೆ ನಾಯಕ ಕೃಷ್ಣನಾದರೆ ಅವನು ದಕ್ಷಿಣ ನಾಯಕ, ಅಂದರೆ ಧೀರ ಲಲಿತ ನಾಯಕ. ಅವನಿಗೆ ಒಬ್ಬ ವಿದೂಷಕ ಇರಲೇಬೇಕು. ತೆಲುಗಿನ ಪರಂಪರೆಯಲ್ಲಿ ವಸಂತಕ, ಕನ್ನಡದಲ್ಲಿ ಮಕರಂದ. ಇವೆಲ್ಲ ಸುಬ್ಬಯ್ಯ ನಾಯ್ಡು ಮತ್ತು ವರದಾಚಾರ್ಯರ ನಾಟಕದ ಕಂಪನಿ ಆ ಕಾಲದ್ದು. ಆಂಧ್ರ ಪ್ರದೇಶದಲ್ಲಿ ಸ್ಥಾನಂ ನರಸಿಂಹರಾವು, ಎಡವಲ್ಲಿ ಇಂಥ ಒಂದು ಪರಂಪರೆಯ ನಾಟಕಗಳಲ್ಲಿ ನಡೀತಾ ಇದ್ದದ್ದು. ಅಲ್ಲಿ ಕೃಷ್ಣನ ಬಾಯಲ್ಲಿ ಬರುವ ಮಾತಿನಲ್ಲಿ ಎಂತಟಿ ರಸಿಕಾಗ್ರಣಿಕೈನನು ನಾರಿಕೇಲ ಪಾಕಮು ಒಂಟಿದಿಗದ ಕಾಮಿನಿ ಹೃದಯ ಕಾವ್ಯ ರಸಗ್ರಹಣಮ್ಮು ನೆಚ್ಚಲಿ. ಗೆಳೆಯ, ನೆಚ್ಚಲಿ ಅಂದರೆ ಗೆಳೆಯ, ಪ್ರೀತಿಪಾತ್ರನಾದ ಸ್ನೇಹಿತನೇ. ಎಂಥ ರಸಜ್ಞ ಶಿಖಾಮಣಿಗೂ ಕಾಮಿನಿಯ ಹೃದಯ ಅರ್ಥ ಮಾಡಿಕೊಳ್ಳೋದು ಅಂದರೆ ನಾರಿಕೇಲ ಪಾಕದ ಕಾವ್ಯವನ್ನು ಓದಿದಂತೆ ಅಂತ. ತೆಂಗಿನ ಮರ ಹತ್ತಬೇಕು, ಅಲ್ಲಿಂದ ತೆಂಗಿನಕಾಯಿ ಉರುಳಿಸಬೇಕು, ತೆಂಗಿನ ನಾರನ್ನು ಕಳಿಸಬೇಕು, ಒಳಗಡೆ ಇರುವ ಗಟ್ಟಿ ಕರಟವನ್ನು ಒಡೆಯಬೇಕು, ಆಮೇಲೆ ಎಳನೀರು ಸಿಗುತ್ತೆ. ಅಷ್ಟರೊಳಗೆ ಅದು ಕೆಟ್ಟು ಹೋಗಿರಬಹುದು. ಸ್ತ್ರೀ ಹೃದಯ ಅರ್ಥ ಮಾಡಿಕೊಳ್ಳೋದು ಕಷ್ಟ ಅಂತ. ನಾರಿಕೇಲ ಫಲ ಸಂಹಿತಂ ವಚೋ ಭಾರವೇ ಸಪದಿ ತದ್ವಿಭಜ್ಯತೆ ಸಾರಮತ್ರ ರಸಿಕಾ ಯಥೇಪ್ಸಿತಂ ಸ್ವಾದಯಂತು ರಸಗರ್ಭ ನಿರ್ಭರಂ ಅಂತ ಘಂಟಾಪಥ ವ್ಯಾಖ್ಯಾನ ಬರಿತಾ ಭಾರವಿಯ ಕಾವ್ಯದ ವಿವರಣೆಯಾಗಿ ಮಲ್ಲಿನಾಥ ಹೇಳುವ ಮಾತಿದು. ಆರಂಭದಲ್ಲಿ ನಾರಿಕೇಲ ಫಲ ಸಂಹಿತಂ ವಚೋ ಭಾರವೇ ಸಪದಿ ತದ್ವಿಭಜ್ಯತೆ. ನಾರಿಕೇಳ ಪಾಕ, ಕಾವ್ಯದಲ್ಲಿ ಬೇರೆ ಬೇರೆ ಥರ ಪಾಕಗಳುಂಟು. ನಾರಿಕೇಳ ಪಾಕ, ದ್ರಾಕ್ಷಾ ಪಾಕ, ಕದಳಿ ಪಾಕ, ತಿಂತಣಿ ಪಾಕ, ಪಿಚ್ಚುಮಂತ ಪಾಕ, ರಸಾಲ ಪಾಕ, ಈ ಥರ ಬಗೆ ಬಗೆಯ ನಮಗೆ ಗೊತ್ತಿದ್ದ, ಆ ಕಾಲದಲ್ಲಿ ಗೊತ್ತಿದ್ದ ಹಣ್ಣು ತರಕಾರಿಗಳೆಲ್ಲವನ್ನೂ ಇಟ್ಬಿಟ್ಟಿದ್ದಾರೆ. ಕೆಲವೆಲ್ಲ ವೃಂತಾಕ ಪಾಕ, ಬದನೆಕಾಯಿ ಪಾಕ, ಇನ್ನು ಕೆಲವನ್ನ ಪಿಚ್ಚುಮಂತ ಪಾಕ, ಹುಣಸೆ ಹಣ್ಣಿನ ಥರದ್ದು, ಬೇವಿನಕಾಯಿನ ಥರದ್ದು, ಇನ್ನು ಕೆಲವು ಕದಳಿ ಪಾಕ, ಸುಲಿದು ಬಾಳೆಹಣ್ಣಿನಂತೆ, ಇನ್ನು ದ್ರಾಕ್ಷಾ ಪಾಕ, ಸುಲಿಯುವುದು ಬೇಕಿಲ್ಲ, ಬಾಯಿಗೆ ಹಾಕ್ಕೊಂಡ್ರೆ ಸಾಕು ಅಂತ. ಇದು ನಾರಿಕೇಳ ಪಾಕ ಅಂತ. ಹಾಗೆ ಆ ರೀತಿ ಇದೆ. ಲಕ್ಷ್ಮಿಯನ್ನು ಅರ್ಥ ಮಾಡಿಕೊಂಡೆ ಅಂತ ಭಾವಿಸುವುದು ತುಂಬ ಅವಿವೇಕ ಅಂತ. ನಾವು ಎಷ್ಟೋ ಬಾರಿ ಜನಗಳನ್ನು ಅರ್ಥ ಮಾಡಿಕೊಂಡಿದ್ದೀವಿ ಅಂತ ಒಂದು ಭ್ರಮೆಯನ್ನು ಪಡ್ತೀವಿ. ಈಗ ನನ್ನ ಭಾಷಣವನ್ನು ಕೇಳಿವೆ, ನನ್ನ ಬರವಣಿಗೆಯನ್ನು ಓದ್ಬಿಟ್ಟು ನಾನು ಅರ್ಥ ಆದೆ ಅಂತ ಯಾರಾದರೂ ಹೇಳಿದ್ರೆ ಶುದ್ಧ ಅವಿವೇಕಿಗಳು ಅಂತೀನಿ. ಕಾರಣ ಇಷ್ಟೇನೆ, ಐ ಶೋ ಮೈ ಬೆಸ್ಟ್ ಆಫ್ ಮೈನ್ ಟು ದಿ ಆಡಿಯನ್ಸ್ ಅಲ್ವೇ. ವರ್ಸ್ಟ್ ಆಫ್ ಮೀ ವಿಲ್ ರಿಮೈನ್ ವಿತ್ ಮೀ. ಊಹೆ ಮಾಡ್ಕೊಳ್ಬಹುದು ಅಲ್ಲಿ ಇಲ್ಲಿ, ಆದರೂ ಕೂಡ ಲೋಕದಲ್ಲಿ ನಾವು ಯಾವತ್ತೂ ನಮ್ಮ ಸೋಕಾಲ್ಡ್ ಬೆಸ್ಟನ್ನೇ ತೋರಿಸೋ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಒಂದು ಪುಸ್ತಕ ಓದಿ, ಭಾಷಣ ಕೇಳಿ, ಒಂದಷ್ಟು ಪಬ್ಲಿಕ್ ಇಮೇಜನ್ನು ನೋಡಿದ್ರೆ ಅಗತ್ಯ. ಅಂತರಂಗ ಸ್ವಂತಕ್ಕೆ ದುರ್ದರ್ಶ ಮಂಕುತಿಮ್ಮ ಅಂತಂತ DVG ಅವರು ಹೇಳ್ತಾರೆ. ಹಾಗಾಗಿ ಯಾರು ಏನು ಅಂದುಕೊಂಡ್ರು ಅನ್ನೋದು ಕಷ್ಟ. ವ್ಯಾಸ ವಾಲ್ಮೀಕಿಗಳಿಗೂ ಗೊತ್ತಾಯಿತು ಅಂತ ಬ್ರಹ್ಮಾದಿಗಳು ಅವರಿಗೆ ಹೇಳ್ತಾರೆ, ನತೇ ವಾಗ ಅನೃತಾ ಭವೇತ್ ಅಂತ. ನೀನು ಏನು ಮಾಡ್ತಿದ್ದೀಯ ಅದೆಲ್ಲವನ್ನ ಅರ್ಥ ಮಾಡ್ಕೊಂಡು ಬಿಡ್ತಾರೆ ಅವರು ಅಂತ. ಮಹಾಕವಿಗಳಿಗೆ ವ್ಯಕ್ತಿ ಒಬ್ಬನದು ಗೊತ್ತಾಗೋಲ್ಲ, ವ್ಯಕ್ತಿ ಸಾಮಾನ್ಯದ್ದು ಗೊತ್ತಾಗುತ್ತದೆ. ತಮ್ಮ ಪಾತ್ರದಲ್ಲಿ ಆ ವ್ಯಕ್ತಿ ಸಾಮಾನ್ಯದ್ದನ್ನು ವಿಶಿಷ್ಟವಾಗಿ ಚಿತ್ರಿಸ್ತಾರೆ. ಹಾಗಾಗಿ ನಾವು ಮೇಲ್ಮೇಲಕ್ಕೆ ಪಲ್ಲವಗ್ರಾಹಿ ಪಾಂಡಿತ್ಯದಿಂದ ಅರ್ಥ ಮಾಡ್ಕೊಳ್ಳೋದಲ್ಲ. ಒಬ್ಬ ಸಿನಿಮಾ ಆ್ಯಕ್ಟರ್ದು ಎಷ್ಟು ಸಿನಿಮಾ ನೋಡಿದ್ರೂ ಅವನು ಅರ್ಥ ಆಗ್ತಾನೆ, ಅವನು ಬೇರೆಯೇ ಆಗಿರ್ತಾನೆ. ಮಂದ್ರ ಕಾದಂಬರಿಯಲ್ಲಿ ಕಲೆ ನೋಡಿದ್ರೆ ಅಷ್ಟು ಅದ್ಭುತ ಸ್ವರ್ಗೀಯ ಅನಿಸುತ್ತದೆ, ವ್ಯಕ್ತಿ ನೋಡಿದ್ರೆ ಇಂಥ ಯಾಕೆ ಈ ಕಾಂಟ್ರಾಸ್ಟ್ ಅಂತ ಬರುತ್ತದಲ್ಲ. ಹಾಗೆ ನಾನೂ ಸೇರಿದಂತೆ ಜಗತ್ತಿನಲ್ಲೆಲ್ಲ ಇರುತ್ತದೆ. ಮನಸ್ಸೇಕಂ ವಚಸ್ಸಿ ಏಕಂ ಕರ್ಮಣ್ಯೇಕಂ ಮಹಾತ್ಮನಾಂ, ಮನಸ್ಸಿ ಏಕಂ ವಚಸಿ ಏಕಂ ಕರ್ಮಣಿ ಏಕಂ ದುರಾತ್ಮನಾಂ ಅಂತ ಹಾಗೆ ಇರುತ್ತದೆ. ಆ ರೀತಿಯಲ್ಲಿ ಲಕ್ಷ್ಮಿಯನ್ನು, ಸಂಪತ್ತಿಯನ್ನು ಅರ್ಥ ಮಾಡಿಕೊಂಡವಿ ಎನ್ನುವುದು ಅವಿವೇಕ. ಎಂತೆಂತು ತೊಳಗಿ ಬೆಳಗುವಳಂತಂತತಿ ಮಲಿನ ಕಜ್ಜಳು ಓಪಮ ಕರ್ಮಭ್ರಾಂತಿಯ ಮಳ್ಪಳ್ ಲಕ್ಷ್ಮೀ ಕಾಂತೆ ಕರ್ಮ ಚಪಳೆ ಸೊಡರ ಕುಡಿಯಂ ಪೋಲ್ವಳ್. ಎಂತೆಂತು ತೊಳಗಿ ಬೆಳಗುವಳು, ಎಷ್ಟೆಷ್ಟು ಉಜ್ವಲಿಸಿ ಬೆಳಗುತ್ತಾಳೆ ಅಂತಂತೂ ಅಷ್ಟೆಷ್ಟರ ಮಟ್ಟಿಗೆ ಅತಿಮಲಿನ ಕಜ್ಜಲೋಪಮ, ದೀಪದ ಬತ್ತಿಯ ಮೇಲಿನ ಮಸಿಯಂತೆ ಕರ್ಮಭ್ರಾಂತಿಯ ಮಾಳ್ಪಳ್ ಲಕ್ಷ್ಮೀಕಾಂತೆ ಕರ್ಮ್ ಅತಿಶಯವಾಗಿ ಚಪಲೆ ಸೊಡರ ಕುಡಿಯಂ ಪೋಲ್ವಳ್ ಅಂತ ಇದು ಪ್ರಸಿದ್ಧವಾದ ಪದ್ಯ ನಮ್ಮ ನಾಗವರ್ಮನಲ್ಲಿ. ಹೀಗೆ ಮೂಲಕವಿಯ ಭಾವವನ್ನು ಚೆನ್ನಾದ ರೀತಿಯಲ್ಲಿ ಅವನು ಮನಸ್ಸು ಮುಟ್ಟುವಂತೆ ತನ್ನ ಸಾಮರ್ಥ್ಯವನ್ನೆಲ್ಲ ವಿನಿಯೋಗ ಮಾಡಿದ್ದಾನೆ. ಇದಕ್ಕಿಂತಲೂ ಚೆನ್ನಾಗಿ ಪದ್ಯರೂಪದಲ್ಲಿ ಕಾದಂಬರಿಯನ್ನು ತರುವುದು ಕಷ್ಟ. ಕ್ಷೇಮೇಂದ್ರ ಬಹಳ ಹಿಂದೆ ಪದ್ಯ ಕಾದಂಬರಿ ಅಂತ ಒಂದು ಕಾವ್ಯ ಬರೆದಿದ್ದ, 1000 ವರ್ಷದ ಕೆಳಗೆ. ಅದರ ಪದ್ಯಗಳು ಕೆಲವು ಅವನ ಉಲ್ಲೇಖದಿಂದ ಉಳಿದಿವೆ. ಅದು ಹೇಗಿತ್ತು ಅಂತ ಗೊತ್ತಿಲ್ಲ. ಅದು ಪೂರ್ಣವಾಗಿ ಕಾದಂಬರಿ ಕಾವ್ಯ, ಪದ್ಯ ಕಾವ್ಯ. ಇದು ಕಾದಂಬರಿ ಚಂಪು.
ಗದ್ಯವನ್ನು ಪದ್ಯವಾಗಿಸುವುದು ತುಂಬ ಕಷ್ಟ. ಕೆಲವು ವಿವರಗಳು ಪದ್ಯ ಗರ್ಭದಲ್ಲಿ ಛಂದಸ್ಸಿನ ಮಿತಿಯಿಂದಾಗಿ, ಪ್ರಾಸದ ನಿಯಮದಿಂದಾಗಿ ಎಲ್ಲ ತರುವುದು ಕಷ್ಟ. ಹಾಗೆಯೇ ಗದ್ಯಕಾವ್ಯವಾಗಿ ಪದ್ಯವನ್ನು ಮಾಡಿದಾಗ ಆ ಛಂದಸ್ಸಿನ ಸೌಂದರ್ಯ, ಪ್ರಾಸಾನುಪ್ರಾಸಗಳ ಬೆಡಗು, ನಾದ ಮಾಧುರ್ಯ ಒಂದಿಷ್ಟರ ಮಟ್ಟಿಗೆ ಹೋಗುತ್ತದೆ. ಸುಲಭ ಗದ್ಯವಾಗಿ ಪದ್ಯವನ್ನು ಅನುವಾದ ಮಾಡುವುದು, ಆದರೆ ಪರಿಣಾಮದಲ್ಲಿ ಅಷ್ಟು ಸ್ವಾರಸ್ಯ ಇರೋಲ್ಲ. ಇದು ಪರಿಣಾಮ ಮತ್ತು ಸ್ವಾರಸ್ಯಕಾರಿ ಗದ್ಯವನ್ನು ಪದ್ಯ ಮಾಡಿದರೆ. ಆದರೆ ಪ್ರಯತ್ನಾಧಿಕ್ಯ ಬೇಕು ಮತ್ತು ಅಲ್ಲಿ ಕೆಲವು ವಿವರಗಳು ಕೈಯಿಂದ ನುಣುಚಿಕೊಂಡು ಹೋಗುತ್ತವೆ. ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮ, ಅದೇ ಭಾಷೆಯ ಮಾಧ್ಯಮಕ್ಕೆ ಇಷ್ಟು ಸಮಸ್ಯೆ ಇದೆ ಅಂದರೆ, ಒಂದು ಕಥೆಯನ್ನೋ ಕಾದಂಬರಿಯನ್ನೋ ಒಂದು ನೃತ್ಯವಾಗಿ, ಚಲನಚಿತ್ರವಾಗಿ, ಚಿತ್ರವಾಗಿ ಮಾಡಿದಾಗ ಎಷ್ಟು ಟ್ರಾನ್ಸ್ಫಾರ್ಮೇಷನ್ ಲಾಸಸ್. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ನವರಿಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರತಕ್ಕಂಥದ್ದು ಟ್ರಾನ್ಸ್ಫಾರ್ಮೇಷನ್ ಲಾಸಸ್ ಅಂತ. ಅವರಿಗೆ ಅರ್ಥವಾಗುತ್ತದೆ ಸಮಸ್ಯೆ ಎಷ್ಟು ಅಂತ. ಹಾಗಾಗಿ ಬಾಣಭಟ್ಟ, ನಮ್ಮ ನಾಗವರ್ಮ ಇವರುಗಳೆಲ್ಲರನ್ನೂ ನಾವು ಮತ್ತೆ ಮತ್ತೆ ಗಮನಿಸಿಕೊಳ್ಳಬೇಕು. ಆಗ ಭಾವಸೂಕ್ಷ್ಮತೆಯ ಏರುಪೇರುಗಳು ಯಾವ ಥರ ಅಂತ ತಿಳಿಯುತ್ತದೆ. ಶುಕನಾಸೋಪದೇಶದ ಮೂಲವನ್ನೇ ಇನ್ನಷ್ಟು ಮುಂದೆ ನೋಡೋಣ. ಇಲ್ಲಿ ಕವಿ ಶುಕನಾಸನ ಮೂಲಕವಾಗಿ ಅಧಿಕಾರ ಮದೋದ್ರಿಕ್ತರು ಏನು ಮಾಡ್ತಾರೆ, ಅವರ ಪರಿವಾರದಲ್ಲಿರ್ತಕ್ಕಂಥ ಧೂರ್ತರು, ನರ್ಮ ಸಚಿವರು, ಚಮಚ ಚೇಲ ಅಂತೀವಲ್ಲ, ಅವರೆಲ್ಲ ಏನು ಮಾಡ್ತಾರೆ ಅನ್ನೋದನ್ನು ಹೇಳ್ತಾನೆ. ಅವರು ಒಂದೊಂದು ದುರ್ಗುಣವನ್ನು ಒಂದೊಂದು ಸುಗುಣ ಅಂತ ತಿರುಚಿ ವರ್ಣಿಸ್ತಾರೆ ಅಂತ. ಇದು ಒಂದು ಮಾರ್ಮಿಕವಾದ ಸತ್ಯ, ಕಠೋರ ಸತ್ಯ. ಅಧಿಕಾರಸ್ಥರು ಏನು ಮಾಡಿದ್ರು ಚೆನ್ನ ಅಂತ. ಅನ್ಯಮುಖೇ ದುರ್ವಾದ ಯಃ ಪ್ರಿಯವದನೆ ಸಯೇವ ಪರಿಹಾಸ ಇತರೇಂಧನ ಜನ್ಮಾಯೋ ಧೂಮಃ ಸೋ ಗುರು ಭವೋ ಧೂಪಃ. ನಮಗಿಷ್ಟವಾದವ್ರ ಬಾಯಿಂದ ಬಂದರೆ ಅದು ಪರಿಹಾಸ, ಇಷ್ಟ ಇಲ್ಲದವ್ರ ಬಾಯಿಂದ ಬಂದರೆ ದುರ್ವಾದ. ಬೇರೆಯೆಲ್ಲ ಕಟ್ಟಿಗೆಯಿಂದ ಬಂದದ್ದು ಧೂಮ, ಆದರೆ ಚಂದನದಿಂದ ಬಂದದ್ದು ಧೂಪ ಅಂತ ಉಂಟಲ್ಲ. ಆತ್ಮೀಯರಾದವರು ಬೆನ್ನ ಮೇಲೆ ಹೊಡೆದ್ರು, ಬೆನ್ತಟ್ಟಿದ್ರು ಅಂತ ಅಂದ್ಕೋತೀವಿ. ಅನಾತ್ಮೀಯರು ಬೆನ್ತಟ್ಟಿದ್ರು, ಬೆನ್ನ ಮೇಲೆ ಬಿಗಿದ್ರು ಅಂತಲೇ ನಾವು ಭಾವಿಸ್ತೀವಿ. ಆ ರೀತಿಯಾಗಿ ನಾವು ಯಾರನ್ನು ಒಲಿಸಿಕೊಳ್ಳಬೇಕೋ ಅವರ ಎಲ್ಲ ದೌರ್ಬಲ್ಯ, ಲೋಪ, ದೋಷಗಳನ್ನು ಗುಣಾತಿಶಯವಾಗಿ ವಿಕೃತ ಪಾಂಡಿತ್ಯದಿಂದ ವ್ಯಾಖ್ಯಾನಿಸುವ ಪರಂಪರೆ ಹೇಗಿದೆ ಅನ್ನೋದನ್ನು ಬಹಳ ಚೆನ್ನಾಗಿ ಹೇಳ್ತಾನೆ. ಅಪರೇತು ಸ್ವಾರ್ಥ ನಿಷ್ಪಾದನ ಪರೈರಿ ಧನ ಪಿಶಿತಗ್ರಾಸ ಗೃಧ್ರೈ ಆಸ್ಥಾನ ನಲಿನಿ ಧೂರ್ತ ಬಕೈ. ಎಂಥವರು ಬೇರೆಯವರು, ಕೆಲವರು ಸ್ವಾರ್ಥ ನಿಷ್ಪಾದನ ಪರೈಹಿ ಧನ ಪಿಶಿತಗ್ರಾಸ ಗೃಧ್ರೈ, ದುಡ್ಡೆನ್ನುವ ಮಾಂಸದ ತುಂಡಿಗೆ ಆಸೆ ಪಡುವ ರಣಹದ್ದುಗಳು. ಆಸ್ಥಾನ ನಲಿನಿ ಧೂರ್ತ ಬಕೈ, ರಾಜಾಸ್ಥಾನಗಳೆಂಬ ಸರೋವರಗಳಲ್ಲಿ ಓಡಾಡತಕ್ಕಂಥ ಕಪ್ಪೆ, ಏಡಿ, ಮೀನುಗಳನ್ನು ಹುಂಚಿ ಹಿಡಿದು ನುಂಗುವಂತಹ ಬಕ, ಕೊಕ್ಕರೆಯ ಜಾತಿಯವರು. ಅವರು ರಾಜರು ಮತ್ತು ಪ್ರಭುಗಳ ದೌರ್ಬಲ್ಯ ದೋಷಗಳನ್ನು, ವ್ಯಸನಗಳನ್ನು ದ್ಯೂತಂ ವಿನೋದ ಇತಿ, ಪರದಾರಾಭಿಗಮನಂ ವೈದಗ್ಧ್ಯಮಿತಿ, ಮೃಗಯಾಂ ಶ್ರಮಯಿತಿ, ಪಾನೀಯಂ ವಿಲಾಸ ಇತಿ, ಪ್ರಮತ್ತತಾಂ ಶೌರ್ಯಮಿತಿ, ಸ್ವದಾರ ಪರಿತ್ಯಾಗಂ ಅವ್ಯಸನಿತೇತಿ, ಗುರುವಚನ ಅವಧೀರಣಂ ಅವಧೀರಣಂ ಅಪರ ಪ್ರಣೇಯತ್ವಮಿತಿ, ಅಜಿತಭೃತ್ಯತಾಂ ಸುಖೋಪಸೇವ್ಯತ್ವಮಿತಿ, ನೃತ್ಯಗೀತ ವಾದ್ಯ ವೇಶ್ಯಾಭಿಸಕ್ತಿಂ ರಸಿಕತೇತಿ, ಮಹಾಪರಾಧಾವಕರಣನಂ ಮಹಾನುಭಾವತೇತಿ, ಪರಾಭವಸಹತ್ವಂ ಕ್ಷಮೇತಿ, ಸ್ವಚ್ಛಂದತಾಂ ಪ್ರಭುತ್ವಮಿತಿ, ದೇವಾವಮಾನನಂ ಮಹಾಸತ್ವತೇತಿ, ವಂದಿಜನಖ್ಯಾತಿಂ ಯಶಯಿತಿ, ತಲ್ಲತಾಂ ಉತ್ಸಾಹ ಇತಿ, ಅವಿಶೇಷಜ್ಞತಾಂ ಅಪಕ್ಷಪಾತಿತ್ವಮಿತಿ, ದೋಷಾನ್ ಅಪಿ ಗುಣಪಕ್ಷಂ ಅಧ್ಯಾರೋಪಯದ್ಭಿ ಅಂತಹ ಸ್ವಯಂ ವಿಹಸದ್ಭಿ ಪ್ರತಾರಣ ಕುಶಲೈ ಧೂರ್ತೈ ಅಮಾನುಷ ಲೋಕೋಚಿತಾಭಿ ಸ್ತುತಿಭಿ ಪ್ರತಾರ್ಯಮಾಣಾ ವಿತ್ತ ಮದ ಮತ್ತಚಿತ್ತಾ ನಿಶ್ಚೇತನತೆಯ ತಥೈವೇತಿ ಆತ್ಮನಿ ಅನ್ಯಾರೋಪಿತ ಅಲೀಕಾಭಿಮಾನಾ ಮರ್ತ್ಯಧರ್ಮಾಣೋಪಿ ದಿವ್ಯ ಅಂಶಾವತೀರ್ಣಂ ಇವ ಸದೈವತಂ ಇವ ಅತಿಮಾನುಷಂ ಆತ್ಮಾನಂ ಉತ್ಪ್ರೇಕ್ಷಮಾಣಾ ಪ್ರಾರಬ್ಧ ದಿವ್ಯೋಚಿತ ಚೇಷ್ಟಾನುಭಾವಾ ಸರ್ವಜನಸ್ಯ ಉಪಹಾಸ್ಯತಾಂ ಉಪಯಾಂತಿ. ಅದ್ಭುತವಾದ ವಾಕ್ಯ. ಇವರು ಏನು ಮಾಡ್ತಾರೆ, ಜೂಜನ್ನು ವಿನೋದ ಅಂತ, ಪರಸ್ತ್ರೀ ಗಮನವನ್ನು ಜಾಣ್ಮೆ ಅಂತ, ಬೇಟೆಯನ್ನು ಒಂದು ಬಗೆಯ ವ್ಯಾಯಾಮ ಅಂತ, ಪಾನವನ್ನು, ಮದ್ಯಪಾನವನ್ನು ವಿಲಾಸ ಅಂತ, ಅಹಂಕಾರವನ್ನು ಪರಾಕ್ರಮ ಅಂತ, ತನ್ನ ಹೆಂಡತಿ ಮಕ್ಕಳನ್ನು ಉಪೇಕ್ಷೆ ಮಾಡುವುದು ವೈರಾಗ್ಯ ಅಂತ, ದೊಡ್ಡವರ ಮಾತನ್ನು ಮೀರುವುದು ಸ್ವಂತಿಕೆ ಅಂತ, ಸೇವಕರನ್ನು ಹದದಲ್ಲಿ ನಿಯಮದಲ್ಲಿ ಇಟ್ಟುಕೊಳ್ಳದೇ ಇರತಕ್ಕಂಥದ್ದು ಒಳ್ಳೆಯ ಉದಾರವಾದ ಸಮತ್ವದ ವರ್ತನೆ, ಈಕ್ವಾನಿಮಿಟಿ ಅಂತಂದುಕೊಂಡು,
ಮತ್ತು ಅಗ್ಗದ ನೃತ್ಯ, ಗೀತ, ವಾದ್ಯ, ವೇಶ್ಯ ಇತ್ಯಾದಿ ಅಗ್ಗದ ವಿನೋದಗಳನ್ನು ರಾಸಿಕ್ಯ ಅಂತ, ಮತ್ತು ಎಂಥ ಪಾಪಿಗಳ ಮಹಾಪರಾಧ ಯಾವ್ಯಾವುದು ಮಾಡಿದ್ದಾರೆ ಅವರ ಪಾಪ ಕೃತ್ಯಗಳನ್ನು ಕೇಳುವುದು, ಗಾಸಿಪಿಂಗ್, ಅದನ್ನು ಮಹಾನುಭಾವತ್ವ ಅಂತ, ಶೀತೋಷ್ಣ ಸುಖದುಃಖತ್ವ, ತುಲ್ಯ ನಿಂದಾಸ್ತುತಿರ್ಮೌನಿ, ಆ ರೀತಿಯ ಒಂದು ಸ್ಥಿತಪ್ರಜ್ಞತೆ ಅಂತ. ಇವರಿಗೆ ಯಾರಾದರೂ ಇವರ ಚೇಲಾಗಳ ಅವಮಾನ ಮಾಡಿದರೆ ಅದನ್ನು ಸಹಿಸಿಕೊಳ್ಳುವಂಥದ್ದು ತುಂಬ ಮಹನೀಯವಾದ ಕ್ಷಮಾಗುಣ ಅಂತ, ತಮ್ಮ ಸ್ವೈರಾಚಾರವನ್ನು ಅಧಿಕಾರ ಅಂತ, ದೇವತೆಗಳನ್ನು ಉಪೇಕ್ಷೆ ಮಾಡುವುದು ಮಹಾಸತ್ವತೆ ಅಂತ, ಹೊಗಳು ಭಟ್ಟರ ಹೊಗಳನ್ನೇ ಕೀರ್ತಿ ಅಂತ, ಚಾಂಚಲ್ಯವನ್ನು ಉತ್ಸಾಹಶಕ್ತಿ ಅಂತ, ಯಾವುದೊಳಗೂ ವಿಶೇಷಜ್ಞತೆ ಇಲ್ಲದೆ ಇರತಕ್ಕಂಥದ್ದು, ನೋ ಸ್ಪೆಷಲೈಸ್ಡ್ ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದು ಸಮತ್ವ ಬುದ್ಧಿ ಅಂತ. ಬಹಳ ಸೊಗಸಾಗಿದೆ. ಅವಿಶೇಷಜ್ಞತಾಂ ಅಪಕ್ಷಪಾತಿತ್ವ ಮಿತಿ, ಇಂಪಾರ್ಷಿಯಲ್ ಆಗಿ ಎಲ್ಲವನ್ನೂ ನೋಡ್ತಾರೆ ಅಂತ. ಹೀಗೆ ದೋಷಗಳನ್ನು ಗುಣವಾಗಿ ಆರೋಪಣೆ ಮಾಡ್ತಾ ಇರುವ ತಾವೇ ಮರೆಯಲ್ಲಿ ಇಂಥ ಅವಿವೇಕಿಗಳಿದಾರಲ್ಲ ಅಂತ ನಗುತ್ತಾ ಇರತಕ್ಕಂಥ ಕೆಲವರು ಪ್ರತಾರಣ ಕುಶಲೀಹಿ, ಮೋಸ ಮಾಡತಕ್ಕಂಥವ್ರು ಯಾರಿದ್ದಾರೆ ಧೂರ್ತರು, ಅವರ ಒಂದು ಸ್ತೋತ್ರಗಳಿಗೆ ಇವರು ಮರಳಾಗಿ ತಮ್ಮನ್ನು ತಾವು ದೇವತೆಗಳು ಅಂತ, ಅವತಾರ ಪುರುಷರು ಅಂತ ಭಾವಿಸಿಕೊಂಡು ಮತ್ತೆ ಮತ್ತೆ ತಮ್ಮನ್ನು ಆ ರೀತಿಯಲ್ಲಿ ವರ್ತಿಸಿಕೊಂಡು ಅಗ್ಗದ ನಗೆಪಾಟಲಾಗುವಂಥ ವರ್ತನೆಗಳನ್ನು, ಚೇಷ್ಟೆಗಳನ್ನು ಮಾಡ್ತಾ ಲೋಕದ ವಿಡಂಬನೆಗೆ, ಲೋಕದ ನಗೆಗೆ, ಲೋಕದ ತಿರಸ್ಕಾರಕ್ಕೆ ಪಾತ್ರವಾಗ್ತಾರೆ. ಆತ್ಮ ವಿಡಂಬನಾಂಚ ಅನುಜೀವಿನ ಜನೇನ ಕ್ರಿಯಮಾಣಂ ಅಭಿನಂದಂತಿ ಮನಸಾ ದೇವತಾ ಅಧ್ಯಾರೋಪಣ ವಿಪ್ರತಾರಣ ಅಸದ್ಭೂತ ಸಂಭಾವನ ಉಪಹಾಸ ಸಂಭಾವನ ಉಪಹತಾಹ ಅಂತಶ್ಚ ಪ್ರವಿಷ್ಟ ಅಪರಭುಜದ್ವಯಮಿವ ಆತ್ಮಬಾಹುಯುಗಲಂ ಸಂಭಾವಯಂತಿ. ತಮಗೆ ತಾವೇ ಇನ್ನೆರಡು ತೋಳುಗಳು ಮೂಡಿದಂತೆ, ಇನ್ನು 4 ತಲೆ ಮೂಡಿದಂತೆ, ಇನ್ನು 3 ಕಣ್ಣು ಮೂಡಿದಂತೆ ತಮ್ಮನ್ನು ತಾವೇ ಭಾವಿಸಿಕೊಂಡು ಮಾಡ್ತಾರಲ್ಲ. ನಾವು ಇಂಥವ್ರನ್ನ ಕಂಡಿದ್ದೀವಿ. ಆಂಧ್ರದಲ್ಲಿ ದೊಡ್ಡ ನಟನಾಗಿ ಮೆರೆದಂಥ ಚಲನಚಿತ್ರದ ಪ್ರಸಿದ್ಧ ವ್ಯಕ್ತಿ NT ರಾಮರಾವ್ ಅಧಿಕಾರ ಮದಾಂಧನಾಗಿ ತಾನು ಅಪರ ವಿವೇಕಾನಂದ ಅಂತ ಎಡಗೈಯಲ್ಲಿ ಆಶೀರ್ವಾದ ಮಾಡೋದು, ಹೀಗೆಲ್ಲ ಅಧಿಕಾರ ಬಂದ ಮೇಲೆ ಪ್ರತಿಯೊಬ್ಬರು ಕಲಾವಿದರು ಮೊದಲುಗೊಂಡು ಮಾಡ್ತಾರೆ. ತಾವು ಹಾಡಿದ್ದೇ ರಾಗ, ಆಡಿದ್ದೇ ನೃತ್ಯ, ಈ ಥರದ್ದೆಲ್ಲ ಆಗ್ತಾ ಇರ್ತದೆ. ಅದನ್ನು ಸ್ಥಾನದಲ್ಲಿದ್ದವರು ಮಾಡಿದರೆ, ಅಧಿಕಾರದಲ್ಲಿದ್ದವರು ಮಾಡಿದರೆ ಮತ್ತು ಭಯಂಕರವಾಗುತ್ತದೆ. ನಾವು ಸ್ವಾತಂತ್ರ್ಯ ಬರುವ ಮುನ್ನ ಸುಮಾರು 500ಕ್ಕೂ ಹೆಚ್ಚಿದ್ದ ಸಂಸ್ಥಾನಗಳಲ್ಲಿ ಎಷ್ಟೋ ಜನ ವಿವೇಕಿಗಳಾದ ರಾಜರಿದ್ದರು ಅಂತ ಕೇಳಿದ್ದೀವಿ. ಪಟಿಯಾಲದ ಮಹಾರಾಜ ಇದ್ದರಂತೆ. ಆತ ವರ್ಷಕ್ಕೊಂದು ದಿವಸ ಆತನ ಜನ್ಮದಿವಸದ ಅಂದು ಬಂಗಾರದ ಒಡವೆ ಹಾಕ್ಕೊಂಡು ಬೆತ್ತಲೆ ನಿಲ್ತಾ ಇದ್ರಂತೆ. ಅವರ ದರ್ಶನ ಮಾಡಬೇಕಾಗಿತ್ತಂತೆ ಪ್ರಜೆಗಳೆಲ್ಲ ಹೋಗಿ. ಮತ್ತು ಜೂನಾಗಢನ ನವಾಬ ತನ್ನ ಅರಮನೆಯ ನಾಯಿಗಳಿಗೆ 2ಕ್ಕೆ ಮದುವೆ ಮಾಡೋದಕ್ಕೆ ವೈಸ್ರಾಯನ ಮೊದಲುಗೊಂಡು ಆಹ್ವಾನ ಮಾಡಿ ಅದಕ್ಕೆ ಯಾವತ್ತೂ ಕಂಡು ಕೇಳಿ ಅರಿಯದೇ ಇರತಕ್ಕಂಥ ವೈಭವ ಎಲ್ಲ ಮಾಡಿದಂಥದ್ದು. ಈ ಥರದ್ದು ಎಷ್ಟೊಂದೆಲ್ಲ ಉಂಟು. ಅದೆಲ್ಲ ಇತಿಹಾಸಗತವೇ ಆಗಿರುವಂಥದ್ದು. ಹೀಗಾಗಿ ಇವನ್ನೆಲ್ಲವನ್ನು ಕವಿ ಕಟಾಕ್ಷಿಸ್ತಾ ಇದ್ದಾನೆ. ಆಮೇಲೆ ಹೇಳ್ತಾನೆ, ತ್ವಗಂತರಿತ ತೃತೀಯ ಲೋಚನಂ ಸ್ವಲಲಾಟಂ ಆಶಂಕಂತೆ. ಹಣೆ ಒಳಗಿದೆ 3ನೇ ಕಣ್ಣು, ಇನ್ನೂ ಕಾಣಿಸ್ತಾ ಇಲ್ಲ, ಹೊರಗೆ ಬಂದೇ ಬಿಡುತ್ತೆ ಅಂತ ಭಾವಿಸ್ತಾರೆ. ಒಬ್ಬ ನಟ ನಮ್ಮ ಕನ್ನಡದವರೇನೆ ನಾನು 3ನೇ ಕಣ್ಣು ಬಿಟ್ಟುಬಿಡ್ತೀನಿ, ಶಿವ ಶಿವ ಅಂತೆಲ್ಲ ಅಂದುಕೊಂಡಂತೆ. 3ನೇ ಕಣ್ಣು ಇಲ್ಲ, 6ನೇ ಕಣ್ಣು ಇಲ್ಲ, ಇರುವ ಕಣ್ಣು ಹೋಗುತ್ತದೆ ಅಷ್ಟೇ. ಯಾವುದೋ ಡಬ್ಬಿಂಗು ಇತ್ಯಾದಿ ಕೋಲಾಹಲದಲ್ಲಿ ಪತ್ರಿಕೆಯಲ್ಲಿ ಬಂದು ಗೇಲಿ ಆಯಿತು. ದರ್ಶನ ಪ್ರದಾನಮಪಿ ಅನುಗ್ರಹಂ ಗಣಯಂತಿ. ಯಾರಿಗಾದರೂ ಒಂದು ದರ್ಶನ ಕೊಡುವುದು, ಇಂಟರ್ವ್ಯೂ ಕೊಡ್ತಕ್ಕಂಥದ್ದು ಅವರಿಗೆ ಮಾಡುವ ಅನುಗ್ರಹ ಅಂತ ಭಾವಿಸಿಕೊಳ್ಳುವುದು. ದೃಷ್ಟಿಪಾತಮಪಿ ಉಪಕಾರ ಪಕ್ಷೇ ಸ್ಥಾಪಯಂತೆ. ಒಬ್ಬರನ್ನ ನೋಡುವುದು, ಒಬ್ಬರ ಕಡೆ ತಿರುಗಿ ನೋಡುವುದು ಕಟಾಕ್ಷ ವೀಕ್ಷಣ, ಅದನ್ನು ಮಹಾ ಅನುಗ್ರಹ ಅಂತ ಭಾವಿಸ್ತಾರೆ. ಸಂಭಾಷಣಮಪಿ ಸಂವಿಭಾಗ ಮಧ್ಯೆ ಕುರುವಂತೆ. ಒಬ್ಬರನ್ನ ಏನು ಚೆನ್ನಾಗಿದ್ದೀಯಾ ಅಂತ ಮಾತಾಡೋದು ಒಂದು ದಿವ್ಯಾನುಗ್ರಹ ಅಂತ. ಏನಿಂ ಬಂದಿರೇ ಕುಶಲವೇ ಅಂತಂದರೆ ನಲವೇ ಒಳ್ಳೆಯದೇ ಅಂತಂದರೆ ಶಿರ ಹೊಟ್ಟೆ ಒಡೆಯುವುದೇ, ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ ಅಂತ ವಚನಕಾರರು ಬಸವಣ್ಣನವರು ಹೇಳ್ತಾರಲ್ಲ, ಆ ರೀತಿಯಾಗಿ ಭಾವಿಸ್ತಾರೆ. ಸ್ಪರ್ಶಮಪಿ ಪಾವನಂ ಆಕಲಯಂತಿ. ಮುಟ್ಟಿದರೆ ಸಾಕು ಅವರಿಗೆ ಸ್ವರ್ಗ ಸಿಕ್ಕಿಬಿಡುತ್ತದೆ ಅಂತ ಭಾವಿಸ್ತಾರೆ. ಮಿಥ್ಯಾ ಮಾಹಾತ್ಮ್ಯ ಗರ್ವ ನಿರ್ಭರಾಶ್ಚನ ಪ್ರಣಮಂತಿ ದೇವತಾಭ್ಯ. ಅವರು ದೇವತೆಗಳಿಗೆ ಗೌರವ ನಮಸ್ಕಾರ ಮಾಡೋಲ್ಲ. ನ ಪೂಜೆಯಂತಿ ದ್ವಿಜಾತೀನ್, ನ ಮಾನಯಂತಿ ಮಾನ್ಯಾನ್, ನ ಅರ್ಚಯಂತಿ ಅರ್ಚನೀಯಾನ್, ನ ಅಭಿವಾದಯಂತಿ ಅಭಿವಾದನಾರ್ಹಾನ್, ನ ಅಭ್ಯುತ್ತಿಷ್ಠಂತಿ ಗುರೂನ್. ಯಾವುದೇ ರೀತಿಯ ಗೌರವವನ್ನು, ಶ್ರದ್ಧಾಸ್ಥಾನವನ್ನು ಇಟ್ಟುಕೊಳ್ಳಲ್ಲ. ವಿಚಾರವಂತಿಕೆ ಖಂಡಿತ ಬೇಡ ಅಂತಲ್ಲ, ಆದರೆ ಈ ಹೊತ್ತು ವಿಚಾರವಂತಿಕೆಯ ವಿಚಾರ ವ್ಯಾಧಿತ್ವ ಯಾವ ಥರ ಇದೆ ಅಂದರೆ ದೊಡ್ಡದೊಂದು ಇದೆ ಎನ್ನುವ ಗೌರವವೇ ಇಲ್ಲದಂತೆ ಆಗಿದೆ. ಯಾರಿಗೂ ಕೂಡ ಅವರ ಅಧಿಕಾರಸ್ಥರು ಯಾರಿದ್ದಾರೆ, ಸೋನಿಯಾ ಗಾಂಧಿಗೋ ಜಯಲಲಿತಾಗೋ ಹೋಗಿ ಉದ್ದಂಡ ದೀರ್ಘದಂಡ ಪ್ರಣಾಮಗಳನ್ನು ಮಾಡ್ತಾರೆ ಹೊರತು ಮಿಕ್ಕಂತೆ ಯಾರನ್ನೂ ಯಾರು
ಸಾರ್ವಜನಿಕವಾಗಿ ಗೌರವಿಸುವಂಥದ್ದು ಇಲ್ಲ. ಮತ್ತು ಮನದಾಳದಿಂದ ಬಂದ ಗೌರವವನ್ನು ವ್ಯಕ್ತಪಡಿಸುವಂಥದ್ದಲ್ಲ. ಆ ರೀತಿಯಾಗಿ ಮಾಡಿಕೊಂಡಿದ್ದಾರೆ. ಅದನ್ನು ಪ್ರಶ್ನೆ ಮಾಡೋಣ, ಇದನ್ನು ಪ್ರಶ್ನೆ ಮಾಡೋಣ, ಅಲ್ಲಿ ಯಾತಕ್ಕೆ ನಮಗೆ ಅವಕಾಶ ಇಲ್ಲ, ಇಲ್ಲಿ ಯಾತಕ್ಕಿಲ್ಲ, ಆ ದೇವಸ್ಥಾನದಲ್ಲಿ ಯಾತಕ್ಕೆ ಪ್ರವೇಶ ಇಲ್ಲ, ಈ ದೇವಸ್ಥಾನಕ್ಕೆ ಯಾಕೆ ಪ್ರವೇಶ ಇಲ್ಲ, ಹೀಗೆಲ್ಲ ಆ ಪ್ರವೇಶ ಬೇಡುವುದಕ್ಕೊಂದು ನಮ್ರತೆ ಬೇಕಲ್ವ. ಭಗವದ್ಭಕ್ತಿ ಇಲ್ಲದೆ ಇದ್ಮೇಲೆ ಆ ಯುದ್ಧಕ್ಕೆ ಯಾತಕ್ಕೆ, ಇಷ್ಟಲ್ಲೇ ಯುದ್ಧ ಮಾಡೋರಿಗೆ ದೇವರ ಹಂಗಿ ಯಾಕೆ ಬೇಡ, ಇಲ್ಲಿಯೇ ವದತೋ ವ್ಯಾಘಾತವಾಗಿ ಕಾಣಿಸ್ತಕ್ಕಂಥದ್ದು. ಕಮ್ಯುನಿಸ್ಟ್ಗಳಿಗೆ ಈ ಮತದ ಜೊತೆಗೆ ಯಾವ ಸಂಬಂಧ ಉಂಟು? ಅವರು ಡಿಕ್ಲೇರ್ ಮಾಡಬೇಕು, ನಾನು ಪೂರ್ಣ ಶ್ರದ್ಧಾಳುವಾಗಿದ್ದೀನಿ, ಸ್ತ್ರೀಯೋ ಪುರುಷನೋ ಅದು ಭೇದಾತೀತವಾಗಿ ನಾನು ದೇವತಾರಾಧನೆ ಮಾಡ್ತೀನಿ, ನನಗೆ ಇಂಥವ್ರು ದೀಕ್ಷಾಗುರುಗಳು, ಇಂಥ ಮಂತ್ರ ಜಪ ಮಾಡ್ತೀನಿ ಅಂತ ಹಿಂಗೆ ಡಿಕ್ಲೇರ್ ಮಾಡಿಕೊಂಡು ಆ ಅಜಿಟೇಷನ್ಗೆ ಹೋದರೆ ಪರವಾಗಿಲ್ಲ. ಅದು ಇಲ್ಲ, ಬಾಯಿ ಮಾತ್ರ ಮಾಡೋದಕ್ಕೆ ಉಂಟು ಅಂದರೆ ಏನು? ಅದನ್ನು ತುಂಬ ಮಾರ್ಮಿಕವಾಗಿ ಬಾಣಭಟ್ಟ ಹೇಳ್ತಿದ್ದಾನೆ. ಮತ್ತು ಸಾಕ್ಷಾತ್ತಾಗಿ ಕಂಡವನು, ಅನುಭವಿಸಿದವನು. ಅನರ್ಥಕ ಆಯಾಸಾಂತರಿತ ಉಪಭೋಗ ಸುಖಂ ಇತಿ ಉಪಹಸಂತಿ ವಿದ್ವಜ್ಜನ. ವಿದ್ವಾಂಸರನ್ನು ಸುಮ್ಮನೆ ಸುಖ ಕಳ್ಕೊಂಡು ಕೆಲಸಕ್ಕೆ ಬಾರದ ದುಡಿಮೆ ಮಾಡ್ತಾ ಇದ್ದಾರೆ ಅಂತ ಗೇಲಿ ಮಾಡ್ತಾರೆ. ಜರಾ ವೈಕ್ಲವ್ಯ ಪ್ರಲಪಿತಮಿತಿ ಪಶ್ಯಂತಿ ವೃದ್ಧೋಪದೇಶಂ. ಹಿರಿಯರ ಉಪದೇಶವನ್ನು ಮುಪ್ಪಿನ ಬಡಬಡಿಕೆ ಅಂತ ಭಾವಿಸ್ತಾರೆ. ಆತ್ಮಪ್ರಜ್ಞಾ ಪರಿಭವ ಇತಿ ಅಸೂಯಂತಿ ಸಚಿವೋಪದೇಶಾಯ. ನಮ್ಮ ಬಗೆಗೆ ವಿಶ್ವಾಸ ಇಲ್ಲ, ನಮ್ಮ ಬುದ್ಧಿಮತ್ತೆಯ ಬಗ್ಗೆ ಆದರವಿಲ್ಲ ಅಂತ ಸಚಿವರ ಹಿತವನ್ನು ಕುರಿತು ಉಪೇಕ್ಷೆ ಮಾಡ್ತಾರೆ. ಕುಪ್ಯಂತಿ ಹಿತವಾದಿನೇ. ಹಿತ ಹೇಳುವವರ ಬಗ್ಗೆ ಕೋಪ. ರಾವಣಾಸುರ, ಲಂಕೇಶ್ವರ, ಅವನಿಂದ ಮೊದಲುಗೊಂಡು ದುರ್ಯೋಧನವರೆಗೆ ಈ ಪರಂಪರೆ ಉಜ್ಜೀವಿಸಿಯೇ ಇದೆ, ನಮಗೆ ಗೊತ್ತೇ ಇದೆ ಏನು ಅಂತ ನಾವು ಕಂಡೇ ಇದ್ದೀವಿ. ರಾಹುಲ್ ಗಾಂಧಿ ಮೊದಲಾದವರಿಗೆ ಹಿತ ಹೇಳೋಕೆ ಹೋದವರು ಏನಾದರೂ ಅಂತ ಕೇಳಿದ್ದೀವಲ್ಲ. ಇಂದಿರಾ ಗಾಂಧಿ ಯಾವ ಥರ ಒಂದು ಸ್ವಲ್ಪವೂ ಕೇಳ್ತಾ ಇರಲಿಲ್ಲ ಅನ್ನೋದು, ಚುಕ್ಕೆ ಆಟ ಆಡ್ತಾ ಇದ್ದಿದ್ದು, ಇವೆಲ್ಲ ಕೂಡ ಉಲ್ಲೇಖ ಮಾಡಿರುವಂಥದ್ದು ಉಂಟು. ಇದು 1, 2 ಅಂತಲ್ಲದೆ ಸಾಮಾನ್ಯ ಅಧಿಕಾರಸ್ಥರಲ್ಲಿ ಸ್ಥಾಯಿ ಭಾವವಾಗಿ ಕಂಡುಬರುವುದು. ಇಲ್ಲ ಅಂತಂದರೆ ಅದು ಒಂದು ವಿಶೇಷವಾದ ಇಲ್ಲದಿರುವಿಕೆಯಂಥ ದೋಷ, ಅದು ಒಂದು ಅಪವಾದವೇ ಹೊರತು ಇದ್ದಲ್ಲಿ ಖಂಡಿತ ಅಪವಾದವಲ್ಲ, ಅದು ವಾಸ್ತವ. ಸರ್ವಥಾ ತಮ್ಮ ಅಭಿನಂದಂತಿ, ತಮ್ಮ ಆಲಪಂತಿ, ತಮ್ಮ ಪಾರ್ಶ್ವೇ ಕುರ್ವಂತಿ, ತಮ್ಮ ಸಂವರ್ಧಯಂತಿ, ತೇನ ಸಹ ಸುಖಂ ಅವತಿಷ್ಠಂತೆ, ತಸ್ಮೈ ದದಾತಿ, ತಮ್ಮ ಮಿತ್ರತಾಂ ಉಪಜನಯಂತಿ, ತಸ್ಯ ವಚನಂ ಶೃಣ್ವಂತಿ, ತಸ್ಯ ವರ್ಷಂತಿ, ತತ್ರ ವರ್ಷಂತಿ, ತಮ್ಮ ಬಹುಮನ್ಯಂತೆ, ತಮ್ಮ ಆಪ್ತತಾಂ ಆಪಾದಯಂತಿ, ಯಹ ಅಹರ್ನಿಶಂ ಅನವರತಂ ಉಪರಚಿತಾಂಜಲಿ ಅಧಿದೈವತಮೇವ ವಿಗತ ಅನ್ಯ ಕರ್ತವ್ಯ ಸ್ತೌತಿ ಯೋವಾ ಮಾಹಾತ್ಮ್ಯಮುದ್ಭಾವಯತಿ. ಯಾರು ಇವರ ಮುಂದೆ ಹನುಮಂತನಂತೆ ರಾಮನ ಮುಂದೆ ನಿಂತು ಬಂಟನಾಗಿದ್ದಾನಲ್ಲ, ಆ ಥರ ಕೈ ಕಟ್ಟಿಕೊಂಡು 3 ಹೊತ್ತು ನಿಂತು ಸ್ತೋತ್ರ ಪಾಠಗಳನ್ನು ಮಾಡ್ತಾ ಇರ್ತಾರೋ ಅವರನ್ನೇ ಆಧರಿಸ್ತಾರೆ. ಎಷ್ಟೋ ಜನಕ್ಕೆ ನಾನು ಹೇಳ್ತಲೇ ಇರ್ತೀನಿ, ಅಯ್ಯೋ ಅವ್ರನ್ನ ಕರೆಯೋಲ್ವೇ, ಇವ್ರನ್ನ ಕರೆಯೋಲ್ವೇ ಈ ಸರ್ಕಾರದವರು ಮತ್ತೊಂದು ಸಂಸ್ಥೆಯವರು ಅಂದರೆ, ಸರ್ ಅಪ್ಲಿಕೇಶನ್ ಹಾಕ್ಕೊಳ್ಳೋರನ್ನೇ ಅವ್ರು ಕರಿಬೇಕಲ್ವ. ಅಪ್ಲಿಕೇಶನ್ ಹಾಕ್ಕೊಳ್ಳದೆ ಇದ್ದವನು ನಾವು ಯಾಕೆ ಕರೆಯೋಣ? ನನ್ನ ಹತ್ರಕ್ಕೆ ಅವನು ಬಂದಿಲ್ಲ, ಇನ್ನು ಯಾಕೆ? ನನಗೇ ಒಮ್ಮೆ ಒಳ್ಳೆಯ ದೃಷ್ಟಿಯಿಂದ ಒಂದು ದೊಡ್ಡ ಸಂಸ್ಕೃತಿ ಇಲಾಖೆಯ ದೊಡ್ಡ ಸ್ಥಾನದಲ್ಲಿದ್ದಂಥವರು, ಅದರ ಮಹಾನಿರ್ದೇಶಕರಾದವರು, ಅಲ್ಲ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದು 10 ವರ್ಷ ಆದರೂ ನೀವು ಒಂದೂ ಅಪ್ಲಿಕೇಶನ್ ಹಾಕ್ಕೊಂಡಿಲ್ವಲ್ಲ ಏನು ಅಂತ ಕೇಳಿದ್ರು. ಎಂದೂ ಹಾಕ್ಕೊಂಡಿಲ್ಲ ಸರ್, ಏನು ಮಾಡೋಣ? ಪರೀಕ್ಷೆಯ ಕಾಲದಲ್ಲಿ ಅಯ್ಯೋ ಈ ಇಂಜಿನಿಯರಿಂಗ್ ಪರೀಕ್ಷೆಯೇ ದೊಡ್ಡ ತಲೆನೋವು, ಯಾರನ್ನೂ ಒಪ್ಪಿಸುವುದೇ ಒಂದು ದೊಡ್ಡ ಮನಕ್ಲೇಶ ಅಂತ ಬೇಸರ ಪಟ್ಟುಕೊಂಡು ಯಾವತ್ತೂ ಈ ಥರ ಒಂದು ಫೇವರ್ ಆಗಬೇಕು ಅಂತ ಯಾರನ್ನೂ ಕೇಳೋದು ಬೇಡ ಅಂತ ಒಂದು ಶ್ಲೋಕವನ್ನು ಬರೆದಿಟ್ಟುಕೊಂಡಿದ್ದೆ. ಅದೇನೆಂದರೆ ತಾತ್ಪರ್ಯ, ನನಗೆ ಯಾರನ್ನೂ ಕೇಳುವಂಥ ಸಂದರ್ಭ ತರಬೇಡ ಅಂತ ನಿನ್ನನ್ನು ಕೇಳೋಕ್ಕೂ ನನಗೆ ಬೇಸರವಾಗುತ್ತದೆ ಅಂತ. ಯಾಚನಾ ಲೋಚನಾ ಗ್ಲಾನಿಹಿ ನಮೇಸ್ತು ಮನುಜೇಶ್ವಿತಿ ಯಾಚಿತು ತ್ವಯಪಿ ಸ್ವಾಮಿನ್ ಹೃದಯಂ ಮಮ ಕುಂಚತಿ. ಯಾಚನೆಯ ಆಲೋಚನೆಯ ಗ್ಲಾನಿಯೇ ನನಗೆ ಬೇಡ, ಮನುಷ್ಯ ಲೋಕದಲ್ಲಿ ಕೇಳೋದು ಬೇಡ ಅನ್ನೋ ಅಪ್ಲಿಕೇಶನ್ ಹಾಕ್ಕೊಳ್ಳೋಕ್ಕೆ ನನಗೆ ಕಷ್ಟ ಆಗುತ್ತೆ, ಏನು ಮಾಡೋದು ಅಂತ. ಈ ಸ್ಥಿತಿ ಇದ್ದರೆ ಯಾರು ಕಾರ್ಯಕ್ರಮ ಕೊಡ್ತಾರೆ, ಯಾರು ಸತ್ಕಾರ ಮಾಡ್ತಾರೆ? ಹಾಗಾಗಿ ನಾವು ಬಯಸಬಾರ್ದು. ಹಾಗಾಗಿ ಅವರಿಗಿರೋರು ತಮ್ಮ ಸುತ್ತಲೂ ಬಂದು ಮತ್ತೆ ಕೇಳುವವರೇ ಅಲ್ಲದೆ ಗಮನಕ್ಕೆ ಬರತಕ್ಕಂಥದ್ದು ಬೇರೆಯವರೆಲ್ಲ. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ. ಇದೆಲ್ಲ ಪ್ರಭುದೃಷ್ಟಿಯ ಲಕ್ಷಣಗಳು, ಅವಲಕ್ಷಣಗಳು ಅನ್ನುವುದನ್ನು ಹೇಳ್ತಾನೆ. ನಮ್ಮ ಪರಂಪರೆಯಲ್ಲೇ ಕಂಡಿದ್ದೀವಲ್ಲ, ರನ್ನ ಆಗಲಿ ಪೊನ್ನ ಆಗಲಿ ಪಂಪನಿಗಿಂತ ಕಳಪೆಯ ಕವಿಗಳು. ಆದರೆ ಅವರು ಚಕ್ರವರ್ತಿಗಳ ಆಸ್ಥಾನದಲ್ಲಿದ್ದರಿಂದ ಕವಿ ಚಕ್ರವರ್ತಿಗಳಾದರು. ಆದರೆ ಸಾಮಂತನಾದ ಅರಿಕೇಸರಿ ಆಸ್ಥಾನದಲ್ಲಿದ್ದರಿಂದ ಪಂಪ ಪಾಪ ಕವಿ ಚಕ್ರವರ್ತಿ ಎನ್ನುವ ಬಿರುದು ಪಡ್ಕೊಳ್ಳದೇ ಇಲ್ಲ. ಯಾವ ಆಸ್ಥಾನದಲ್ಲಿಯೂ ಯಾವ ಸ್ಥಾನದಲ್ಲಿಯೂ ಇಲ್ಲದೆ ಇದ್ದ ಕುಮಾರವ್ಯಾಸನಿಗೆ ಯಾರೂ ಯಾವ ಬಿರುದು ಏನೂ ಕೊಡಲಿಲ್ಲ, ಎಂಥದ್ದು ಆಗಲಿಲ್ಲ. ಅಷ್ಟೇ, ಕುಣಿಸೆನಗನೇ ಕವಿಕುಮಾರ ವ್ಯಾಸನುಳಿದವರ. ಅವನು ಗದುಗಿನಲ್ಲಿ ನಾರಾಯಣನ ಮಂದಿರದ ಮುಂದೆ ನಿಂತು ಹಾಡಿದ್ದಷ್ಟೇ ಬಂತು.
ಸತ್ವ ಇತ್ತು, ಕೃತಿ ಉಳಿಯಿತು. ಇದು ಎಲ್ಲ ಕಾಲದಲ್ಲಿಯೂ ಇರತಕ್ಕಂಥದ್ದು. ಭೈರಪ್ಪನಂಥವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಡಬೇಕಾ? ಇದು ಅವಮಾನ ಅಲ್ವಾ ಅವರಿಗೆ ಮಾಡತಕ್ಕಂಥದ್ದು ಅನ್ನುವ ವಿವೇಕ ನರೇಂದ್ರ ಮೋದಿ ಸರ್ಕಾರಕ್ಕೆ ಇಲ್ಲದೆ ಹೋದ ಮೇಲೆ ಇನ್ನು ಯಾರಿಗಿರ್ತದೆ? ಅಲ್ಲ, ನಿನ್ನೆ ಮೊನ್ನೆ ಕಣ್ಣು ಬಿಡ್ತಾ ಇರತಕ್ಕಂಥ ಯಾವುದೋ ಸಿನಿಮಾ ಆ್ಯಕ್ಟ್ರೆಸ್ ಒಬ್ಬಕ್ಕೆ ಪ್ರಿಯಾಂಕಾ ಚೋಪ್ರಾಗೆ ಪದ್ಮಶ್ರೀ ಕೊಟ್ಟರೆ ಆಕೆ ಪಕ್ಕದಲ್ಲಿ ಇವರನ್ನು ಕುಳಿಸಿದ್ರೆ ಅದು ಯಾವ ಥರ ಇರುತ್ತದೆ? ಅದೇನು ಅರ್ಥವೇ ಆಗೋದಿಲ್ಲ. ಇದು ಅರ್ಥ ಮಾಡಿಕೊಳ್ಬೇಕು. ಅವರಿಗೆ ಕೊಡದೆ ಬಿಟ್ಬಿಡೋದು ಅವರಿಗೆ ಕೊಡ್ತಕ್ಕಂಥ ಮರ್ಯಾದೆ ಅಂತ ಅನಿಸುತ್ತದೆ. ಯಾವಾಗಲೂ ಒಮ್ಮೆ ಗೋಪಾಲಕೃಷ್ಣ ಗೋಖಲೆ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ, ಕಾಳಿದಾಸನಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಡೋಣ, ಕುಮಾರವ್ಯಾಸನಿಗೆ ಪಂಪ ಪ್ರಶಸ್ತಿ ಕೊಡೋಣ ಅಂತಂದಂತೆ. ಅಲ್ಲ, ಅದು ಆಗುವಂಥದ್ದಲ್ಲ. ಅದನ್ನು ಬಿಟ್ಟುಬಿಡಬೇಕು. ಅದು ಅವರಿಗೆ ದೊಡ್ಡ ಮರ್ಯಾದೆ ಅಂತ. ಬಾಣಭಟ್ಟ ಆಸ್ಥಾನ ಕವಿಯಾಗಿದ್ದರೂ ಆಸ್ಥಾನದ ಹೊಗಳಭಟ್ಟ ಅಲ್ಲ. ತನ್ನ ಸತ್ಯವನ್ನು, ತನ್ನ ನಿಶ್ಚಯವನ್ನು ತಾನು ಇಟ್ಟುಕೊಂಡಂಥವನು. ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾನೆ. ಈ ಮಾತುಗಳನ್ನು ಶ್ರೀಹರ್ಷನ ಎದುರಿಗೆ ಓದಿರಬೇಕು ಅಂದರೆ ಅವನ ಅಂತರಂಗದ ಧೈರ್ಯ ಎಷ್ಟಿರಬೇಕು. ಕಿಂವಾ ತೇಷಾಂ ಸಾಂಪ್ರತಂ ಯೇಷಾಂ ಅತಿ ನೃಶಂಸಪ್ರಾಯಂ ಪ್ರಾಯೋಪದೇಶ ನಿರ್ಘೃಣಂ ಕೌಟಿಲ್ಯಶಾಸ್ತ್ರಂ ಪ್ರಮಾಣಂ. ಅವರಿಗೆ ಅತ್ಯಂತ ನಿರ್ದಯವಾದ ಕೌಟಿಲ್ಯಶಾಸ್ತ್ರ ಪ್ರಮಾಣ ಅಂತ ಹೇಳ್ತಾನೆ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ರಾಜ್ಯದ ಬೊಕ್ಕಸವನ್ನು ತುಂಬಿಸುವುದಕ್ಕೆ ಕೆಲವು ಅಡ್ಡದಾರಿಯನ್ನು ಹಿಡಿಯಬಹುದು ಅಂತಂದಿದ್ದಾನೆ. ಅದು ಬಾಣಭಟ್ಟನಿಗೆ ಸರಿ ಎನಿಸಿಲ್ಲ. ದಂಡಿ ಕೂಡ ತನ್ನ ದಶಕುಮಾರ ಚರಿತ್ರೆಯಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಆಕ್ಷೇಪ ಮಾಡ್ತಾನೆ. ಆದರೆ ಇದು ನನಗೆ ಯುಕ್ತವಾಗಿ ಕಾಣಿಸೋಲ್ಲ. ಬಾಣ ಆಗಲಿ ದಂಡಿ ಆಗಲಿ ಕಾಳಿದಾಸನಂತೆ ಕೃತ್ಸ್ನದರ್ಶಿಗಳು ಅಲ್ಲ. ದೊಡ್ಡ ಕವಿಗಳು, ಮಹಾಕವಿ ಬಾಣಭಟ್ಟ. ದಂಡಿಯ ಒಂದು ಸಮಾಜ ಚಿತ್ರಣವಾಗಲಿ, ಅವನ ಕಾವ್ಯಾದರ್ಶದ ಅತಿಲೋಕ ಮನೋಹರವಾದ ವಿಶಾಲ ದೃಷ್ಟಿಯಾಗಲಿ, ಕಾವ್ಯ ಸೂಕ್ಷ್ಮತೆಗಳ ಅರಿವಾಗಲಿ ದೊಡ್ಡದು. ಆದರೆ ಕಾಳಿದಾಸ ಕ್ರಾಂತದರ್ಶಿ. ವ್ಯಾಸ, ಕಾಳಿದಾಸ, ವಾಲ್ಮೀಕಿಗಳಲ್ಲಿರುವ ಕ್ರಾಂತದರ್ಶಿತ್ವ ಇವರಲ್ಲಿ ಇಲ್ಲ. ಹಾಗಾಗಿ ಕೌಟಿಲ್ಯನಲ್ಲಿ ಲೋಪವನ್ನು ಹೆಚ್ಚಾಗಿ ಕಾಣ್ತಾರೆ. ಎಲ್ಲಿವರೆಗೂ ಆಯಿತು ಅಂದರೆ ಮಲ್ಲಿನಾಥನಂಥ ಮಹಾಮತಿ, ಮಹಾಮಹೋಪಾಧ್ಯಾಯ, ವ್ಯಾಖ್ಯಾನ ಶಿರೋಮಣಿ ತನ್ನ ತರಲಾ ಅನ್ನುವ ಗ್ರಂಥ ಯಾವುದಿದೆ, ಆ ಏಕಾವಳಿ ತರಲಾ ಅನ್ನುವ ಗ್ರಂಥಕ್ಕೆ ವ್ಯಾಖ್ಯಾನ ಏಕಾವಳಿ ಅಂತ ಬರೆದ. ಅದು ವಿದ್ಯಾಧರ ಅನ್ನುವ ಕಳಿಂಗ ದೇಶದ ಆಲಂಕಾರಿಕನ ಗ್ರಂಥ ಏಕಾವಳಿ. ಅದಕ್ಕೆ ತರಲಾ ಅನ್ನುವ ವ್ಯಾಖ್ಯಾನ. ಏಕಾವಳಿ ಅಂತಂದರೆ ಒಂದೇ ಎಳೆಯ ಹಾರ ಅಂತ, ದಪ್ಪ ಮುತ್ತಿನ ಒಂದೇ ಎಳೆಯ ಹಾರ. ಅದಕ್ಕೆ ತರಲಾ ಅಂದರೆ ಪೆಂಡೆಂಟ್ ಅನ್ನುವ ವ್ಯಾಖ್ಯಾನ ಅಂತ ಬರೆದದ್ದು. ತುಂಬ ಸ್ವರ್ಗಸಾದ ಹೆಸರುಗಳ ಮ್ಯಾಚಿಂಗು. ಆ ತರಲಾ ವ್ಯಾಖ್ಯಾನದಲ್ಲಿ ಅಸತ್ಕಾವ್ಯವನ್ನು ಓದಬಾರ್ದು, ಯಥಾ ಮುದ್ರಾ ರಾಕ್ಷಸಾದೀನಿ ಅಂತ ಬರೆದ ಮಲ್ಲಿನಾಥ. ಮುದ್ರಾ ರಾಕ್ಷಸದಲ್ಲಿ ಮೋಸ, ವಂಚನೆ, ಠಕ್ಕು ಎಲ್ಲ ಬರುತ್ತದೆ. ಚಾಣಕ್ಯ, ಚಂದ್ರಗುಪ್ತ, ಅಮಾತ್ಯ ರಾಕ್ಷಸಾದಿಗಳದು ಅಂತ. ತುಂಬ ಅನ್ಯಾಯ. ಆ ನಾಟಕಕ್ಕಿಂತ ಉತ್ಕೃಷ್ಟವಾದ ನಾಟಕ ಸಂಸ್ಕೃತದಲ್ಲಿ ಇಲ್ಲ. ಶೂದ್ರಕ, ವಿಶಾಖದತ್ತ, ಕಾಳಿದಾಸ, ಭಾಸ ಈ ಥರ ಫಸ್ಟ್ ಲೈನ್ ಪ್ರಿಫರೆನ್ಸಲ್ಲಿ ಇರ್ತಕ್ಕಂಥವ್ರು. ಅದರೊಳಗೆ ಪ್ಲೇ ಪರ್ಫೆಕ್ಟ್ ಅಂತಲೇ ನಾನು ಸದಾ ಹೇಳ್ತಾ ಇರ್ತೀನಿ. ಆ ಒಂದು ಅತಿಲೋಕ ಮನೋಹರವಾದ ಭವ್ಯೋಜ್ವಲವಾದ ನಾಟಕ ಮುದ್ರಾ ರಾಕ್ಷಸ. ಅಂದರೆ ಧಿಯೋಪಿ ಪುಂಸಾಂ ಬಲಿನೀ ಭವಂತಿ. ಕೆಲವೊಮ್ಮೆ ದೊಡ್ಡವರು ಕೂಡ ತಪ್ಪು ಮಾಡಿಬಿಡ್ತಾರೆ. ಉದಾಹರಣೆಗೆ ಗಾಂಧೀಜಿ ಕೃಷ್ಣನ ಬಗೆಗೆ ಒಳ್ಳೆಯ ಅಭಿಪ್ರಾಯ ಇಟ್ಟುಕೊಂಡಿರಲಿಲ್ಲ. ಮಹಾಭಾರತದ ಕೃಷ್ಣ ಚಾರಿತ್ರವನ್ನು ಅವರು ಒಪ್ಪಲೇ ಇಲ್ಲ. ಹಾಗೆ ಒಪ್ಪದೇ ಇದ್ದವರು ಭಗವದ್ಗೀತೆಯನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ? ಹಾಗಾಗಿ ಅಲ್ಲೆಲ್ಲ ಅವರು ದೊಡ್ಡವರು ಅಂತಾದರೂ ಇಲ್ಲಿ ಅವರ ಬುದ್ಧಿ ಮಂಕಾಗಿದೆ ಅಂತ ನಾವು ಹೇಳಬೇಕಾಗುತ್ತದೆ. ಆ ರೀತಿಯಲ್ಲೇ ಬಾಣಭಟ್ಟನು ಇಲ್ಲೊಂದು ತಪ್ಪನ್ನು ಮಾಡಿದ್ದಾನೆ. ಇರಲಿ. ಆಭಿಚಾರಿಕ ಕ್ರಿಯಾ ಕ್ರೂರ ಪ್ರಕೃತೆಯ ಪುರೋಧಸೋ ಗುರವ. ಅವರು ಮಾಡತಕ್ಕಂಥದ್ದೇ ಮಾಟ, ಮದ್ದು, ಈ ಥರದ ಕೆಲಸ. ಅದಕ್ಕೆ ತಕ್ಕಂತೆ ಮಂತ್ರವಾದಿಗಳೇ ಅವರಿಗೆ ಗುರುಗಳು. ಪರಾಭಿಸಂಧಾನ ಪರಾಹ ಮಂತ್ರಿಣಃ ಉಪದೇಷ್ಟಾರಹ. ಬೇರೆಯ ಮೋಸ ವಂಚನೆ ಮಾಡ್ತಕ್ಕಂಥ ಮಂತ್ರಿಗಳೇ ಉಪದೇಶಕರು. ನರಪತಿ ಸಹಸ್ರ ಭುಕ್ತೋಜ್ಜಿತಾಯಾಂ ಲಕ್ಷ್ಮ್ಯಾಂ ಆಸಕ್ತಿ. ಸಾವಿರ ಸಾವಿರ ರಾಜರುಗಳು ತಿಂದುಬಿಟ್ಟ ಎಂಜಲಾದ ರಾಜ್ಯಲಕ್ಷ್ಮಿಯ ಬಗೆಗೆ ಅವರ ಆಸಕ್ತಿ. ಮಾರಣಾತ್ಮಕೇಶು ಶಾಸ್ತ್ರೇಶು ಅಭಿಯೋಗ. ಸದಾ ಭಯಂಕರವಾದ ತೀಕ್ಷ್ಣ ಆಯುಧಗಳಲ್ಲಿ, ಉಗ್ರಾಯುಧಗಳಲ್ಲಿ ಅವರಿಗೆ ಆಸಕ್ತಿ. ಸಹಜ ಪ್ರೇಮಾರ್ದ್ರ ಹೃದಯಾನುರಕ್ತ ಭ್ರಾತರ ಉಚ್ಛೇದ್ಯಾ. ನಿಜವಾಗಿ ರಕ್ತ ಹಂಚಿಕೊಂಡು ಪ್ರೀತಿ ಸ್ನೇಹಗಳಿಂದ ಇರುವ ಒಡಹುಟ್ಟುಗಳನ್ನೇ ಕೊಲ್ಲಬೇಕು ಅನ್ನುವ ಅಜೆಂಡಾ ಅವರದು ಅಂತ. ಇವು ರಾಜಕೀಯದಲ್ಲಿ ಇರತಕ್ಕಂಥದ್ದೇ. ಮಹಾಭಾರತ ಕಾಲದಿಂದ ಇರಲಿ, ದೇವಾಸುರ ಸಂಗ್ರಾಮದಿಂದಲೇ ನೋಡಿದ್ದೇವೆ ದಾಯಾದ ಕಲಹವನ್ನು, ಆಯುಧೋಪಜೀವಿತ್ವವನ್ನು. ಆದರೆ ದಿಸ್ ಈಸ್ ಪಾರ್ಟ್ ಆಫ್ ದಿ ರಿಯಾಲಿಟಿ. ಅಷ್ಟು ನಾವು ಎಕ್ಸ್ಟ್ರೀಮ್ ಉಟೋಪಿಯನ್ ಐಡಿಯಾಲಿಟಿಗೆ ಹೋಗಬಾರ್ದು. ಬಾಣಭಟ್ಟ ಆ ತಪ್ಪನ್ನು ಇಲ್ಲಿ ಮಾಡಿದ್ದಾನೆ. ಅಷ್ಟು ಉಜ್ವಲವಾಗಿ ಆರಂಭ ಮಾಡಿ
ಕೊನೆಯಲ್ಲಿ ಮುಗಿಸುವಾಗ ಯಾಕೋ ಉತ್ತರಾಪೋಷಣ ತೆಗೆದುಕೊಳ್ಳುವಾಗ ಗೋಮೂತ್ರವನ್ನು ಹಾಕಿದ್ದಾನೆ. ಅದಿರಲಿ, ಮುಂದೆ ಅವನು ಹೇಳ್ತಾನೆ, ತದೇವಂ ಪ್ರಾಯ ಅತಿಕುಟಿಲ ಕಷ್ಟಚೇಷ್ಟಾ ಸಹಸ್ರ ದಾರುಣೆ ರಾಜ್ಯತಂತ್ರೇ ಅಸ್ಮಿನ್ ಮಹಾಮೋಹಕಾರಿಣಿ ಚ ಯೌವನೇ ಕುಮಾರ. ಈಗ ಉಪಸಂಹಾರ ಮಾಡ್ತಾ ಇದ್ದಾನೆ. ಇಷ್ಟು ಭಯಂಕರವಾದ ಸಂಮೋಹನಕಾರಿಯಾದ ಈ ರಾಜ್ಯತಂತ್ರದಲ್ಲಿ ತಥಾ ಪ್ರಯತೇಥ ಯಥಾ ನೋಪಹಸ್ಯಸೇ ಜನೈ. ನೀನು ಹೇಗಿರಬೇಕು ಅಂದರೆ ಜನರ ಗೇಲಿಗೆ ಪಾತ್ರನಾಗಬಾರದು. ನ ನಿಂದ್ಯಸೇ ಸಾಧುಭಿ, ನ ಧಿಕ್ರಿಯಸೇ ಗುರುಭಿ, ನೋಪಲಭ್ಯಸೇ ಸುಹೃದ್ಭಿ, ನ ಶೋಚ್ಯಸೇ ವಿದ್ವದ್ಭಿ, ಯಥಾಚನ ಪ್ರಕಾಶ್ಯಸೇ ವಿಟೈ, ನ ಪ್ರತಾರ್ಯಸೇ ಅಕುಶಲೈ, ನ ಆಸ್ವಾದ್ಯಸೇ ಭುಜಂಗೈ, ನಾವಲುಪ್ಯಸೇ ಸೇವಕವೃಕೈ, ನ ವಂಚಸೇ ಧೂರ್ತೈ, ನ ಪ್ರಲಭ್ಯಸೇ ವನಿತಾಭಿ, ನ ವಿಡಂಬ್ಯಸೇ ಲಕ್ಷ್ಮ್ಯ, ನ ನರ್ತ್ಯಸೇ ಮದೇನ, ನೋನ್ಮತ್ತೀಕ್ರಿಯಸೇ ಮದನೇನ, ನಾಕ್ಷಿಪ್ಯಸೇ ವಿಷಯೈ, ನಾವಕೃಷ್ಯಸೇ ರಾಗೇಣ, ನಾಪಹ್ರಿಯಸೇ ಸುಖೇನ. ಕರ್ಮಣಿ ಪ್ರಯೋಗದಲ್ಲಿ ಎಷ್ಟು ವೈವಿಧ್ಯವನ್ನು ತಂದಿದ್ದಾನೆ, ಎಷ್ಟು ಕ್ರಿಯಾಪದಗಳು, ಎಷ್ಟು ನಾಮಪದಗಳು, ಅದೇನು ಸೊಗಸು. ನೀನು ಯಾವ ರೀತಿ ಇರಬೇಕು ಅಂದರೆ ಯಥಾ ನ ಉಪಹಾಸ್ಯಸೇ ಜನೈ, ಜನರಿಂದ ಗೇಲೆಗೊಳಗಾಗದಂತೆ, ಸಾಧುಗಳಿಂದ ನಿಂದಿತನಾಗದಂತೆ, ಗುರುಗಳಿಂದ ಧಿಕ್ಕೃತನಾಗದಂತೆ, ಸ್ನೇಹಿತರಿಂದ ಅವಮಾನಕ್ಕೆ ತುತ್ತಾಗದಂತೆ, ವಿದ್ವಾಂಸರಿಂದ ದುಃಖಿತನಾಗದಂತೆ, ವಿಟ ನಟ ಮೊದಲಾದವರಿಂದ ಆವೃತನಾಗದಂತೆ, ಧೂರ್ತರಿಂದ ವಂಚಿತನಾಗದಂತೆ, ಲಂಪಟರಿಂದ ಭುಕ್ತನಾಗದಂತೆ, ಸೇವಕರೆಂಬ ತೋಳಗಳಿಂದ ನುಂಗಲ್ಪಡದಂತೆ, ಧೂರ್ತರಿಂದ ವಂಚಿತನಾಗದಂತೆ, ವೇಶ್ಯಾವನಿತೆಯರಿಂದ ಪ್ರಲೋಭಿತನಾಗದಂತೆ, ಲಕ್ಷ್ಮಿಯಿಂದ ವಿಡಂಬಿತನಾಗದಂತೆ, ಮದದಿಂದ ನರ್ತಿತನಾಗದಂತೆ, ಮದನನಿಂದ ಮನ್ಮಥನಿಂದ ಉನ್ಮತ್ತೀಕೃತನಾಗದಂತೆ, ವಿಷಯಗಳಿಂದ ಅವಪ್ಲುತನಾಗದಂತೆ, ರಾಗ ಆಕರ್ಷಣೆಯಿಂದ ಸೆಳೆಯಲ್ಪಡದಂತೆ, ಸುಖದಲ್ಲಿ ಮರುಳಾಗದಂತೆ ಇರಬೇಕು ಅಂತ ಹೇಳ್ತಾನೆ. ಕಾಮಂ ಭವಾನ್ ಪ್ರಕೃತ್ಯೇವ ಧೀರ. ನೀನು ಬೈ ನೇಚರ್ ಯು ಆರ್ ಧೀರ, ಯು ಆರ್ ಮೆರಿಟೋರಿಯಸ್, ಯು ಆರ್ ವೈಸ್. ನೀನು ಸ್ವಭಾವದಿಂದಲೇ ಧೀರನಾದವನು. ಪಿತ್ರಾಚ ಸಮಾರೋಪಿತ ಸಂಸ್ಕಾರ ವಿಶೇಷ್ಯ ನಿಘ್ನ. ಇಡೀ ವಾಕ್ಯವನ್ನೇ, ಆ ಅಬ್ಜೆಕ್ಟಿವ್ನೇ, ಆ ಒಂದು ವಾಕ್ಯವನ್ನೇ ಅಬ್ಜೆಕ್ಟಿವ್ ಆಗಿ ಮಾಡಿಬಿಡ್ತಾ ಇರ್ತಕ್ಕಂಥದ್ದು. ಸಮಾರೋಪಿತ ಸಂಸ್ಕಾರ. ತಂದೆ ನಿನಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾನೆ, ತಂದೆಯಿಂದ ಕೊಡಲ್ಪಟ್ಟ ಸಂಸ್ಕಾರ ಉಳ್ಳವನಾಗಿದ್ದೀಯೇ. ತರ್ಲ ಹೃದಯಂ ಅಪ್ರತಿಬುದ್ಧಂ ಚ ಮದಯಂತಿ ಧನಾನಿ. ಆದರೆ ಚಂಚಲವಾದ ಹೃದಯ, ಪ್ರಬುದ್ಧವಲ್ಲದ ಹೃದಯ ಹಣದಿಂದ ಮದಕ್ಕೆ ತುತ್ತಾಗುತ್ತದೆ. ತಥಾಪಿ ಭವತ್ ಗುಣ ಸಂತೋಷೋ ಮಾಮೇವಂ ಮುಖರೀಕೃತವಾನ್. ಆದರೆ ನಿನ್ನ ಗುಣವನ್ನು ಕಂಡು ಆದ ಸಂತೋಷ ನನ್ನನ್ನು ಈ ರೀತಿ ಮಾತನಾಡಿಸಿತು. ಇದಮೇವಚ ಪುನಃ ಪುನರಭಿಧೀಯಸೆ. ಇದನ್ನೇ ಮತ್ತೆ ಮತ್ತೆ ನಾನು ನಿನಗೆ ಹೇಳ್ತೀನಿ. ವಿದ್ವಾಂಸಮಪಿ ಸಚೇತನಮಪಿ ಮಹಾಸತ್ವಮಪಿ ಅಭಿಜಾತಮಪಿ ಧೀರಮಪಿ ಪ್ರಯತ್ನವಂತಮಪಿ ಪುರುಷಮಿಯಂ ದುರ್ವಿನೀತ ಖಲೀಕರೋತಿ ಲಕ್ಷ್ಮೀ ರೀತಿ. ಎಷ್ಟೇ ತಾತ್ಪರ್ಯವಾಗಿ ಹೇಳೋದಿದ್ರೆ, ಅವನು ವಿದ್ವಾಂಸನಾಗಲಿ, ವಿವೇಕಿಯಾಗಲಿ, ಮಹಾನುಭಾವನಾಗಲಿ, ತುಂಬ ಒಳ್ಳೆಯ ಅಭಿಜಾತ ಕುಲಪ್ರಸೂತನಾದರೂ, ಧೀರನಾದರೂ, ಪ್ರಾಜ್ಞನಾದರೂ, ಪ್ರಯತ್ನಶಾಲಿಯಾದರೂ, ಅಂಥ ಮಹಾವ್ಯಕ್ತಿಯನ್ನೂ ದುರ್ವೃತ್ತಳಾದಂಥ ಈ ರಾಜ್ಯಲಕ್ಷ್ಮಿ ಮರಳು ಮಾಡುತ್ತದೆ. ಅದಕ್ಕೆ ಎಚ್ಚರದಲ್ಲಿರು. ಸರ್ವಥಾ ಕಲ್ಯಾಣೈ ಪಿತ್ರ ಕ್ರಿಯಮಾಣಂ ಅನುಭವತು ಭವಾನ್ ನವಯೌವನ ರಾಜ್ಯಾಭಿಷೇಕ ಮಂಗಲಂ. ಹಾಗಾಗಿ ಮಂಗಳಕರವಾದ ಯವರಾಜ್ಯಾಭಿಷೇಕವನ್ನು ಮಾಡಿಸಿಕೋ. ಕುಲಕ್ರಮಾಗತಂ ಉದ್ವಹ ಪೂರ್ವಪುರುಷಯ ರೂಢಾಂ ಧುರಂ. ಪೂರ್ವ ರಾಜರುಗಳು ಹೊತ್ತ ಈ ನೊಗವನ್ನು ನೀನು ಹೊರು. ಅವನಮಯ ದ್ವಿಷತಾಂ ಶಿರಾಂಸಿ. ವೈರಿಗಳ ತಲೆ ಬಾಗಿಸು. ಉನ್ನಮಯ ಸ್ವಬಂಧುವರ್ಗಂ. ನಿನ್ನ ಬಂಧುವರ್ಗದ ಹೆಮ್ಮೆಯನ್ನು ಮೇಲಕ್ಕೆ ಏರಿಸು. ಅಭಿಷೇಕಾನಂತರಂಚ ಪ್ರಾರ್ಧ ದಿಗ್ವಿಜಯ ಪರಿಭ್ರಮನ್ ವಿಜಿತಾಮಪಿ ತೇನ ತವ ತತ್ರ ಪಿತ್ರ ಸಪ್ತದ್ವೀಪಭೂಷಣಾಂ ಪುನರ್ವಿಜಯಸ್ವ ವಸುಂಧರಾಂ. ಅಭಿಷೇಕದ ಬಳಿಕ ದಿಗ್ವಿಜಯ ಮಾಡು. ನಿನ್ನ ತಂದೆ ಗೆದ್ದಿರಬಹುದು ಅದೇ ರಾಜರನ್ನ, ಮತ್ತೆ ನೀನೊಮ್ಮೆ ನಿನ್ನ ಬಲ ತೋರಿಸಬೇಕು ಅಂತ. ಶಾಸ್ತ್ರಂ ಸ್ವಧೀತಮಪಿ ತತ್ ಪರಿಚಿಂತನೀಯಂ. ಎಷ್ಟು ಬಾರಿ ಓದಿದ್ರೂ ಮತ್ತೊಮ್ಮೆ ಆಕಲನ ಮಾಡಿಕೊಂಡು ಬರಬೇಕು. ಇಲ್ಲದೇ ಇದ್ದರೆ ಆಗತಕ್ಕಂಥದ್ದಲ್ಲ. ನಾವು ನಮ್ಮದಾದ ಒಂದು ವಿಶೇಷತೆಯನ್ನು, ನಮ್ಮದಾದ ಹಕ್ಕನ್ನು, ನಮ್ಮದಾದ ಶಕ್ತಿಯನ್ನು ತೋರಿಸಬೇಕು. ಪೂರ್ವರೂಢವಾದದ್ದು ಉಂಟು, ಆದರೂ ನಾವು ಮಾಡಬೇಕಾದದ್ದು ಉಂಟೇ ಉಂಟು. ಅದನ್ನು ನೀನು ಮಾಡು ಅಂತಾನೆ. ಅಂದರೆ ಹಿಂದಿನವರ ಆಸ್ತಿ ಏನೇ ಆದರೂ ನಮ್ಮದಾಗುವುದು ನಾವು ಅದನ್ನು ಸ್ವೀಕರಿಸಿಕೊಂಡಾಗ. ನಾನು ತುಂಬ ಜನಕ್ಕೆ ಹೇಳಿರುವ ಮಾತನ್ನು ಸಭಾಮುಖದಲ್ಲಿ ಹೇಳ್ತಾ ಇದ್ದೀನಿ. ಕೆಲವರಿಗೆ ಒಂದು ಭ್ರಮೆ ಇದೆ, ನನ್ನ ಭಾಷಣ ಕೇಳಿದ್ರೆ ಬುದ್ಧಿವಂತರಾಗ್ಬಿಡ್ತಾರೆ ಅಂತ. ಖಂಡಿತ ಅಲ್ಲ. ನನ್ನ ಭಾಷಣ ಕೇಳಿದ್ರೆ ಈ ವಿಷಯಗಳ ಬಗ್ಗೆ ತಜ್ಞತೆ ಬರುತ್ತದೆ ಅಂತಲೂ ಅಲ್ಲ.
ಈ ವಿಷಯಗಳ ಬಗ್ಗೆ ಒಂದಿಷ್ಟು ಅರಿವಾಗುತ್ತದೆ. ಅವರು ಮತ್ತೊಬ್ಬರಿಗೆ ಹೇಳಬೇಕು ಅಂದರೆ ನಾನು ಓದೋದಕ್ಕಿಂತಲೂ ಹೆಚ್ಚು ಓದಿಕೊಳ್ಳಬೇಕಾಗುತ್ತದೆ. ಈ ಭಾಷಣವನ್ನು ಕೇಳಿದ್ರೆ ಬಾಣಭಟ್ಟನ ಬಗ್ಗೆ ನಿಮಗೆ ಒಂದು ಸಮಾಧಾನಕಾರಿಯಾದ ದಿಕ್ಸೂಚಿ ಸಿಗಬಹುದು. ಮತ್ತೊಬ್ಬರಿಗೆ ಬಾಣಭಟ್ಟನ ಕುರಿತು ಹೇಳಬೇಕಾದ್ರೆ ಮೂಲ ಗ್ರಂಥವನ್ನೇ ಓದಿಕೊಂಡು ಹೋಗಬೇಕಾಗುತ್ತದೆ. ಅಂದರೆ ಒಬ್ಬರಿಗೆ ಕೈ ತುತ್ತಾಗಿ ಒಂದು 4 ತುತ್ತು ಹಾಕಿರುವುದು ಹೋಟೆಲ್ಲಿಡೋದಕ್ಕಾಗುವಷ್ಟು ಬಂಡವಾಳ ಅಲ್ಲ, ಸಮಾರಾಧನೆ ಮಾಡುವುದಕ್ಕಾಗುವಷ್ಟು ಬಂಡವಾಳವಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದನ್ನು ನಾವೇ ನಮ್ಮ ಪ್ರಯತ್ನದಿಂದ ಸಂಪಾದಿಸಿಕೊಳ್ಳಬೇಕು. ಮತ್ತು ಎಷ್ಟೋ ಬಾರಿ ಯಾರೇ ಆಗಲಿ ಅವರ ಅನುಭವ ವ್ಯಾಸಂಗದಿಂದ ಬಂದ ವಿಚಾರಗಳನ್ನು ನಿಗಮನ, ಕನ್ಕ್ಲೂಷನ್ ಅನ್ನುವಂತೆ, ಇನ್ಫರೆನ್ಸ್ ಅನ್ನುವಂತೆ ಒಂದು ಸಾಲಿನ ತೀರ್ಮಾನವಾಗಿ ಹೇಳಿದಾಗ ನಮಗೆ ಎಂಡ್ ಪ್ರಾಡಕ್ಟ್ ಬಂದಿರುತ್ತದೆ. ಹೋಲ್ ಪ್ರೋಸೆಸ್ ಅಂತೀವಲ್ಲ, ಸಮಗ್ರ ಪ್ರಕ್ರಿಯೆ ಗೊತ್ತಾಗೋಲ್ಲ. ಆದರೆ ಅದರ ಗುಣಾವಗುಣ ವಿಮರ್ಶೆಗೆ, ದಾರ್ಢ್ಯಕ್ಕೆ ನಾವು ಆ ಇಡೀ ಪ್ರಕ್ರಿಯೆಯನ್ನು ಒಳಗೊಳ್ಳಬೇಕು. ನೀವು ಹೇಳಿಬಿಡಿ ಇಂಪಾಗಿರುತ್ತೆ, ಕತೆ ನಮಗೆ ಚೆನ್ನಾಗಿ ಗೊತ್ತಾಗುತ್ತದೆ ಅಂದರೆ ನಿಮಗೆ ಮಾತ್ರ ಆಗುತ್ತದೆ. ಮತ್ತೊಬ್ಬರಿಗೆ ಹೋಗಬೇಕು ಅಂದರೆ ಎಲ್ಲ ಒಳಗಾಗಬೇಕು. ನನ್ನ ಗುರುಗಳು ಅದ್ಭುತವಾಗಿ ಸಂಗೀತ ಹಾಡುವಾಗ ಮುಂದಿನ ಸಂಗತಿ ಅವರು ಏನು ಹೇಳ್ತಾರೆ ಅಂತ ನಂಗೆ ತಲೆಯಲ್ಲಿ ಗೊತ್ತಾಗ್ತಿರ್ತದೆ. ಆದರೆ ನಾನು ಸಂಗೀತಗಾರನಾಗ್ತೀನಾ? ಇಲ್ಲ. ಆ ಮುಂದಿನ ಸಂಗತಿಯಲ್ಲ, ಇರುವ ಸಂಗತಿಯನ್ನಾದರೂ ನಾಲಿಗೆಯಲ್ಲಿ ಸರಿಯಾಗಿ ನುಡಿಯೋಕ್ಕಾದರೆ ಒಂದು ಮಟ್ಟದ ಸಂಗೀತಗಾರನಾದೇನು. ಏಕೆಂದರೆ ನಾವು ಸಹೃದಯರಾಗಿ ಭಾವಯಿತ್ರಿ ಪ್ರತಿಭೆಯಲ್ಲಿದ್ದಾಗ ಎಲ್ಲವೂ ಕರತಲಾಮಲಕವಂತೆ ಕರಬದರ ಸಮಾನವಾಗಿ ಕಾಣಿಸುತ್ತದೆ. ಆದರೆ ಕಾರಯಿತ್ರಿ ಪ್ರತಿಭೆಗೆ ನಿಂತಾಗ ಗೊತ್ತಾಗುತ್ತದೆ ಅದು ಎಷ್ಟು ಕಷ್ಟ ಏನು ಅಂತ. ಆ ದೃಷ್ಟಿಯಿಂದ ತಂದೆ ಗೆದ್ದಿರಬಹುದು, ಆದರೆ ಮಗ ಮತ್ತೆ ಗೆಲ್ಲಬೇಕಾದದ್ದು ಉಂಟು. ವೈ ಶುಡ್ ರೀಇನ್ವೆಂಟ್ ದಿ ವೀಲ್ ಅಂತ ಹೇಳ್ಬೋದು. ದಿನ ಹೇಗೆ ಹಲ್ಲುಜ್ಜಬೇಕು, ಸ್ನಾನ ಮಾಡಬೇಕು, ಊಟ ಮಾಡಬೇಕು, ಹಾಗೆ ಕೆಲವು ಕೆಲಸಗಳನ್ನು ಮತ್ತೆ ಮತ್ತೆ ಮಾಡಲೇಬೇಕು. ರಾಜ್ಯ ಕೋಶಾದಿಗಳನ್ನು ನಡೆಸಬೇಕಾದರೆ ಪ್ರತಿಯೊಂದು ತಲೆಮಾರಿನಲ್ಲಿಯೂ ಈ ಥರದ ಕೆಲಸ ನಡೀತಾ ಇರಬೇಕಾಗುತ್ತದೆ. ಅದನ್ನು ಕುರಿತು ಬಾಣಭಟ್ಟ ಕಟಾಕ್ಷಿಸ್ತಾ ಇದ್ದಾನೆ. ಅಯಂಚತೆ ಕಾಲ ಪ್ರತಾಪಂ ಆರೋಪಯಿತು. ಇದೇ ಸರಿಯಾದ ಕಾಲ, ನಿನ್ನ ಪ್ರತಾಪ ಪ್ರದರ್ಶನಕ್ಕೆ ಆರೂಢ ಪ್ರತಾಪೋ ರಾಜ ತ್ರೈಲೋಕ್ಯದರ್ಶಿವ ಸಿದ್ಧಾದೇಶೋ ಭವತಿ ಏತಾವದ್ ಅಭಿದಾಯ ಉಪಶಶಾಮ. ಇದು ಯುಕ್ತವಾದ ಕಾಲ. ಆರೂಢ ಪ್ರತಾಪನಾದ, ಪ್ರತಾಪಶಾಲಿಯಾಗಿ ದಿಗ್ವಿಜಯಕ್ಕೆ ಹೊರಟ ರಾಜ 3 ಲೋಕವನ್ನು ಸಿದ್ಧಾದೇಶದ ಮಂತ್ರೋಪದೇಶದ ರೀತಿಯಲ್ಲಿ ಕಾಣಬಲ್ಲ. ಹಾಗಾಗಿ ನೀನು ವಿಜಯಶಾಲಿಯಾಗಿ ಹೊರಡು ಅಂತ ಉಪದೇಶ ಮಾಡ್ತಾನೆ. ಆಮೇಲೆ ಚಂದ್ರಾಪೀಡ ಆ ಮಾತನ್ನೇ ಮೌಲ್ಯವಾಗಿ ಸ್ವೀಕರಿಸಿ ಅವನು ದಿಗ್ವಿಜಯಕ್ಕೆ ಹೊರಡ್ತಾನೆ ಅಂತ ಬರ್ತದೆ. ಇಲ್ಲಿ ಅವನ ದಿಗ್ವಿಜಯವನ್ನು ಕುರಿತು ವಿಸ್ತೃತವಾಗಿ ಬರೀತಾನೆ. ಆ ದಿಗ್ವಿಜಯದ ವಿವರಗಳನ್ನು ಕುರಿತು ನಾನು ಹೆಚ್ಚಿನದನ್ನು ಹೇಳೋಲ್ಲ. ದೊಡ್ಡ ವಾಕ್ಯ ಸರಣಿ ಇದೆ. ಬಾಣಭಟ್ಟ ತುಂಬ ಶ್ರೀಮಂತ. ಬಾಣೋಚ್ಚಿಷ್ಟಂ ಜಗತ್ಸರ್ವಂ ಅಂತಲೇ ಹೇಳ್ತಾರೆ. ಎಲ್ಲ ಅವನ ವಾಕ್ಯಗಳನ್ನು ಓದುವುದಕ್ಕೆ ವರ್ಷವಾದರೂ ಸಾಕಾಗುವಂಥದ್ದಲ್ಲ. ಕೆಲವು ವಾಕ್ಯಗಳನ್ನು, ಕೆಲವು ಸ್ವಾರಸ್ಯಕಾರಿಯಾದಂಥ ಪಂಕ್ತಿಗಳನ್ನು ನಿಮ್ಮ ಮುಂದೆ ನಿವೇದನೆ ಮಾಡತಕ್ಕ ಪ್ರಯತ್ನ ನನ್ನದಷ್ಟೇ. ಶನೈಶ್ಚ ಬಲಸಂಕ್ಷೋಭ ಜನ್ಮ ಕ್ಷಿತೇ ಅನೇಕ ವರ್ಣತೆಯ ಕ್ವಚಿತ್ ಜೀರ್ಣ ಶಫರ ಕ್ರೋಢ ಧೂಮ್ರ ಕ್ವಚಿತ್ ಕ್ರಮೇಲಕ ಸಟಾ ಸನ್ನಿಭ ಕ್ವಚಿತ್ ಪರ್ಣತ ರಲ್ಲಕ ರೋಮ ಪಲ್ಲವ ಮಲಿನ ಕ್ವಚಿತ್ ಉತ್ಪತನ್ ಊರ್ಣತಂತು ಪಾಂಡುರ ಕ್ವಚಿತ್ ಜರಟ ಮೃಣಾಲ ದಂಡ ಧವಲ ಕ್ವಚಿತ್ ಜರತ್ ಕಪಿ ಕೇಶ ಕಪಿಲ ಕ್ವಚಿತ್ ವರ ವೃಷಭ ರೋಮಂತ ಪೇನ ಪಿಂಡ ಪಾಂಡುರ ತ್ರಿಪದಗಾ ಪ್ರವಾಹ ಇವ ಹರಿಚರಣ ಪ್ರಭಾವ ಕುಪಿತ ಇವ ಮುಂಚನ್ ಕ್ಷಮಾಂ ಆರಬ್ಧ ಪರಿಹಾಸ ಇವ ರಂಧಯನ್ ನಯನ ರುಂಧನ್ ನಯನಾನಿ ತ್ರಿಷಿತ ಇವ ಪಿಬನ್ ಕರಿಕರ ಸೀಕರ ಜಲಾನಿ ಪಕ್ಷವಾನ್ ಇವ ಉತ್ಪತನ್ ಗಗನತಲಂ ಅಲಿನಿವಹ ಇವ ಚುಂಬನ್ ಮದಲೇಖಾಂ ಮೃಗಪತಿರಿವ ರಚಯನ್ ಕರಿಕುಂಭಸ್ಥಲೀಷು ಪದಂ ಉಪತ್ತ ವಿಜಯ ಇವ ಗೃಹನ್ ಪತಾಕಾಂ ಜರಾಗಮ ಇವ ಪಾಂಡುರೀಕರುವನ್ ಶಿರಾಂಸಿ ಮುದ್ರಯನ್ನಿವ ಪಕ್ಷಾಗ್ರ ಸಂಸ್ಥಿತೋ ದೃಷ್ಟಿಂ ಅಜಿಘ್ರನ್ನಿವ ಮಕರಂದ ಮಧುಬಿಂದು ಪಂಕಲಗ್ನ ಕರ್ಣೋತ್ಪಲಾನಿ ಮದ ಕಲ ಕರಿ ಕರ್ಣ ತಾಲ ತಾಡ ತಾಡನಸ್ತತ್ರ ತಾಡನತ್ರಸ್ತೈವ ವಿಶಂಕನ್ ವಿಶನ್ ಕರ್ಣ ಶಂಕೋದರ ವಿವರಾಣಿ ಪೀಯಮಾನ ಇವ ಉನ್ಮುಖೀಭಿ ಅವನಿಪತಿ ಮುಕುಟ ಮಣಿ ಪತ್ರಭಂಗ ಮಕರಿಕಾಭಿ ಅಭ್ಯರ್ಚ್ಯಮಾನ ಇವ ತುರಗ ಮುಖ ವಿಕ್ಷೇಪ
ವಿಪ್ಲುತೈ ಫೇನ ಪಲ್ಲವ ಕುಸುಮಸ್ತಬಕೈ ಅನುಗಮ್ಯಮಾನ ಇವ ಮತ್ತ ಗಜಘಟ ಕುಂಭಭಿತ್ತಿ ಸಂಭವೇನ ಧಾತು ಧೂಲಿ ವಲಯೇನ ಆಲಿಂಗ್ಯಮಾನ ಇವ ಚಲಚ್ಚಾಮರ ಕಲಾಪ ವಿದುತೇನ ಪಟವಾಸ ಪಂಸುನಾ ಪ್ರೋತ್ಸಾಹ್ಯಮಾನ ಇವ ನರಪತಿ ಶೇಖರ ಸಹಸ್ರ ಪರಿಚ್ಯುತೈ ಕುಸುಮಶೇಖರ ರಜೋಭಿ ಉತ್ಪಾತ ರಾಹುರಿವ ದಿವಸಕರ ಮಂಡಲ ಮಕಾಂಡ ಏವ ಪಿಬನ್ ನೃಪಪ್ರಸ್ಥಾನ ಮಂಗಲ ಪ್ರತಿಸರ ವಲಯ ಮಾಲಿಕಾಸು ಗೋರೋಚನಾ ಚೂರ್ಣಾಯಮಾನ ಕ್ರಕಚ ಕೃತ ಚಂದನ ಕ್ಷೋಧ ಧೂಸರೋ ರೇಣು ಉತ್ಪಪಾತ. ಧೂಳಿನ ವರ್ಣನೆ ಒಂದು ಪಂಕ್ತಿಯಷ್ಟೇ, ಒಂದೇ ವಾಕ್ಯ. ಅವನು ಸೇನೆ ಹೊರಟಾಗ ಸೇನೆಯಲ್ಲ, ದಿಗ್ವಿಜಯವಲ್ಲ, ಸೇನಾ ಸನ್ನಾಹವಲ್ಲ, ಅದು ಹೊರಟಾಗಿದ್ದ ಧೂಳಿ ಏನು ಅಂತನ್ನುವುದನ್ನು ಒಂದು ವಾಕ್ಯದಲ್ಲಿ ವರ್ಣಿಸಿದ್ದಾನೆ. ಆ ವಾಕ್ಯವನ್ನಷ್ಟೇ ನಾನು ಇಲ್ಲಿ ಓದಿದ್ದು. ಈ ಧೂಳಿಯಿಂದ ಮಿಕ್ಕಿದ್ದನ್ನು ಪೀದೆ ಹರಿಕ್ಯುಲಮ್ ಅಂತ ಲ್ಯಾಟಿನ್ ಗಾದೆ ಉಂಟಲ್ಲ, ಹೆರಾಕ್ಲಿಸನ್ನ ಕಾಲನ್ನು ನೋಡಿ ಅವನ ಆಳ್ತನವನ್ನು ಅರ್ಥ ಮಾಡಿಕೊಂತ ಆ ರೀತಿಯಲ್ಲಿ ಇದನ್ನು ನಾವು ನೋಡಬೇಕಾದದ್ದು. ಆ ಚಂದ್ರಾಪೀಡ ಯುವರಾಜ ಸೇನೆಯೊಂದಿಗೆ ದಿಗ್ವಿಜಯಕ್ಕೆ ಹೊರಟಾಗ ಎದ್ದ ಧೂಳಿನ ಬಣ್ಣ ಯಾವ ಥರ ಇತ್ತು ಅಂತ ಹೇಳ್ತಾನೆ. ನಾನು ಮೊದಲ ಬಾರಿಗೆ ಹೇಳಿದ್ದೆ, ಬಾಣಭಟ್ಟ ಬಣ್ಣಗಳಿಗೆ ಪ್ರಖ್ಯಾತ. ಇಂಗ್ಲೀಷ್ನಲ್ಲಿ ಸ್ಪೆನ್ಸರ್ನ ಬಹಳ ವಿಶೇಷವಾಗಿ ಬಣ್ಣಗಳಿಗೆ ಕೊಂಡಾಡ್ತೀವಿ. ಫೇರಿ ಕ್ವೀನ್ನಲ್ಲಿ ಅಸಾಮಾನ್ಯವಾದ ಸಿದ್ಧಿಯನ್ನು ಮುಟ್ಟಿದ್ದಾನೆ ಅಂತ ಅರ್ಥರಿಯನ್ ಸ್ಟೋರೀಸ್ನ ಕುರಿತು ಬರೆದಿದ್ದಾನೆ, ಅಲ್ಲಿಯೂ ಕೂಡ ಅಂತ. ಸ್ಪೆನ್ಸರ್ನ ಓದಿದ್ದೀನಿ, ಏನೇನೂ ಅಲ್ಲ ಬಾಣಭಟ್ಟನ ಮುಂದೆ. ಬಾಣಭಟ್ಟನ ಬಣ್ಣಗಳ ವಿಶಿಷ್ಟತೆ ಅಂಥದ್ದು. ಇಲ್ಲಿ ಆ ಬಣ್ಣಗಳ ವಿವರವೂ ಬರುತ್ತದೆ, ಧೂಳು ಯಾವ್ಯಾವ ಬಣ್ಣದಲ್ಲಿರುತ್ತದೆ ಅಂತ. ಆ ಧೂಳು ಕೆಲವು ಕಡೆ ಬೂದು ಬಣ್ಣದಲ್ಲಿತ್ತಂತೆ, ಮುದಿ ಮೀನಿನ ಬೆನ್ನಿನ ಬಣ್ಣದಲ್ಲಿತ್ತು ಅಂತ ಹೇಳ್ತಾನೆ. ಕ್ವಚಿತ್ ಜೀರ್ಣ ಶಪರ ಕ್ರೋಡ ಧೂಮ್ರ, ಕ್ವಚಿತ್ ಕ್ರಮೇಲಕ ಸಟಾ ಸನ್ನಿಭ. ಕೆಲವೊಂದು ಕಡೆ ಒಂಟೆಯ ರೋಮದ ಹಾಗೆ ಕಂದು ಬಣ್ಣದಲ್ಲಿತ್ತಂತೆ ಧೂಳು, ಬೇರೆ ಬೇರೆ ನೆಲದ ಮೇಲೆ ಕಾಲಿಟ್ಟಾಗ ಎದ್ದ ಧೂಳು. ಕ್ವಚಿತ್ ಪರಿಣತ ರಲ್ಲಕ ರೋಮ ಪಲ್ಲವ ಮಲಿನಃ. ಇನ್ನು ಕೆಲವು ಕಡೆಗೆ ಒಂದು ಟಗರು, ರಲ್ಲಕ ಅಂತಕ್ಕಂಥ ಟಗರು, ಆ ರಲ್ಲಕದಿಂದ ಮಾಡಿದಂಥದ್ದೇನೆ ಒಂದು ಬಗೆಯ ಕಂಬಳಿ, ಅದನ್ನು ರಲ್ಲಕ ಅಂತ ಕರೀತಾರೆ. ಆ ರಲ್ಲಕ ಅನ್ನುವ ಜಾತಿಯ ಟಗರಿನ ರೋಮದ ತುದಿಯ ಬಣ್ಣದಲ್ಲಿತ್ತು. ಕ್ವಚಿತ್ ಉತ್ಪನ್ನ ಊರ್ಣಾ ತಂತು ಪಾಂಡುರ. ಇನ್ನು ಕೆಲವು ಕಡೆ ಅಪ್ಪಟ ಉಣ್ಣೆ ಹಾಗೆ ಬೆಳ್ಳಗೆ ಧೂಳು ಹೇಳ್ತಾ ಇತ್ತು, ಸುದ್ದೆ ಮಣ್ಣೆಲ್ಲ ಇದ್ದ ಜಾಗದಲ್ಲಿ. ಕ್ವಚಿತ್ ಜರಟ ಮೃಣಾಲ ದಂಡ ಧವಲ. ಕೆಲವು ಕಡೆ ಬಲಿತ ತಾವರೆಯ ನಾಳದ ಹಾಗೆ ಬೆಳ್ಳಗಿದ್ದ ಧೂಳು. ಕ್ವಚಿತ್ ಜರತ್ ಕಪಿಕೇಶ ಕಪಿಲ. ಇನ್ನು ಕೆಲವು ಕಡೆ ಮುದಿ ಕಪಿಯ ಕೂದಲಿನ ಹಾಗೆ ಕಂದು ಬಣ್ಣದಲ್ಲಿತ್ತು. ಮುದಿಯಾಗಿರಬೇಕು, ಕಪಿಯಾಗಿರಬೇಕು, ಅದರ ಕೂದಲಿನ ಬಣ್ಣ. ಈ ರೀತಿಯಾದ ಸ್ಪೆಸಿಫಿಸಿಟಿ ನೋಡಿ ಹೇಗಿದೆ. ಕ್ವಚಿತ್ ವರವೃಷಭ ರೋಮಂತ ಫೇನ ಪಿಂಡ ಪಾಂಡುರ. ಕೆಲವು ಕಡೆ ಒಳ್ಳೆ ಗೂಳಿಯ ಮೆಲಕು ಹಾಕುವ ಬಾಯ ತುದಿಯಲ್ಲಿ ಸುರಿತಾ ಇರುವ ಬೆಳ್ಳಗಿನ ನೊರೆಯ ಬಣ್ಣದಲ್ಲಿ ಧೂಳಿತ್ತು. ತ್ರಿಪದಗಾ ಪ್ರವಾಹ ಇವ ಹರಿಚರಣ ಪ್ರಭಾವ. ಗಂಗಾ ಪ್ರವಾಹದ ಹಾಗೆ ಹರಿಚರಣ ಪ್ರಭಾವ. ಹರಿಚರಣದಿಂದ ಬಂದವಳು ಗಂಗೆ, ಹರಿಚರಣ ಕರುಣೆ ಅವಳು, ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ಬಂದವಳು ಅಂತ ಬೇಂದ್ರೆ ಹೇಳ್ತಾರಲ್ಲ. ಇಲ್ಲಿ ಹರಿ ಅಂತಂದರೆ ಕುದುರೆ ಅಂತ ಅರ್ಥ. ಕುದುರೆಯ ಖುರಪುಟದಿಂದ ಇದ್ದಂಥ ಧೂಳು. ಕುಪಿತ ಇವ ಮುಂಚನ್ ಕ್ಷಮಾಂ. ಧೂಳು ಭೂಮಿಯನ್ನು ಮುನಿದು ಇದು ಬೇಡ ಅಂತ ತಿರಸ್ಕರಿಸಿ ಪುಟಿದೆದ್ದಂತೆ ಇತ್ತು ಅಂತ. ಚಂಪೂ ರಾಮಾಯಣದಲ್ಲಿ ರಾಮನ ಹಿಂದೆ ಭೂಮಿಯೇ ಹೋದಂತೆ ಧೂಳೆದ್ದು ಹೋಯಿತು. ಕೈಕೇಯಿ ತಡೆದರೂ ನಾನು ಇರ್ಲಾರೆ ಹೋಗದೆ ಇರ್ಲಾರೆ ಅಂತ ರಾಮನ ಹಿಂದೆ ಭೂಮಿಯೇ ಹೋದಂತಾಯಿತು ಅಂತ ಹೇಳ್ತಾನೆ. ಇನ್ನು ಕೆಲವು ಕಡೆ ಕಣ್ಣುಗಳನ್ನು ಮುಚ್ಚುವ ಒಂದು ವಿನೋದ ಕ್ರೀಡೆ ಮಾಡುವಂತೆ ಇತ್ತು, ಕಣ್ಣಾ ಮುಚ್ಚಾಲ ಆಡುವಂತೆ ಇತ್ತು ಧೂಳು ಅಂತ. ಆರಬ್ಧ ಪರಿಹಾಸ ಇವ ರುಂಧನ್ ನಯನಾನಿ. ಮತ್ತು ಅದು ಬಾಯಾರಿದಂತೆ ಆನೆಗಳ ಸೊಂಡಿಲಿನಿಂದ ಬರ್ತಕ್ಕಂಥ ತುಂತುರು ಹನಿಗಳನ್ನೆಲ್ಲ ಹೀರುತ್ತಾ ಇತ್ತು ಅಂತ. ಧೂಳು ಎಲ್ಲವನ್ನ ಒಣಗಿಸಿಬಿಡುತ್ತದಲ್ಲ. ಪಿಬನ್ ಕರ ಸೀಕರ ಜಲಾನಿ ಪಕ್ಷವಾನಿವ ಉತ್ಪತನ್ ಗಗನತಲಂ. ರೆಕ್ಕೆ ಇದ್ದದ್ದೆಂಬಂತೆ ಆಕಾಶಕ್ಕೆ ಹಾರುತ್ತಿತ್ತು. ಮತ್ತು ದುಂಬಿಗಳ ಸಮೂಹವೆಂಬಂತೆ ಆನೆಗಳ ಕೆನ್ನೆಗಳ ಮೇಲೆ ಹೋಗಿ ಕೂತ್ಕೋತಾ ಇತ್ತು. ಮದಭರಿತವಾದ ಆನೆಗಳ ಕಪೋಲದ ಮೇಲೆ ದುಂಬಿಗಳು ಹತ್ತಿ ಕೂತ್ಕೊಳ್ಳತ್ವಲ್ಲ. ಮೃಗಪತಿವರ ರಚಯನ್ ಕರಿಕುಂಭಸ್ಥಲೀಶು ಪದನ್. ಸಿಂಹಗಳ ಹಾಗೆ ಆನೆಗಳ ಕುಂಭಸ್ಥಳದ ಮೇಲೆ ಹೋಗಿ ಕೂತ್ಕೋತಾ ಇತ್ತು, ಎಗರಿ ಬೀಳ್ತಾ ಇತ್ತು. ಉಪತ್ತ ವಿಜಯವ ಗೃಹನ್ ಪತಾಕಾಂ. ಪತಾಕಿಗಳ ಮೇಲೆ ಹೋಗಿ ಕೂತ್ಕೋತಾ ಇತ್ತು, ನಾನು ವಿಜಯಿಯಾಗಿದ್ದೀನಿ ಅಂತ ವಿಜಯ ಪತಾಕೆ ಹಿಡಿಯುವಂತೆ ಧೂಳು ಅಂತ. ಜರಾಗಮ ಇವ ಪಾಂಡುರೀಕುರ್ವನ್ ಶಿರವಾನ್ಸಿ. ಎಲ್ಲರ ತಲೆಯನ್ನು ಮುಪ್ಪು ಬಂತು ಎಂಬಂತೆ ಬೆಳ್ಳಗೆ ಮಾಡ್ತಾ ಇತ್ತು. ಮುದ್ರೆಯನ್ನಿವ ಪಕ್ಷ್ಮ ಅಗ್ರ ಸಂಸ್ಥಿತೋ ದೃಷ್ಟಿಂ. ಕಂಡ್ರೆಪ್ಪೆಯನ್ನೆಲ್ಲ ಮುಚ್ಚಿ ಕಂಡ್ರೆಪ್ಪೆಗಳನ್ನು ಅರಗಿನಿಂದ ಸೀಲ್ ಮಾಡ್ತಾ ಇದೆಯೋ ಎಂಬಂತೆ, ಮುದ್ರಿಸ್ತಾ ಇದೆಯೋ ಎಂಬಂತೆ ತೋರುತ್ತಿತ್ತು.
ಆಜಿಘ್ರನ್ನಿವ ಮಕರಂದ ಮಧು ಬಿಂದು ಪಂಕಲಗ್ನ ಕರ್ಣೋತ್ಪಲಾನಿ. ಒಂದು ಯುದ್ಧ ಸೇನೆ ಅಂತಂದರೆ ಬರೀ ಸೈನಿಕರು ಮಾತ್ರವಲ್ಲ, ಅವರಿಗೆ ವಿನೋದಕ್ಕೆ ಬೇಕಾದಂಥ ನರ್ತಕರು, ಗಾಯಕರು, ನರ್ತಕಿಯರು, ವೇಶ್ಯೆಯರು, ಅಡಿಗೆಯವರು, ಅಗಸರು ಎಲ್ಲರೂ ಇರಬೇಕು. ನಮಗೆ ಇತಿಹಾಸದಲ್ಲಿ ಗೊತ್ತಾಗುವಂತೆ ಪಾಲರು, ಸೇನರು ಅಂತೆಲ್ಲ ಇದ್ದರಲ್ಲ. ಆ ಒಂದು ಪಾಲ ಮಹಾರಾಜ ಧರ್ಮಪಾಲ ಅಂತ ಒಬ್ಬ ಇದ್ದ 8-9ನೇ ಶತಮಾನದಲ್ಲಿ. ಅವನ ಸೇನೆಯಲ್ಲಿ 20,000 ಅಗಸರಿದ್ದರಂತೆ. ಇನ್ನು ಸೇನೆಯ ವಿಸ್ತಾರ ಎಷ್ಟಿರಬೇಕು ಅಂತ ಸುಲೇಮಾನ್ನಂತಹ ಪ್ರವಾಸಿಗರು ಅದನ್ನು ಕುರಿತು ಬರೀತಾರೆ. ಹಾಗೆ ಆ ಸುಂದರಿಯರು ಯಾರಿದ್ದಾರೆ ಅವರ ಕರ್ಣೋತ್ಪಲಗಳ ಮಕರಂದವನ್ನು ಹೀರುವುದಕ್ಕೋ ಎಂಬಂತೆ ಹೋಗ್ತಾ ಇತ್ತು ಧೂಳು. ಅಲ್ಲಿಗೂ ಕೂತ್ಕೋತಾ ಇತ್ತು ಧೂಳು, ಎಲ್ಲ ಕಡೆಗೂ ಕೂತ್ಕೋತಿತ್ತು, ಮುಚ್ತಾ ಇತ್ತು ಅನ್ನೋದನ್ನು ಎಷ್ಟು ಕಲ್ಪನಾ ವಿಶಿಷ್ಟವಾಗಿ ಬರೀತಾನೆ ನೋಡಿ. ಮದಕಲ ಕರಿ ಕರ್ಣತಾಲ ತಾಡನ ತ್ರಸ್ತ ಇವ. ಆನೆಗಳ ಮದೋನ್ಮತ್ತವಾದ ಕಿವಿಗಳ ಪಟಪಟಾಯಮಾನತ್ವದ ತಾಳದಿಂದ, ಕರ್ಣತಾಲದಿಂದ ಅವು ಕಿವಿಗಳನ್ನು ಚಾಮರದಂತೆ ಬೀಸ್ತಾ ಇದ್ದರೆ ಅದರ ಏಟಿಗೆ ಸಿಕ್ಕು ಭಯಕೊಂಡು ದೂರಕ್ಕೆ ಹೋಗ್ತಾ ಇತ್ತು, ದಿಗಂತಕ್ಕೆ ಹೋಗ್ತಾ ಇತ್ತು. ಮತ್ತು ಅದು ಸುಂದರಿಯರ ಹುಬ್ಬುಗಳ ಮೇಲೆ ಚಿತ್ತಾರಗಳು ಯಾವುದಿತ್ತು ಅದಕ್ಕೆಲ್ಲ ಬಂದು ಕೂತ್ಕೊಂಡು ಅದನ್ನೆಲ್ಲ ಅಳಿಸ್ತಾ ಇತ್ತು, ಅದನ್ನು ಹೀರುವಂತೆ ತೋರ್ತಾ ಇತ್ತು. ಆಮೇಲೆ ಅಭ್ಯರ್ಚಮಾನ ಇವ ತುರಗ ಮುಖ ವಿಕ್ಷೇಪ ವಿಪ್ಲುತೈ. ಕುದುರೆಗಳ ಮುಖಕ್ಕೆ ಹೋಗಿ ಮುತ್ತುಕೊಳ್ತಾ ಇತ್ತು. ಅವುಗಳ ಕಟವಾಯಿಂದ ಬರ್ತಕ್ಕಂಥ ನೊರೆಯನ್ನು ಅದು ಹೂಗದೆ ಹೋಗಿ ಮುತ್ತುಕೊಳ್ಳುವ ದುಂಬಿಗಳಂತೆ ಮುತ್ತುಕೊಳ್ತಾ ಇತ್ತು. ಆನೆಗಳ ಕುಂಭಸ್ಥಳಕ್ಕೆ ಮತ್ತೆ ಬರ್ತಾ ಇತ್ತು. ಚಾಮರಗಳ ತುದಿಗೆ ಬರ್ತಾ ಇತ್ತು. ವಸ್ತ್ರಗಳನ್ನು ಅಂಟಿಕೊಳ್ತಾ ಇತ್ತು. ಹೀಗೆ ಅನೇಕ ಸಾಮಂತರು, ಬೇರೆ ಬೇರೆ ರಾಜಪುತ್ರರು ಯಾರಿದ್ದರೂ ಅವರ ಮುಡಿಯ ಮಾಣಿಕ್ಯಗಳಿಗೆ ಮತ್ತೆ ಕಟ್ಟಿರತಕ್ಕಂಥ ಮುಂಗುರುಳಿನ ಮೇಲೆ ಇರುವ ಹೂಗಳಿಗೆ ಎಲ್ಲಕ್ಕೂ ಹೋಗಿ ಬೀಳ್ತಾ ಇತ್ತು. ಒಟ್ಟಿನಲ್ಲಿ ಧೂಳು ಎಲ್ಲವನ್ನೂ ನುಂಗುತ್ತಾ ಇತ್ತು ಅನ್ನುವುದನ್ನು ಬಹಳ ವಿಸ್ತರಿಸಿ ಹೇಳ್ತಾನೆ. ಮತ್ತೂ ಒಂದು ದೊಡ್ಡ ಭಾಗವನ್ನೇ ಧೂಳಿಗೆ ಮೀಸಲಿಟ್ಟಿದ್ದಾನೆ. ನನಗೆ ನೆನಪಾಗುತ್ತೆ, ನನ್ನ ವಿದ್ವಾನ್ ಮಿತ್ರರು ಡಾಕ್ಟರ್ ಎಸ್ ರಂಗನಾಥ್ ಅವರು ಒಮ್ಮೆ ಈ ಭಾಗವನ್ನು ಅಧ್ಯಾಪನಕ್ಕಾಗಿ ಇಟ್ಟಿದ್ದರು. ಕಾಲೇಜಿನಲ್ಲಿ ಸಿಲೆಬಸ್ನ ಭಾಗವಾಗಿತ್ತು, ಪಾಠ್ಯ ಭಾಗ. ಇಡೀ ಕ್ಲಾಸು ಧೂಳು ಸರ್ ಅಂತಂತಿದ್ರು. ಅಪರಿಣಾಮ ಬಲ ಸಂಘಟ್ಟಂ ಉಪಚೀಯಮಾನಶ್ಚ ಶನೈ ಸಂಹರನ್ನಿವ ವಿಶ್ವಂ ಅಶೇಷಂ ಅಕಾಲ ಕಾಲಮೇಘ ಪಟಲ ಮೇದುರೋ ವಿಸ್ತಾರತಾಂ ಉಪಗಂತು ಮಾರೇಭೆ ತೇನ ಚ ಕ್ರಮೇಣ ಉಪಚೀಯಮಾನ ಬಹಳಮೂರ್ತಿನಾ ದಿಗ್ವಿಜಯ ಮಂಗಲ ಧ್ವಜೇನ ರಿಪುಕಲ ಕಮಲ ಪ್ರಲಯನ ನೀಹಾರೇಣ ರಾಜಲಕ್ಷ್ಮೀ ವಿಲಾಸ ಪಟವಾಸ ಚೂರ್ಣೇನ ಅಹಿತಾತಪತ್ರ ಪುಂಡರೀಕ ಖಂಡನ ತುಷಾರೇಣ ಸೈನ್ಯಭರ ಪೀಡಿತ ಮಹೀತಲ ಮೂರ್ಛಾಂಧಕಾರೇಣ ಚಲದ್ಬಲ ಜಲದ ಕಾಲ ಕದಂಬ ಕುಸುಮೋದ್ಗಮೇನ ದಿವಸಕರ ಕಮಲ ವನೋದ್ದಲನ ದ್ವಿಪಯೂಥೇನ ಗಗನ ಮಹೀತಲ ಪ್ಲಾವನ ಪ್ರಲಯ ಪಯೋಧರ ಪೂರೇಣ ತ್ರಿಭುವನ ಲಕ್ಷ್ಮೀ ಶಿರೋವಗುಂಠಪಟೇನ ಮಹಾವರಾಹ ಕೇಸರ ನಿಕರ ಕರ್ಪುರೇಣ ಪ್ರಲಯ ಅನಲ ಧೂಮರಾಜಿ ವಾಂಸಲೇನ ಪಾತಾಲ ತಲಾದಿವ ಉತ್ತಿಷ್ಠತಾ ಚರಣೇಭ್ಯ ಇವ ನಿರ್ಗಚ್ಚತ ಲೋಚನೇಭ್ಯ ಇವ ನಿಷ್ಪತತ ದಿಗ್ಭ್ಯ ಇವ ಆಗಚ್ಚತ ನಭಸ್ಥಲಾದಿವ ಪತತ ಪವನಾದಿವ ಉಲ್ಲಸತ ರವಿಕಿರಣೇಭ್ಯೈವ ಸಂಭವತ ಅನಪಹೃತ ಚೇತನೇನ ನಿದ್ರಾಗಮೇನ ಅನವಗಣಿತ ಸೂರ್ಯೇಣ ಅಂಧಕಾರೇಣ ಅಧರ್ಮ ಕಾಲೋಪಸ್ಥಿತೇನ ಭೂಮಿಗೃಹೇಣ ಅನುದಿನ ತಾರಾಗಣ ನಿವಹೇನ ಬಹಳ ನಿಶಾ ಪ್ರದೋಷೇಣ ಪತಿತ ಸಲಿಲೇನ ಜಲಧರ ಸಮಯೇನ ಅಭ್ರಾಂತ ಭುಜಂಗಮೇನ ರಸಾತಲೇನ ಹರಿಚರಣೇನೇವ ಸಂವರ್ಧಮಾನೇನ ತ್ರಿಭುವನಂ ಅಲಂಘಯತ ರಜಸಾ. ಅದೆಷ್ಟು ರೂಪಕಾಲಂಕಾರಗಳನ್ನು ಮಾಡಿದ್ದಾನೆ, ಅದೆಷ್ಟು ಉತ್ಪ್ರೇಕ್ಷ ಅಲಂಕಾರಗಳನ್ನು ಮಾಡಿದ್ದಾನೆ ಈ ಒಂದು ವಾಕ್ಯಖಂಡದಲ್ಲಿ. ಆ ಧೂಳು ಯಾವ ರೀತಿಯಾಗಿ ಹೇಳ್ತಾ ಇತ್ತು ಅಂತಂದರೆ ದಿಗ್ವಿಜಯದ ಮಂಗಲಧ್ವಜದಂತೆ ತೋರ್ತಾ ಇತ್ತು. ಮತ್ತು ವೈರಿ ಕುಲ ಕಮಲಗಳಿಗೆ ಮಂಜಿನ ಹಾಗೆ ತೋರ್ತಾ ಇತ್ತು. ಮಂಜು ಬಿದ್ದರೆ ಕಮಲಗಳು ಹಾಳಾಗುತ್ತೆ. ಹಾಗೆ ಧೂಳಿನ ಪತನ ಮಂಜಿನ ಆವರಣದಂತೆ ಕಾಣಿಸ್ತಾ ಇತ್ತು. ರಾಜಲಕ್ಷ್ಮೀ ವಿಲಾಸದ ಪಟವಾಸ ಅಂತಂದರೆ ಬಟ್ಟೆಯನ್ನು ಸುಗಂಧೀಕರಿಸೋದಕ್ಕೆ ಅವರು ಕೆಲವು ಚೂರ್ಣಗಳನ್ನು ಬಳಸ್ತಾ ಇದ್ರು. ಸ್ಪ್ರೇ ಆಗ ಇರ್ತಾ ಇರಲಿಲ್ಲ. ಲೇಪನ ಇತ್ತು, ಚಂದನಾದಿ ಲೇಪನ ಇತ್ತು. ಮತ್ತು ಧೂಪನ ಫ್ಯೂಮಿಗೇಷನ್ ಅಂತ ಆ ಹೊಗೆಯನ್ನು, ಪರಿಮಳದ ಹೊಗೆಯನ್ನು ಹಾಕ್ತಾ ಇದ್ರು ಬಟ್ಟೆಗಳಿಗೆ. ಮತ್ತು ಕೆಲವು ಚೂರ್ಣಗಳನ್ನು ಮಾಡಿ, ಪ್ರಕೃತಿ ಲಬ್ಧವಾದ ಮತ್ತು ಮನುಷ್ಯ ನಿರ್ಮಿತವಾದ ಚೂರ್ಣಗಳನ್ನು ಮಾಡಿ ಬಟ್ಟೆ ಮೇಲೆ ಚಿಮುಕಿಸ್ತಾ ಇದ್ರು. ಹೀಗೆ ಇಟ್ ವಾಸ್ ಡ್ರೈ
ಪರ್ಫ್ಯೂಮ್, ಸ್ಪ್ರಿಂಕ್ಲ್ಡ್ ಡ್ರೈ ಪೌಡರ್ ತರಹ ಮಾಡ್ತಾಯಿದ್ರು. ಅದು ಪಟವಾಸ ಅಂತ. ಪಟಾನ್ ವಾಸಯಂತಿ ಇತಿ ಪಟವಾಸಾಹ. ಅದು ಆ ಧೂಳು ರಾಜಲಕ್ಷ್ಮಿಯ ದಿವ್ಯಾಂಬರಗಳಿಗೆ ಒಂದು ಡ್ರೈ ಪರ್ಫ್ಯೂಮ್ ಥರ ಪೌಡರ್ ತರಹ ಇತ್ತು. ಅಹಿತಾತಪತ್ರ ಪುಂಡರೀಕ ಖಂಡನ ತುಷಾರೇಣ, ವೈರಿಗಳ ಬೆಳ್ಗುಡೆಗಳೆಂಬ ಬೆಳ್ದಾವರೆಗಳನ್ನು ಮಂಕು ಮಾಡುವಂತಹ ಒಂದು ಇಬ್ಬನಿ ಹಾಗೆ ಇತ್ತು ಆ ಸೈನ್ಯ ಧೂಳಿ. ಸೈನ್ಯಭರ ಪೀಡಿತ ಮಹೀತಲ ಮೂರ್ಛಾಂಧಕಾರೇಣ, ಮತ್ತು ಭೂಮಿಗೆ ಮೂರ್ಛಾಂಧಕಾರವನ್ನು ಕೊಡುವಂತೆ ಇತ್ತು, ಕತ್ತಲೆ ಹಾಗಿತ್ತು. ಚಲದ್ಬಲ ಜಲದ ಕಾಲ ಕದಂಬ ಕುಸುಮೋದ್ಗಮೇನ, ಆ ಸೈನ್ಯ ಓಡಾಡ್ತಾ ಇದ್ದರೆ ಒಂದು ಮಳೆಗಾಲದ ಮಹಾ ಮೋಡಗಳ ಸಮೂಹ, ಮಹಾ ಮೇಘ ಸಮೂಹ ಬರುವಂತೆ ತೋರಿ ಆ ಮೋಡಗಳು ಬಂದೊಡನೆ ಎಲ್ಲ ಕಡೆಯಲ್ಲೂ ಕದಂಬ ಪುಷ್ಪಗಳು ಅರಳುತ್ತವೆ. ಕದಂಬ ಪುಷ್ಪಗಳು ತುಂಬ ಸೊಗಸಾದ ಬಂಗಾರದ ಬಣ್ಣದ, ಕಂದು ಬಣ್ಣದಲ್ಲಿ, ಪಿಂಗ ವರ್ಣದಲ್ಲಿ, ಪಿಶಂಗ ವರ್ಣದಲ್ಲಿ ಚೆಂಡನಂತೆ ತೋರುತ್ತವೆ. ಸಮೃದ್ಧ ಪರಾಗ ಧೂಳಿಯಿಂದ ಕೂಡಿರುತ್ತವೆ. ಆ ಧೂಳು ಎದ್ದದ್ದು ಕದಂಬ ಪುಷ್ಪಗಳ ಮಂಜರಿಯಂತೆ ತೋರ್ತಾ ಇತ್ತು ಅಂತ. ದಿವಸಕರ ಕರಕಮಲ ವನೋತ್ತಲನ ದ್ವಿಪಯೂಥೇನ, ಸೂರ್ಯನ ಕೈಯಲ್ಲಿರ್ತಕ್ಕಂಥ ತಾವರಿಯನ್ನು ಕಿತ್ತಾಕುವ ಆನೆಯಂತೆ ಅದು ತೋರ್ತಾ ಇತ್ತು ಧೂಳು ಅಂತ. ಸೂರ್ಯನವರೆಗೂ ಬಂದು ಸೂರ್ಯಬಿಂಬವನ್ನೇ ಆವರಿಸಿ ಸೂರ್ಯನ ಕೈಗಳಲ್ಲಿರ್ತಕ್ಕಂಥ ಕಮಲಗಳನ್ನು, ಶ್ವೇತಪದ್ಮಧರ ಅಂತಲೇ ಸೂರ್ಯನನ್ನು ಹೇಳ್ತೀವಿ, ಆ ಕಮಲಗಳನ್ನು ಆನೆ ಕಿತ್ತಾಕುತ್ತದೆ. ಕಮಲಗಳ ಬಳ್ಳಿಗಳನ್ನು ಕೊಳಕ್ಕೆ ಹೋಗಿ ಕಿತ್ತಾಕುವುದು ಆನೆಯ ಲೀಲೆ. ಆ ರೀತಿ ಮಾಡ್ತಾ ಇತ್ತು ಅಂತ ಧೂಳನ್ನು ಆನೆಗೆ ಹೋಲಿಸಿದ್ದಾನೆ. ಅದು ಯಾವ ರೀತಿ? ಅದರ ಕೆಲಸದ ಮೂಲಕವಾಗಿ. ಉಪಮೇಯ ಇತ್ಯಾದಿಗಳನ್ನು ಕೊಡಬೇಕಾದ್ರೆ ದ್ರವ್ಯ, ಗುಣ, ಜಾತಿ, ಕ್ರಿಯಾ ಅಂತ 4 ಉಂಟು. ಆ 4ಅಲ್ಲಿ ಯಾವುದನ್ನಾದರೂ ಇಟ್ಕೊಂಡು ಮಾಡಬೇಕು ಅಂತ ದಂಡಿ ಮೊದಲಾದವರು ಹೇಳಿದ್ದಾರೆ. ಇಲ್ಲಿ ಕ್ರಿಯಾ ಸಾಧನೆಯನ್ನು ಇಟ್ಟುಕೊಂಡು ಆನೆಯು ಕಮಲವನ್ನು ಕಿತ್ತು ಹಾಕುತ್ತದೆ, ಮಂಕು ಮಾಡುತ್ತದೆ. ಈ ಧೂಳು ಕೂಡ ಸೂರ್ಯನ ಕಮಲವನ್ನು ಮಂಕು ಮಾಡಿದೆ ಅನ್ನುವುದರಿಂದಾಗಿ ಕ್ರಿಯಾ ಸಾಧರ್ಮ್ಯದಿಂದಾಗಿ ಗಜತ್ವವನ್ನು ಧೂಳಿಗೆ, ಕವಿಗಳಲ್ಲದೆ ಇನ್ಯಾರು ಮಾಡೋಕ್ಕಾಗುತ್ತೆ? ಧೂಳನ್ನು ಆನೆಯಾಗಿ ಅವರು ನೋಡಬಲ್ಲರು, ಆನೆಯನ್ನು ಧೂಳಾಗಿ ಮಾಡಬಲ್ಲರು, ಏನೇನೇನೇನು ಬೇಕಾದರೂ ಮಾಡಬಲ್ಲರು ಅನ್ನೋದಕ್ಕೆ ಇದು ಒಂದು ದೊಡ್ಡ ಸಾಕ್ಷಿಯಾಗಿದೆ. ಗಗನ ಮಹೀತಲ ಪ್ಲಾವನ ಪ್ರಳಯ ಪಯೋಧಿ ಪೂರೇಣ, ಆಕಾಶ ಅನ್ನುವ ಭೂಮಿಯನ್ನು ಮುಳುಗಿಸುವಂತಹ ಒಂದು ಪ್ರಳಯಕಾಲದ ಸಮುದ್ರವಾಗಿ ಆಕಾಶದಲ್ಲಿ ಧೂಳು ತುಂಬಿಕೊಳ್ಳುತ್ತು ಅನ್ನೋದನ್ನು ಆಕಾಶ ಅನ್ನುವ ಭೂಮಿಯನ್ನು ಕೊಚ್ಚಿ ಹಾಕುವ, ಮುಚ್ಚಿ ಹಾಕುವ ಪ್ರಳಯಕಾಲದ ಮಹಾಸಮುದ್ರದಂತೆ ಧೂಳು ತೋರ್ಕೊಳ್ತು ಅಂತ. ಧೂಳಿಗೆ ಸಮುದ್ರತ್ವ, ಆಕಾಶಕ್ಕೆ ಭೂಮಿತ್ವ, ಇವನ್ನೆಲ್ಲ ಆರೋಪ ಮಾಡ್ತಾ ಇದ್ದಾರೆ. ತ್ರಿಭುವನ ಲಕ್ಷ್ಮೀ ಶಿರೋಭ ಗುಂಟ ಪಟೇನ, 3 ಲೋಕದ ಲಕ್ಷ್ಮಿಗೆ ಮುಸುಕು ಹಾಕಕ್ಕೆ ಬುರ್ಕ ಹಾಕುವ ಥರ ಕಾಣಿಸ್ತಾ ಇತ್ತು ಅಂತ. ಅಂತೂ ಇಲ್ಲಿ ತಂದುಬಿಟ್ಟಿದ್ದಾನೆ ನವಾಬಿ ಸಂಸ್ಕೃತಿಯನ್ನು. ಮಹಾವರಾಹ ಕೇಸರ ನಿಖರ ಕರ್ಬುರೇಣ, ಮಹಾವರಾಹ ಭೂಮಿಯನ್ನು ಉದ್ಧಾರ ಮಾಡೋಕ್ಕೆ ಬಂದವನು. ಆ ಮಹಾವರಾಹನ ಮೈಮೇಲಿನ ರೋಮರಾಜಿಯ ಬಣ್ಣದಲ್ಲಿತ್ತು ಆ ಧೂಳು. ಪ್ರಳಯಾನಲ ಧೂಮರಾಜಿ ಮಾಂಸಲೇನ, ಪ್ರಳಯಾಗ್ನಿಯ ಹೊಗೆಯಿಂದ ಅದು ಪುಷ್ಟವಾಗಿತ್ತು. ಮಾಂಸಲ ಅಂತಂದರೆ ಫ್ಲೆಶಿ, ಚರ್ಬಿಯಾಗಿತ್ತು. ಆ ಧೂಳಿಗೆ ಒಂದು ಮಾಂಸಲತ್ವ ಬಂತು, ಒಂದು ಕ್ವಾಂಟಿಫಿಕೇಶನ್ ಬಂತು. ಅದು ಹೇಗೆ ಅಂದರೆ ಪ್ರಳಯಾಗ್ನಿಯ ಹೊಗೆಯನ್ನೆಲ್ಲ ತನ್ನದನ್ನಾಗಿ ಮಾಡಿಕೊಂಡಿತ್ತೋ, ಅದರಿಂದ ಅದಕ್ಕೆ ಆ ಕ್ವಾಂಟಿಫಿಕೇಶನ್, ಸೈಜಬಿಲಿಟಿ ಬಂತೋ ಏನೋ ಅನ್ನುವಂತೆ. ಪಾತಾಳ ತಲಾದಿವ ಉತ್ತಿಷ್ಠತ, ಪಾತಾಳದಿಂದ ಬಂತೋ. ಚರಣೇಭ್ಯವ ನಿರ್ಗಚ್ಚತ, ಕಾಲುಗಳಿಂದ ಹೊಮ್ಮಿತಾ ಇತ್ತೋ. ಲೋಚನೆಭ್ಯವ ನಿಷ್ಪತತ, ಕಣ್ಣಿಗೆ ಬೀಳ್ತಾ ಇತ್ತೋ. ದಿಗ್ಭೈವ ಆಗಚ್ಚತ, ದಿಕ್ಕುಗಳನ್ನು ಕುರಿತು ಹೋಗ್ತಾ ಇತ್ತು. ನಭಸ್ಥಲಾದಿವ ಪತತ, ಆಕಾಶದಿಂದ ಬೀಳ್ತಾ ಇತ್ತೋ. ಪವನಾದಿವ ಉಲ್ಲಸದ, ಗಾಳಿಯಿಂದ ಎಲ್ಲ ಕಡೆ ಚೆಲ್ಲಾಪಿಲ್ಲಿ ಆಗ್ತಾ ಇತ್ತೋ. ರವಿಕಿರಣೇಭ್ಯವ ಸಂಭವತ, ಸೂರ್ಯನ ಕಿರಣಗಳಿಂದಲೇ ಉದುರ್ತಾ ಇತ್ತೋ. ಅನಪರ್ತ ಚೇತನೇನ ನಿದ್ರಾಗಮೇನ, ಮತ್ತೆ ನಿದ್ರೆಯಲ್ಲಿ ಬಿಟ್ಟು ಇನ್ನೆಲ್ಲಿಯೂ ಇದರದು ಧೂಳಿಯ ಕೋಲಾಹಲ ಇದ್ದೇ ಇತ್ತು. ಅನವಗಣಿತ ಸೂರ್ಯೇಣ ಅಂಧಕಾರೇಣ, ಸೂರ್ಯನನ್ನು ಲೆಕ್ಕಿಸೋಕ್ಕಾಗದೇ ಇರತಕ್ಕಂಥ ಅಂಧಕಾರತ್ವ ಬಂದಿತ್ತು. ಅಧರ್ಮಕಾಲ ಉಪಸ್ಥಿತೇನ ಭೂಮಿ ಗ್ರಹೇಣ, ಅಧರ್ಮಕಾಲ ಬಂತು, ಯಾವುದೂ ಕಾಣದಂತೆ ಆಯಿತು, ಇನ್ನು ಭೂಮಿಯೂ ಇಲ್ಲವಾಯಿತು ಅನ್ನುವ ಸ್ಥಿತಿ ಬಂತೋ ಅನ್ನುವ ಹಾಗೆ. ಅನುದಿತ ತಾರಾಗಣ ನಿವಹೇನ, ಗ್ರಹ ನೀಹಾರಿಕೆ ನಕ್ಷತ್ರಾದಿಗಳೆಲ್ಲವನ್ನೂ ಮುಚ್ಚಿಕೊಂಡು ನಿಶಾ ಪ್ರದೋಷೇಣ, ಎಲ್ಲವೂ ಪ್ರದೋಷ ಗಾಢಾಂಧಕಾರದ ರಾತ್ರಿ ಅನ್ನುವಂತೆ ಮಾಡಿ. ಪತಿತ ಸಲಿಲೇನ ಜಲಧರ ಸಮಯೇನ, ಮಳೆಗಾಲದಲ್ಲಿ ಎಲ್ಲ ಒಂದೇ ಏಕಾಂಡವಾಗಿ ಜಲಾಪ್ಲುತವಾದಂತೆ ಈ ಧೂಲ್ಯಾಪ್ಲುತವಾಗಿ ಅಭ್ರಾಂತ ಭುಜಂಗಮೇನ ರಸಾತಲೇನ, ಕೆಳಗಿರುವ ಆದಿಶೇಷ ಕೊಯ್ದಾಡ್ತಾ ಇದ್ದವನು ಈಗ ಭಾರವೇ ಇಲ್ಲ, ಯಾಕೆಂದರೆ ಭೂಮಿಯೇ ಇಲ್ಲ, ಎಲ್ಲ ಧೂಳಾಯಿತು ಅಂತ ಅವನು ನೆಮ್ಮದಿ ಪಡ್ಕೊಂಡನೋ ಎನ್ನುವಂತೆ. ಹರಿಚರಣೇನೇವ ಸಂವರ್ಧಮಾನೇನ,
ಮಹಾವಿಷ್ಣು ತ್ರಿವಿಕ್ರಮನಾಗಿ ಕಾಲನ್ನು ಬೆಳೆಸ್ತಾ 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 ದಿಗ್ವ್ಯೋಮ ವ್ಯಾಪ್ತನಾದನಲ್ಲ, ಹಾಗೆ ಮಹಾವಿಷ್ಣುವಿನ ಕಾಲೋ ಎಂಬಂತೆ ಧೂಳು ಎಲ್ಲ ಕಡೆಗೂ ಬೆಳೆದುಕೊಂಡು ಹೋಯಿತು, ಹಾಗೆ ಕಾಣಿಸ್ತಿತ್ತು ಅಂತ ಹೇಳ್ತಾನೆ. ಒಂದು ಧೂಳನ್ನು ಇಷ್ಟು ವರ್ಣಿಸಬಹುದು ಅಂತಂದರೆ ಇನ್ನು ಯಾವುದನ್ನು ಬಿಡ್ತಾನೆ? ಕಾದಂಬರಿಯನ್ನು ಬಿಡ್ತಾನ? ಮಹಾಶ್ವೇತೆಯನ್ನು ಬಿಡ್ತಾನ? ಕವಿಯ ಶಕ್ತಿ ಅಂಥದ್ದು. ಬಾಣಭಟ್ಟ ಇನ್ ಒನ್ ವರ್ಡ್ ಇಸ್ ಸಬ್ಲೈಮ್. ಅಲ್ಲಿ ಗುಣ ದೋಷ ಎಲ್ಲ ಬರಬಹುದು, ಇಲ್ಲ ಅಂತಲ್ಲ. ಬಾಣಭಟ್ಟ ಒಬ್ಬ ಕಾಳಿದಾಸರಂತೆ ಪರಿಪೂರ್ಣತೆಯ ಕಡೆಯ ಕವಿಯಲ್ಲ, ಆದರೆ ಪ್ರಗಲ್ಭತೆಯ ಕವಿ. ಸಮುದ್ರದ ನೀರು ಉಪ್ಪು, ಆದರೆ ಸಮುದ್ರದ ಆ ಗಾತ್ರವನ್ನು, ಆ ವಿಸ್ತಾರವನ್ನು, ಆ ಜಲಜೀವರಾಶಿಗಳ ಮಹಾನಿಕೇತನತ್ವವನ್ನು ಅಲ್ಲಗೆಳೆಯೋಕ್ಕೆ ನಾವು ಸಾಧ್ಯವಿಲ್ಲ. ಬಾಣದಲ್ಲಿ ಕೋಟಿ ದೋಷ ತೋರಿಸಬಹುದು. ಐ ಆಮ್ ದಿ ಫಸ್ಟ್ ಪರ್ಸನ್ ಟು ಅಬ್ಜೆಕ್ಟ್ ಬಾಣ ಆನ್ ಸೋ ಮೆನಿ ರೀಸನ್ಸ್. ಐ ಆಮ್ ದಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪರ್ಸನ್ ಟು ಅಪ್ರಿಷಿಯೇಟ್ ಹಿಮ್ ಆಲ್ಸೋ. ಕಟ್ಟ ಕಡೆಗೆ ಬಂದು ನಿಲ್ಲುವುದು. ಎಲ್ಲ ದೋಷಗಳ ಆಯತನವಾದರೂ ಈ ದೇಹ ಕಾಯಕ್ಕಸ್ಯನ ವಲ್ಲಭ ಅಂತ ಅಭಿನವ ಗುಪ್ತ ಹೇಳ್ತಾನೆ. ದೇಹ ಯಾರಿಗೆ ಬೇಕಾಗೋಲ್ಲ. ಅದೇ ರೀತಿಯಲ್ಲಿ ಎಷ್ಟೇ ಆಕ್ಷೇಪ ಮಾಡಿದರೂ ಮಾನವತ್ವ ಮತ್ತೆ ಮಿಗಿಲಾದದ್ದು, ಮಾನವತೆ ದೊಡ್ಡದು ಅನ್ಸುತ್ತಲ್ಲ. ಬಾಣಭಟ್ಟ ಮಾನವತೆಯ ಸಾಕಾರವಾಗಿ ನಿಂತು ಬಿಡ್ತಾನೆ, ಪ್ರಕೃತಿಯಂತೆ ನಿಲ್ತಾನೆ. ಈಗ ದಗದ್ದಗಾಯಮಾನವಾದ ಉರಿ ಬೇಸಿಗೆ ನಮಗೆ ಬಿರು ಬೇಸಿಗೆಯಾಗಿ ಬೆಂದು ಹೋಗ್ತಾ ಇದ್ದೀವಿ. ಅಷ್ಟಾದರೂ ಈ ಪ್ರಕೃತಿಯನ್ನು ನಿರಾಕರಿಸೋಕ್ಕಾಗುತ್ತಿದೆಯಾ? ಈ ಬೇಸಿಗೆಯಲ್ಲೂ ನಳನಡಿಸ್ತಕ್ಕಂಥ ಹಸುರನ್ನು ನೋಡಿ ನಾವು ಸಂತೋಷ ಪಡದೇ ಇದ್ದೇವಾ? ಈಗಲೂ ಸೂರ್ಯೋದಯ ಸೂರ್ಯಾಸ್ತಗಳಲ್ಲಿ, ಚಂದ್ರೋದಯ ಚಂದ್ರಾಸ್ತಗಳಲ್ಲಿ ಸೌಂದರ್ಯ ಕಾಣದೇ ಇರೋಕ್ಕೆ ಸಾಧ್ಯವೇ? ಬಾಣಭಟ್ಟ ಆ ತರಹ, ಆ ರೀತಿಯಲ್ಲಿ ಇಂಡಿಸ್ಪೆನ್ಸಿಬಲ್ ಅಂದರೆ ಇಂಥದ್ದು ಕವಿಯ ವ್ಯಕ್ತಿತ್ವ ಅಂತ. ಯಾವ ಲೇಖಕನಲ್ಲಿ, ಯಾವ ವ್ಯಕ್ತಿಯಲ್ಲಿಯೂ ನಮಗಿಷ್ಟವಿಲ್ಲದ 10 ಅಂಶ ಇರಬಹುದು. ಅದನ್ನು ಮೆಟ್ಟಿ ನಿಲ್ಲುವಂಥ 100 ಅಂಶ ಇದ್ದರೆ ಸಾಕು. ಇನ್ನು ನಾವು ಯಾವುದನ್ನೂ ಕೂಡ ಇಟ್ಟುಕೊಂಡು ತಗಾದೆ ವರಾತ ಹಚ್ಚಬೇಕಾಗಿಲ್ಲ. ಆ ಬಗೆಯಲ್ಲಿ ಬಾಣಭಟ್ಟನನ್ನು ನಾವು ಕಾಣಬೇಕು. ಆಮೇಲೆ ಅವನು ಪ್ರಸ್ಥಾನ ಮಾಡ್ತಾನೆ. ಸುಮ್ಮನೆ ನೋಡಿ ಅವನ ಡೀಟೇಲಿಂಗ್ ಏನು ಅನ್ನುವಂಥದ್ದಕ್ಕೆ ಒಂದು ಸಣ್ಣ ಒಂದು ವಾಕ್ಯ ಖಂಡಿಕೆಯನ್ನು ನಾವು ನೋಡಬಹುದು. ಪ್ರತ್ಯೂಷೇಚ ಉತ್ಥಾಯ ತೇನೇವ ಕ್ರಮೇಣ ಅನವರತ ಪ್ರಯಾಣಕೈ ಪ್ರತಿಪ್ರಯಾಣಕಂ ಉಪಚೀಯಮಾನೇನ ಸೇನಾ ಸಮುದಾಯೇನ ಜರ್ಜರಯನ್ ವಸುಂಧರಾಂ ಆಕಂಪಯನ್ ಗಿರೀನ್ ಉತ್ಸಿಂಚನ್ ಸರಿತಃ ರಿಕ್ತೀಕುರ್ವನ್ ಸರಾಂಸಿ ಚೂರ್ಣಯನ್ ಕಾನನಾನಿ ಸಮೀಕುರ್ವನ್ ವಿಷಮಾಣಿ ದಲಯನ್ ದುರ್ಗಾಣಿ ಪೂರಯನ್ ನಿಮ್ನಾನಿ ನಿಮ್ನಯನ್ ಸ್ಥಲಾನಿ ಪ್ರತಿಷ್ಠತಾ ಶನೈಃ ಸ್ವೇಚ್ಛೆಯ ಪರಿಭ್ರಮನ್ ನಮಯನ್ ನುನ್ನತಾನ್ ಉನ್ನಮಯನ್ ಅವನತಾನ್ ಆಶ್ವಾಸಯನ್ ಭೀತಾನ್ ರಕ್ಷನ್ ಶರಣಾಗತಾನ್ ಉನ್ಮೂಲಯನ್ ವಿಟಪಕಾನ್ ಉತ್ಸಾದಯನ್ ಕಂಟಕಾನ್ ಅಭಿಷಿಂಚನ್ ಸ್ಥಾನಸ್ಥಾನೇಶು ರಾಜಪುತ್ರಾನ್ ಸಮ್ಮರ್ಜಯನ್ ರತ್ನಾನಿ ಪ್ರತೀಚ್ಛನ್ ಉಪಾಯನಾನಿ ಗೃಹ್ಣನ್ ಕರಾನ್ ಆದಿಶನ್ ದೇಶವ್ಯವಸ್ಥಾನ್ ಸ್ಥಾಪಯನ್ ಸ್ವಚಿಹ್ನಾನಿ ಕುರ್ವನ್ ಕೀರ್ತನಾನಿ ಲೇಖಯನ್ ಶಾಸನಾನಿ ಪೂಜಯನ್ ಅಗ್ರಜನ್ಮನಃ ಪ್ರಣಮನ್ ಮುನೀನ್ ಪಾಲಯನ್ ಆಶ್ರಮಾನ್ ಜನಾನುರಾಗಂ ಪ್ರಕಾಶಯನ್ ವಿಕ್ರಮಂ ಆರೋಪಯನ್ ಪ್ರತಾಪಂ ಉಪಚಿನ್ವನ್ ಯಶಃ ವಿಸ್ತಾರಯನ್ ಗುಣಾನ್ ಪ್ರಖ್ಯಾಪಯನ್ ಸಚ್ಚರಿತ್ರಂ ಆಮೃದ್ದಂಶ್ಚ ವೇಲಾವನಾನಿ ಬಲರೇಣುಭಿ ಆಧೂಲಿ ದೂಸರೀಕೃತ ಸಕಲ ಸಾಗರ ಸಲಿಲ ಪೃಥಿವೀಂ ವಿಚಚಾರ. ಎಷ್ಟು ಶತ್ರುಪ್ರತ್ಯಯಗಳನ್ನು ಹಾಕಿ ಬಳಸಿದ್ದಾನೆ. ಶತ್ರುಪ್ರತ್ಯಯ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸು. ಅದನ್ನು ಎಷ್ಟು ಬಳಸಿದ್ದಾನೆ ಇಲ್ಲಿ ಅಂತಂದರೆ, ಅವನು ಯುದ್ಧ ಮಾಡ್ತಾ ದಿಗ್ವಿಜಯಕ್ಕೆ ಹೋಗ್ತಾ ಏನೇನು ಮಾಡ್ದ ಅನ್ನೋದನ್ನು ಅದು ಮಾಡಿ ಇದು ಮಾಡಿ ಇದು ಮಾಡಿ ಅದು ಮಾಡಿ ಅಂತ ಹೇಳ್ಕೊಂಡು ಹೋಗಿದ್ದಾನೆ. ಅವನು ಭೂಮಿಯನ್ನು ಜರ್ಜರಗೊಳಿಸಿ, ಬೆಟ್ಟಗಳನ್ನು ಕಂಪಿಸುವಂತೆ ಮಾಡಿ, ನದಿಗಳನ್ನು ಉತ್ಸೇಚನಗೊಳಿಸಿ, ಸರಸ್ಸುಗಳನ್ನು ಬತ್ತಿಸಿ, ಕಾಡುಗಳನ್ನು ಪುಡಿ ಮಾಡಿ, ಹಳ್ಳಗಳನ್ನು ಸಮ ಮಾಡಿ, ಏರುತಗ್ಗುಗಳನ್ನು ಸಮ ಮಾಡಿ, ದುರ್ಗಗಳನ್ನು ಪುಡಿ ಮಾಡಿ, ಹಳ್ಳಗಳನ್ನು ತುಂಬಿಸಿ ಮತ್ತು ಗುಟ್ಟಗಳನ್ನು ಕತ್ತರಿಸಿ, ಸ್ವಚ್ಛೆಯಾಗಿ ಓಡಾಡಿ, ಬಾಗಿದವರನ್ನು ಎಬ್ಬಿಸಿ, ಎದ್ದವರನ್ನು ಬಾಗಿಸಿ, ಭಯಪಟ್ಟವರನ್ನು ರಕ್ಷಿಸಿ, ರಕ್ಷಿತವ್ಯರನ್ನು ಶರಣಾಗತರನ್ನು ಕಾಪಾಡಿ, ಮರಗಳನ್ನು ಕತ್ತರಿಸಿ, ಬೇರೊಂದು ಮರಗಳನ್ನು ನಾಟಿ, ಕಂಟಕಗಳನ್ನು ನಿರ್ಮೂಲಿಸಿ,
ಎಲ್ಲೆಲ್ಲಿ ಯುಕ್ತರಾದ ರಾಜಪುತ್ರರನ್ನು ಅಭಿಷೇಕ ಮಾಡಬೇಕಾಗಿದ್ದು ಅವರನ್ನು ಮಾಡಿ, ಎಲ್ಲ ಕಡೆಯಲ್ಲಿಯೂ ಕರಸಂಪಾದನೆ ಮಾಡಿ, ಕಪ್ಪ ಕಾಣಿಕೆಗಳನ್ನು ವಸೂಲು ಮಾಡಿ, ಎಲ್ಲರಿಗೂ ಉಡುಗೊರೆಗಳನ್ನು ಕೊಟ್ಟು ಕರಸಂಗ್ರಹವನ್ನು ಮಾಡಿ, ವ್ಯವಸ್ಥೆಯನ್ನು ಹೇಳಿ, ತನ್ನ ವಿಜಯ ಚಿಹ್ನೆಗಳನ್ನು, ವಿಜಯ ಸ್ತಂಭಗಳನ್ನು ನಾಟಿ, ತನ್ನ ಕೀರ್ತನೆಯ ಎಲ್ಲ ಕಡೆಗೂ ಹೋಗುವಂತೆ ಮಾಡಿ, ಶಾಸನಗಳನ್ನು ಬರೆಸಿ, ದೊಡ್ಡವರನ್ನು ಪೂಜಿಸಿ, ಮುನಿಗಳನ್ನು ಗೌರವಿಸಿ, ಆಶ್ರಮಗಳನ್ನು ಪಾಲಿಸಿ, ಜನನರಾಗವನ್ನು ಪ್ರಕಾಶಪಡಿಸಿ, ವಿಕ್ರಮವನ್ನು ವಿಸ್ತಾರಿಸಿ, ಪ್ರತಾಪವನ್ನು ಹೆಚ್ಚಿಸಿ, ಕೀರ್ತಿಯನ್ನು ಸಂಚಯಿಸಿ, ಗುಣಗಳನ್ನು ವಿಸ್ತಾರಪಡಿಸಿ, ತನ್ನ ಚಾರಿತ್ರ್ಯವನ್ನು ಪ್ರಖ್ಯಾತಿಪಡಿಸಿ, ಸಮುದ್ರ ತೀರದ ವನಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಹೀಗೆ ಇಡೀ ಭೂಮಿಯನ್ನು ಓಡಾಡಿದ ಅಂತ. ಎಷ್ಟು ಚಟುವಟಿಕೆ, ಹೇಗೆ ವಾಕ್ಯ ರಚನೆ ಹೇಗೆ ಮಾಡಬಹುದು, ಯಾವ ಥರ ಎಲ್ಲ ಮಾಡಬಹುದು ಅಂತ. ನಮ್ಮ ಈ ಹೊತ್ತಿನ ಕನ್ನಡ ಅದೆಷ್ಟು ಬಡಕಲು ಬಿಕ್ಕನಾಸಿ ಆಗಿದೆ ಅಂತ ಅನ್ನೋದು ಇದರ ಮುಂದೆ ಗೊತ್ತಾಗುತ್ತದೆ. ಒಂದೇ ರೀತಿ ಬರಬೇಕು, ಯಾವುದೋ ರವಿ ಬೆಳಗೆರೆ ಸ್ಟೈಲೋ ಯಾವುದೋ ಕೊಳಗೆರೆ ಸ್ಟೈಲೋ, ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಆ ಥರ. ನೋಡಿ, ಎಲ್ಲ ಪತ್ರಿಕೆಗಳು ಅಂಕಣ ಕೊಂಕಣ ಬರವಣಿಗೆ ಅಂತಿದೆಯಲ್ಲ. ಹಿಂದೆ ನಾನು ವಿಜಯ ಕರ್ನಾಟಕಕ್ಕೆ ಬರೀತಾ ಇದ್ದಾಗ ಅಂಕಣವನ್ನು ನಾನು ಒಂದು ಲೇಖನ ಯಾವುದೋ ಅದು ಮಾವಿನ ಬಗ್ಗೆಗೋ ಮಲ್ಲಿಗೆ ಬಗ್ಗೆಗೋ ಬರೆದದ್ದಾದರೆ ಮಲ್ಲಿಗೆ ಮಾವಿನ ಏನೇನು ಪರ್ಯಾಯ ಶಬ್ದ ಇದೆ ಅದನ್ನೆಲ್ಲ ಬಳಸಬೇಕು ಅಲ್ಲಲ್ಲಿ ಅಂತ ನೋಡಿಕೊಂಡು ಅದನ್ನು ನಡೆಸ್ತಾ ಇದ್ದ ಮಾಲೀಕರು ಸಂಪಾದಕರು ಅಂದುಕೋತಿದ್ರಂತೆ, ಯಾಕೆ ಇವರು ಹಿಂಗೆ ಮಾಡ್ತಾರೆ ಅಂತ. ಆ ಪದ ಇದೆಯಲ್ಲ ಅದಕ್ಕೋಸ್ಕರ. ಹಮನಾಯಕರು ಒಂದು ಕಡೆ ಬರೀತಾರೆ, ಹೊಸ ಪದವನ್ನು ಸೃಷ್ಟಿ ಮಾಡೋಕ್ಕಿಂತ ಇರುವ ಪದಗಳನ್ನು ಮತ್ತೆ ಚಲಾವಣೆಗೆ ತರೋದು ಮುಖ್ಯ ಅಂತ. ಹಿಮಾಲಯವನ್ನು ಯಾಕೆ ಹತ್ತಿದ್ದು ಅಂತಂದರೆ ಇದೇ ಅದಕ್ಕೆ ಹತ್ತಿದ್ದು ಅಂತ ಹೇಳಿದಂತೆ ಎಡ್ಮಂಡ್ ಹಿಲ್ರಿಯೋ ತೇನ್ಸಿಂಗೋ. ಆ ರೀತಿಯಲ್ಲಿ ನಾವು ಕೆಲವೇ ಪದಗಳಲ್ಲಿ ಇಷ್ಟೊಳಗೆ ಮಾಡ್ತೀವಿ ಅಂತಂದರೆ ಎಲ್ಲರೂ ಗಾಂಧಿ ಥರ ಇರ್ಬೋದು, ಇನ್ನೂ ಗ್ರಾಚಾರ ಕೆಟ್ಟರೆ ಗೊಮ್ಮಟೇಶ್ವರನ್ ಥರ ಇರ್ಬೋದಲ್ವ. ಯಾಕೆ ಬೇಕು ಇಷ್ಟು ವಸ್ತ್ರ, ಇಷ್ಟು ವೈಭವ? ಹಾಗಾಗಿ ಭಾಷೆಯ ಸೌಂದರ್ಯ ಅದು ಭಾಷಾಭಿಜ್ಞರೇ ಉಳಿಸ್ಕೊಳ್ಳದೆ ಇದ್ದರೆ ಇನ್ಯಾರು ಉಳಿಸ್ತಾರೆ? ಬಾಣಭಟ್ಟನಿಂದಾಗಿ ನಮಗಾಗತಕ್ಕಂಥ ಉಪಕಾರ ಎಷ್ಟೆಷ್ಟೋ ವಿಧದಲ್ಲಿ ಆನಂದದ ಜೊತೆಗೆ ಬರುವ ಉಪದೇಶ ಅಂದರೆ ವ್ಯುತ್ಪತ್ತಿಯ ದೃಷ್ಟಿಯಲ್ಲಿ ಇದು. ಹೀಗೆ ದಿಗ್ವಿಜಯವನ್ನು ಮಾಡಿಕೊಂಡು ಚಂದ್ರಾಪೀಡ ಹೊರಡ್ತಾನೆ. ಆಗ ಅವನು ಒಂದು ಕಡೆ ಹಿಮಾಲಯದ ಪರಿಸರ ಪ್ರಾಂತದಲ್ಲಿ ಕಿನ್ನರ ಮಿಥುನ. ಆ ಕಿನ್ನರಗಳು ಅಂತಂದರೆ ಮೈಯೆಲ್ಲ ಮನುಷ್ಯರಂತೆ ಇದ್ದು ಮುಖ ಕುದುರೆಯಂತೆ ಇರೋದು ಅಂತ ಕೆಲವು ಕಡೆ, ಇಲ್ಲ ಮುಖ ಮನುಷ್ಯರಂತೆ ಇದ್ದು ಮೈಯೆಲ್ಲ ಕುದುರೆಯಂತೆ ಇರತಕ್ಕಂಥದ್ದು ಅಂತ. ಪ್ರಾಯಶಃ ಮೈ ಕುದುರೆಯಂತೆ ಇದ್ದು ಮುಖ ಮನುಷ್ಯರಂತೆ ಇರತಕ್ಕಂಥದ್ದು ಕಿನ್ನರ ಅನ್ನುವುದು ಇಲ್ಲಿ ಯುಕ್ತ ಅಂತ ಅಂದುಕೊಳ್ತೀವಿ. ಕಿನ್ನರ ಕಿಂಪುರುಷ ಅಂತ ಎರಡು ಪ್ರಭೇದ. ಆ ಕಿನ್ನರ ಜೋಡಿಗಳನ್ನು ನೋಡಿ ಕುತೂಹಲ ಭರಿತನಾಗಿ ಅದನ್ನು ಅಟ್ಟಿಕೊಂಡು ಹೋಗ್ತಾನೆ. ಇಂದ್ರಾವಿಧ ಅನ್ನುವ ಅಶ್ವದ ಮೇಲೆ ಕೂತಿರ್ತಾನೆ. ಅದು ವೇಗವಾಗಿ ಓಡುತ್ತದೆ. ಇವನ ಪರಿವಾರವನ್ನೆಲ್ಲ ಬಿಟ್ಟು ಓಡೋಗ್ತಾನೆ. ದೂರ ಹೊರಟು ಹೋಗ್ತಾನೆ. ದಾರಿ ತಪ್ಪಿ ಬಿಡುತ್ತದೆ. ಆಗ ಅವನಿಗೆ ಬಾಯಾರಿ ನೀರಿಗಾಗಿ ಹಾತೊರೀತಾನೆ. ಅದಕ್ಕೆ ಮುನ್ನ ಅವನು ಬೇಸರ ಪಡ್ತಾನೆ. ಎಲ್ಲಿಯ ಕಿನ್ನರ ಮಿಥುನ, ಎಲ್ಲಿಯ ಈ ಭ್ರಾಂತಿ, ನಾನು ಏಕೆ ಬಂದೆ, ಎಷ್ಟು ಅವಿವೇಕಿ ಆದೆ, ಪರಿವಾರ ದೂರದಲ್ಲಿದೆ, ನನಗೆ ಅರ್ಥವಾಗಲಿಲ್ವಲ್ಲ ಅಂತೆಲ್ಲ. ಆಮೇಲೆ ಅಲ್ಲಿ ನೀರಿಗಾಗಿ ಹಾತೊರೆಯುವಾಗ ಮದಿಸಿದ ಆನೆಗಳು ನಡೆದ ಒದ್ದೆಯಾದ ಕೆಸರುಗೊಂಡ ಹಳ್ಳದ ದಾರಿ ಕಾಣಿಸುತ್ತದೆ. ಚಕ್ರವಾಕ, ಕಾರಂಡವ, ಸಾರಸ, ಹಂಸ ಮೊದಲಾದ ಪಕ್ಷಿಗಳ ಕಲರವ ಕೇಳಿಸುತ್ತದೆ. ಅತ್ತ ಕಡೆಯಲ್ಲಿ ನೀರಿದೆ ಅಂತ ಭಾವಿಸಿಕೊಂಡು ಹೋಗ್ತಾನೆ. ಆಗ ಕಾಣಿಸುತ್ತದೆ ಅಚ್ಚೋದ ಸರೋವರ. ಉದಕ ಅಂದರೆ ನೀರು ಅಂತ. ಅಚ್ಚೋದ, ಅಚ್ಚ, ತುಂಬ ಸ್ಪಷ್ಟವಾದ, ಸ್ವಚ್ಛವಾದ, ನಿರ್ಮಲವಾದ, ಕ್ರಿಸ್ಟಲ್ ಕ್ಲಿಯರ್ ಅಂತಾರಲ್ಲ ಆ ರೀತಿಯಾದ ನೀರುಳ್ಳ ಸರೋವರ ಅಂತ ಅಚ್ಚೋದ ಅಂತ. ಅದು ಒಂದು ಮಹಾಪ್ರತೀಕವೇ ಆಗಿದೆ. ನಿರ್ಮಲತೆಯ ಪರ್ಯಾಯ ಶಬ್ದವಾಗಿಯೇ ಇದೆ. ಕುವೆಂಪು ಅವರು ಸರೋವರದ ಸಿರಿಗನ್ನಡಿಯಲ್ಲಿ ಅಂತ ಒಂದು ಅದ್ಭುತವಾದ ಲೇಖನ ಬರೆದಿದ್ದಾರೆ. ಅಲ್ಲಿ ಅಚ್ಚೋದ ಸರೋವರವನ್ನು, ವೈಶಂಪಾಯನ ಸರೋವರವನ್ನು ಎರಡನ್ನೂ ಹೋಲಿಸಿ ನೋಡ್ತಾರೆ. ವೈಶಂಪಾಯನ ಸರೋವರದ ತೀರದಲ್ಲಿ ಭೀಮ ದುರ್ಯೋಧನೀಯ ಗದಾ ಯುದ್ಧ ಆಗಿದ್ದು, ಅದು ರಣರಂಗ. ಇದು ರಸರಂಗ. ಇದು ಆದದ್ದು ಅಚ್ಚೋದ ಸರೋವರ ತೀರದಲ್ಲಿ ಮಹಾಶ್ವೇತೆಯ ತಪೋಮಯವಾದ ವೇದಿಕೆ ಇದ್ದದ್ದು, ಸಿದ್ಧಾಯತನ. ಅಲ್ಲಿ ಅವಳು ನಿಂತದ್ದು. ಬಹಳ ಸುಂದರವಾದಂಥ ಆ ಇಡೀ ಲೇಖನವೇ ಒಂದು ಕಾವ್ಯದಂತೆ ಇದೆ. ಇನ್ನು ಎಷ್ಟೋ ಜನರನ್ನ ವ್ಯಕ್ತಿತ್ವವೇ ಅಚ್ಚೋದ ಅಂತ ವರ್ಣಿಸುವುದುಂಟು. ಉದಾಹರಣೆಗೆ ಸೇಡಿಯಾಪು ಕೃಷ್ಣಭಟ್ರಂಥವರನ್ನು ಅಚ್ಚೋದ ಸರಸ್ಸು ಅಂತಲೇ ವರ್ಣಿಸಿದ್ದಾರೆ. ಅದು ಒಂದು ನಿರ್ಮಲತೆಯ ಪರಾಕಾಷ್ಠೆಯಾಗಿ ನಿಂತಂಥದ್ದು. ಅದನ್ನು ಇವನು ಮನಸಾರೆ ಸಮೃದ್ಧವಾಗಿ ವರ್ಣಿಸಿದ್ದಾನೆ. ಆ ವರ್ಣನೆಯ ಕೆಲವು ಮಾತುಗಳನ್ನು ನಾವು ನೋಡಬಹುದು. ಒಂದು ಸರೋವರವನ್ನು ಎಷ್ಟು ದೊಡ್ಡದಾಗಿ ಕಾಣಬಹುದು. ನಿಜವಾಗಿಯೂ ನೀರಿನ ಬೆಲೆ, ನೀರಿನ ಮಹತ್ವ ಎಷ್ಟು ಅಂತ ನಮಗೆ ಈಗ ಅರಿವಾಗ್ತಾ ಇದೆ. ಕೆಟ್ಟ ಮೇಲೆ ಬುದ್ಧಿ ಬರ್ತಾ ಇದೆಯೋ ಅಥವಾ ಬಂದಂತೆ ಭ್ರಮೆಯಾಗ್ತಾ ಇದೆಯೋ?
ಅಲ್ಲಿ ಅಚ್ಚೋದದ ಮಹಾತ್ಮ್ಯ ನಮಗೆ ಇನ್ನೂ ಬೇಗ ಬೇಗ ಬೇಕಾದದ್ದು. ಪ್ರವಿಶ್ಯ ಚ ತಸ್ಯ ತರುಖಂಡಸ್ಯ ಮಧ್ಯಭಾಗೆ ಮಣಿದರ್ಪಣಮಿವ ತ್ರೈಲೋಕ್ಯಲಕ್ಷ್ಮ್ಯಾಃ ಸ್ಫಟಿಕ ಭೂಮಿಗ್ರಹಮಿವ ವಸುಂಧರಾ ದೇವ್ಯಾಃ ಜಲನಿರ್ಗಮನ ಮಾರ್ಗಮಿವ ಸಾಗರಾಣಾಂ ನಿಸ್ಯಂದಮಿವ ದಿಶಾಂ ಅಂಶಾವತಾರಮಿವ ಗಗನತಲಸ್ಯ ಕೈಲಾಸಮಿವ ದ್ರವತಾಂ ಆಪನ್ನಂ ತುಷಾರಗಿರಿಮಿವ ವಿಲೀನಂ ಚಂದ್ರಾತಪಮಿವ ರಸತಾಂ ಉಪೇತಂ ಹರಟ್ಟಹಾಸಮಿವ ಜಲೀಭೂತಂ ತ್ರಿಭುವನ ಪುಣ್ಯರಾಶಿಮಿವ ಸರೋರೂಪೇಣ ಅವಸ್ಥಿತಂ ವೈದೂರ್ಯಗಿರಿಜಲಮಿವ ಸಲಿಲಾಕಾರೇಣ ಪರಿಣತಂ ಶರದಭ್ರವೃಂದಮಿವ ದ್ರವೀಭೂಯ ಏಕತ್ರ ನಿಸ್ಯಂದಂ ಆದರ್ಶಮಿವ ಪ್ರಚೇತಸಃ ಸ್ವಚ್ಛತೆಯ ಮುನಿಮನೋಭಿರಿವ ಸಜ್ಜನ ಗುಣೈರಿವ ಹರಿಲೋಚನ ಪ್ರಭಾಭಿರಿವ ಮುಕ್ತಾಫಲಾಂಶುಭಿರಿವ ನಿರ್ಮಿತಂ ಆಪೂರ್ಣ ಪರ್ಯಂತಂ ಅಪ್ಯಂತಹ ಸ್ಪಷ್ಟ ದೃಷ್ಟ ಸಕಲ ವೃತ್ತಾಂತತೆಯ ರಿಕ್ತಮಿವ ಉಪಲಕ್ಷ್ಯಮಾಣಂ ಅನಲೋದ್ಧೂತ ಜಲತರಂಗ ಸೀಕರ ಧೂಲಿ ಜನ್ಮಭಿ ಸರ್ವತಃ ಸಂಸ್ಥಿತೈಃ ಸಂರಕ್ಷ್ಯಮಾಣಮಿವ ಇಂದ್ರಚಾಪ ಸಹಸ್ರೈ ಪ್ರತಿಮಾನಿಭೇನ ಅಂತಹ ಪ್ರವಿಷ್ಟ ಸಜಲಚರ ಕಾನನ ಶೈಲ ನಕ್ಷತ್ರ ಗ್ರಹ ಚಕ್ರವಾಲಂ ತ್ರಿಭುವನಂ ಉದ್ಭಿನ್ನ ಪಂಕಜ ಉದರೇಣೇವ ನಾರಾಯಣಮಿವ ಬಿಭ್ರಾಣಂ ಆಸನ್ನ ಕೈಲಾಸ ಅವತೀರ್ಣಸ್ಯ ಚ ಶತಶೋ ಭಗವತಃ ಖಂಡಪರಶೋಹೋ ಮಜ್ಜನೋನ್ಮಜ್ಜನ ಕ್ಷೋಭ ಚಲಿತ ಚೂಡಾಮಣಿ ಚಂದ್ರಖಂಡ ಚ್ಯುತೇನ ಅಮೃತರಸೇನ ಜಲಕ್ಷಾಲಿತ ವಾಮಾರ್ಧ ಕಪೋಲ ಗಲಿತ ಲಾವಣ್ಯ ಪ್ರವಾಹಾನುಕಾರಿಣ ಮಿಶ್ರಿತ ಜಲಂ ಉಪಕೂಲ ತಮಾಲವನ ಪ್ರತಿಬಿಂಬ ಅಂಧಕಾರಿತ ಆಭ್ಯಂತರೇ ದೃಶ್ಯಮಾನ ರಸಾತಲ ದ್ವಾರೈರಿವ ಸಲಿಲ ಪ್ರದೇಶೈರ್ಗಭೀರತರಂ ದಿವಾಪ್ಯುಪಜಾತ ನಿಶಾಶಂಕೈಶ್ಚಕ್ರವಾಕ ಮಿಥುನೈಃ ಪರಿಹ್ರಿಯಮಾಣ ನೀಲೋತ್ಪಲವನ ಗಹನಂ ಅಸಕೃತ್ಪತಿತ ಮಹಾಪರಿಪೂರಿತ ಕಮಂಡಲು ಅಸಕೃತ್ ಪಿತಾಮಹ ಪರಿಪೂರಿತ ಕಮಂಡಲು ಪರಿಪೂತ ಜಲಂ ಅನೇಕಶೋ ವಾಲಖಿಲ್ಯ ಕದಂಬಕ ಕೃತ ಸಂಧ್ಯೋಪಾಸನಂ ಬಹುಶಃ ಸಲಿಲಾವತೀರ್ಣ ಸಾವಿತ್ರೀ ಮಗ್ನ ದೇವತಾರ್ಚನ ಕಮಲ ಸಹಸ್ರಶಃ ಸಪ್ತರ್ಷಿಮಂಡಲ ಸ್ನಾನ ಪವಿತ್ರೀಕೃತಂ ಸರ್ವದಾ ಸಿದ್ಧವಧೂ ಧೌತ ಕಲ್ಪಲತಾ ವಲ್ಕಲ ಪುಣ್ಯೋದಕಂ ಉದಕ ಕ್ರೀಡಾ ದೋಹದಾಗತಾನಾಂಚ ಗುಹ್ಯಕೇಶ್ವರ ಅಂತಃಪುರ ಕಾಮಿನೀನಾ ಮಕರಕೇತು ಚಾಪಚಕ್ರಾಕೃತಿಭಿಃ ಅತಿ ವಿಕಟೈಃ ನಾವರ್ತನಾಭಿಮಂಡಲೈಃ ಆಪೀತ ಸಲಿಲಂ ಕ್ವಚಿತ್ ಅರುಣ ಹಂಸೋಪತ್ತ ಕಮಲ ವನ ಮಕರಂದಂ ಕ್ವಚಿತ್ ದಿಗ್ಗಜ ಮಜ್ಜನ ಜರ್ಜರಿತ ಜರನ್ಮೃಣಾಲ ದಂಡಂ ಕ್ವಚಿತ್ ತ್ರ್ಯಂಬಕ ವೃಷಭ ವಿಷಾಣ ಕೋಟಿ ಖಂಡಿತ ತಟಶಿಲಾಖಂಡಂ ಕ್ವಚಿದ್ ಯಮ ಮಹಿಷ ಶೃಂಗ ಶಿಖರ ವಿಕ್ಷಿಪ್ತ ಫೇನ ಪಿಂಡಂ ಕ್ವಚಿತ್ ಐರಾವತ ದಶನ ಮುಸಲ ಖಂಡಿತ ಕುಮುದ ಖಂಡಂ ಯೌವನಮಿವ ಉತ್ಕಲಿಕಾ ಬಹುಲಂ ಉತ್ಕಂಠಿತಮಿವ ಮೃಣಾಲ ವಲಯಾಲಂಕೃತಂ ಮಹಾಪುರುಷಮಿವ ಮೀನ ಮಕರ ಕೂರ್ಮ ಚಕ್ರ ಪ್ರಕಟ ಲಕ್ಷಣಂ ಷಣ್ಮುಖ ಚರಿತಮಿವ ಶ್ರೂಯಮಾಣ ಕ್ರೌಂಚ ವನಿತಾ ಪ್ರಲಾಪಂ ಭಾರತಮಿವ ಪಾಂಡುಧಾರ್ತ್ರ ರಾಷ್ಟ್ರ ಕುಲ ಪಕ್ಷಕೃತ ಕ್ಷೋಭಂ ಅಮೃತ ಮಥನಮಯಮಿವ ತೀರ ಕಾಸಾರ ಅವಸ್ಥಿತ ಶಿತಿಕಂಠ ಪೀಯಮಾನ ವಿಷಂ ಕೃಷ್ಣ ಬಾಲಚರಿತಮಿವ ತಟ ಕದಂಬ ಶಾಖಾದಿರೂಢ ಹರಿಕೃತ ಜಲಪ್ರಪಾತ ಕ್ರೀಡಂ ಮದನ ಧ್ವಜಮಿವ ಮಕರಾಧಿಷ್ಠಿತಂ ದಿವ್ಯಮಿವ ಅನಿಮಿಷಲೋಚನ ರಮಣೀಯಂ ಅರಣ್ಯಮಿವ ವೃಜಂಭಮಾಣ ಪುಂಡರೀಕಂ ಉರಗಕುಲಮಿವ ಅನಂತ ಶತಪತ್ರ ಪದ್ಮೋದ್ಭಾಸಿತಂ ಕಂಸಬಲಮಿವ ಮಧುಕರ ಕುಲ ಉಪಗೀಯಮಾನ ಕುವಲಯ ಪೀಡಂ ಕದ್ರೂಸ್ತನ ಯುಗಲಮಿವ ನಾಗಸಹಸ್ರ ಪೀತ ಪಯೋ ಗಂಡೂಷಂ ಮಲೈಮಿವ ಚಂದನ ಶಿಶಿರವನಂ ಅಸತ್ಸಾಧನಮಿವ ಅದೃಷ್ಟಾಂತಂ ಅತಿ ಮನೋಹರ ಮಲ್ಲಾದನಂ ದೃಷ್ಟೇಹೆ ಅಚ್ಚೋದಂ ನಾಮ ಸರೋ ದೃಷ್ಟವಾನ್. ಒಂದೇ ವಾಕ್ಯ, ಇದರೊಳಗೆ ಒಂದು ಮಿನಿ ಭಾರತೀಯ ಸಂಸ್ಕೃತಿಯೇ ಇದೆ, ಭಾರತದ ಒಂದು ಎನ್ಸೈಕ್ಲೋಪೀಡಿಯಾನೇ ಇದೆ. ನಾನು ನನ್ನ ವಾಕ್ಕೌಶಲ ಪಾಂಡಿತ್ಯ ಪ್ರದರ್ಶನಕ್ಕಲ್ಲ, ಮಹಾಕವಿಯ ವಾಕ್ಯವನ್ನು ಓದೋದೊಂದು ಸಂತೋಷ. ಮತ್ತು ಆ ಸಂಸ್ಕೃತದ ನಾದ, ಆ ಘೋಷ ಯಾವ ಥರ ಇರುತ್ತದೆ, ಮತ್ತು ಅದರೊಳಗೆ ಅದೆಷ್ಟು ವಿವರಗಳು, ಅದೆಷ್ಟು ಸಂಗತಿಗಳನ್ನು ತಂದು ಒತ್ತಟ್ಟಿಗೆ ಸೇರಿಸಿಡ್ತಾನೆ. ಒಬ್ಬ ಬಾಣಭಟ್ಟನ್ನು ಓದಿಕೊಂಡ್ರೆ ಭಾರತೀಯ ಸಂಸ್ಕೃತಿಯ ಎಷ್ಟೋ ಸಂಗತಿಗಳನ್ನು ತಿಳ್ಕೊಂಡಂತೆ. 10-20 ಪುಸ್ತಕಗಳು ಓದಬೇಕಾಗಿಲ್ಲ, ಒಂದನ್ನು ಆಂತವಾಗಿ ಕವರ್ ಟು ಕವರ್ ಓದಬೇಕು. ಅಲ್ಲಿ ಇಲ್ಲಿ ಕಚ್ಚಿ ಎಂಜಲ್ ಮಾಡೋದು ಅಂತ ಪ್ರಯೋಜನಕ್ಕೆ ಬರೋಲ್ಲ ಅಂತ ಡಿ ವಿ ಜಿಯವರು ಹೇಳ್ತಾರಲ್ಲ,
ಹಾಗೆ ಒಂದೊಂದು ವಾಕ್ಯದಲ್ಲಿಯೂ ಆ ಸ್ವಾರಸ್ಯ ಉಂಟು. ಅದನ್ನು ಕ್ರಮವಾಗಿ ಪದಪದವಾಗಿ ನೋಡೋಣ. ಅಚ್ಚೋದಸರೋ ನಾಮ ಸರಹ ದೃಷ್ಟವಾನ್ ಆಹ್ಲಾದನಂ ದೃಷ್ಟೇ ಅಚ್ಚೋದಂ ನಾಮ ದೃಷ್ಟೇ ಆಹ್ಲಾದನಂ, ಕಣ್ಣಿಗೆ ಸಂತೋಷ ಕೊಡುವ ಅಚ್ಚೋದಂ ನಾಮ ಸರೋವರಂ ದೃಷ್ಟವಾಂ, ಅಚ್ಚೋದ ಅನ್ನುವ ಸರಸ್ಸನ್ನು ನೋಡಿದ. ಇದು ಮೇನ್ ಸೆಂಟೆನ್ಸ್. ಇನ್ನು ಮಿಕ್ಕಿದ್ದೆಲ್ಲ ಅದಕ್ಕೆ ವಿಶೇಷಣ. ಕೀದೃಶಂ ಅಚ್ಚೋದ ಸರಹ ಅಂತ ನೋಡ್ದ. ಮಣಿದರ್ಪಣಮೇವ ತ್ರೈಲೋಕ್ಯ ಲಕ್ಷ್ಮ್ಯಾಹ, ಮೂಜಗವೆಂಬ ಸಿರಿಗೆ ಒಳ್ಳೆಯ ಹೊಳೆಗನ್ನಡಿಯಂತೆ ಇರತಕ್ಕಂಥದ್ದು ತ್ರಿಲೋಕ ಲಕ್ಷ್ಮಿಯ ಆ ವಿಲಾಸ ಮಣಿದರ್ಪಣ. ಆ ಕಾಲದಲ್ಲಿ ಲೋಹದ ಕನ್ನಡಿಗಳಿರ್ತಾ ಇದ್ವು, ಅವು ಕಿಲುಬುತ್ತಾ ಇದ್ವು. ಕಿಲುಬದೇ ಇರಬೇಕು ಅಂದರೆ ಸ್ಫಟಿಕದ ಹಲಿಗೆಗಳನ್ನು ನಯಗಾರಿಕೆ ನಯದಿಂದ ಮಾಡಿದಾಗ ಪಾಲಿಷ್ಡ್ ಸ್ಫಟಿಕ ಅಂದರೆ ಯಾವುದನ್ನು ನಾವು ಕ್ವಾರ್ಡ್ಸ್ ಅಂತೀವಿ, ಅದನ್ನು ಪಾಲಿಷ್ ಮಾಡಿದ್ರೆ ನುಣುಪು ಮಾಡಿದ್ರೆ ಅದು ಎಂದೂ ಕಿಲುಬದೇ ಇರುತ್ತದೆ. ಅದಕ್ಕೆ ಶಬ್ದ ಮಣಿದರ್ಪಣ. ಆ ರೀತಿಯಾಗಿ ಮಣಿದರ್ಪಣ ಅನ್ನುವುದು ಬಂದದ್ದು. ಆ ತ್ರೈಲೋಕ್ಯ ಲಕ್ಷ್ಮಿ ನೋಡಿಕೊಳ್ಳೋದಕ್ಕೆ ಮಣಿದರ್ಪಣದಂತೆ ಆ ದಿವ್ಯವಾದ ಸರಸ್ಸಿತ್ತು ಅಂತ. ಸ್ಫಟಿಕ ಭೂಮಿ ಗೃಹಮಿವ ವಸುಂಧರಾ ದೇವ್ಯಾಹ, ಭೂದೇವಿಗೆ ಒಂದು ಸ್ಫಟಿಕಮಯವಾದ ಮನೆ ಇದ್ದಂತೆ ಇತ್ತಂತೆ. ಜಲನಿರ್ಗಮನ ಮಾರ್ಗಮಿವ ಸಾಗರಾಣ, ಸಾಗರಗಳಿಗೆ ನೀರು ಬೇಕು ಅಂದರೆ ಒಂದು ಸ್ಟೋರ್ ಹೌಸ್ ತರಹ ಇತ್ತು ಇದು ಅಂತ. ನಿಸ್ಸಿಂದಮಿವ ದಿಶಾಂ, ದಿಕ್ಕುಗಳ ಹೊರತೆ ಎಂಬಂತೆ ಇತ್ತು. ಅಂಶಾವತಾರಮಿವ ಗಗನತಲಸ್ಯ, ಆಕಾಶದ ಒಂದು ಅಂಶಾವತಾರದಂತೆ ಇತ್ತು. ಇಲ್ಲಿ ಅವತಾರ ಅನ್ನೋದಕ್ಕೆ ಕಮಿಂಗ್ ಡೌನ್ ಅನ್ನುವ ಅರ್ಥ ಇದೆಯಲ್ಲ, ಅವತರಣ, ಇಳಿದು ಬರೋದು. ಆಕಾಶವೇ ಇಳಿದು ಬಂದಂತೆ ಇತ್ತು ಅಂತ, ಆಕಾಶವೇ ಅಲ್ಲಿ ಪ್ರತಿಫಲಿಸ್ತಾ ಇತ್ತು ಅನ್ನುವ ಸ್ವಾರಸ್ಯವೂ ಗೊತ್ತಾಗುತ್ತದೆ. ಕೈಲಾಸಮಿವ ದ್ರವತಾಂ ಆಪನ್ನು, ಕೈಲಾಸವೇ ಕರಗಿ ಬಂತೋ ಎಂಬಂತೆ ಅಂತ. ನಮ್ಮ ನಾಗವರ್ಮ ಈ ಸಂದರ್ಭದಲ್ಲಿ ಬಹಳ ಸ್ವಾರಸ್ಯಕಾರಿಯಾಗಿ ಅವನು ಒಂದು ಮಾಡ್ತಾನೆ. ಎಲೆತಾರಾಗಂ ಹರಂ ಕಣ್ಣಿಡೆ ಕರೆಗೆದುದಂತಲ್ತು ರುದ್ರಟ್ಟಹಾಸಂ ಜಲಮಾ ದತ್ತಲ್ತು ಚಂದ್ರಾತಪಮೃತ ರಸಾಕಾರಮಾಯ್ತಲ್ತು ಹೈಮಾಜಲಂ ಅಂಭೋರೂಪದಿಂದಂ ಪರಿಣಮಿಸುದಂತಲ್ತು ನೈರ್ಮಲ್ಯ ಶೋಭಾಕಲಿತಂ ತ್ರೈಲೋಕ್ಯ ಲಕ್ಷ್ಮೀ ಮಣಿಮುಕುರಮೆನಲ್ ಚೆಲ್ವದಾಯ್ತಬ್ಜಷಂಡಂ ಅಂತ. ಅಲ್ಲಿ ಈ ಪದ್ಯದಲ್ಲಿ ಎಲೆ ತಾರಾಗಂ, ತಾರ ಆಗ ಉನ್ನತವಾದ ಬೆಟ್ಟ ಹಿಮಾಲಯ, ಹರಂ ಕಣ್ಣಿಡೆ ಕರಗಿದುದು ಅಂತಂದರೆ ಹಿಮಾಲಯ ಕರಗಿತು ಅಂತ ಇವನಷ್ಟೇ ಹೇಳಿದ್ದಾನೆ. ಕೈಲಾಸಮಿವ ದ್ರವತಾಂ ಆಪನ್ನಂ ಅಂತ, ಕೈಲಾಸವೇ ಕರಗಿದಂತಿತ್ತು ಅಂತ. ಶಿವನ ಮೂರನೇ ಕಣ್ಣಿನ ಬೆಂಕಿಗೆ ಕೈಲಾಸ ಕರಗಿತು ಅಂತ ಅದಕ್ಕೊಂದು ಕಾರಣ ಕೊಟ್ಟಿದ್ದಾನೆ. ಈ ಕಾರಣ ಕೊಟ್ಟಿದ್ರಿಂದಲೇ ನಾಗವರ್ಮನಿಗೆ ಇಷ್ಟು ಸೊಗಸಾಗಿ ಮೂಲವನ್ನು ಇವನು ಅಧಿಕತರ ಕರೆಸಿದ್ದಾನೆ ಅಂತ 70 ಕುದುರೆಗಳನ್ನು ಭೋಜರಾಜ ಕ್ಷಿತೀಶ ಕೊಟ್ಟ ಅಂತ ಇವನು ಬರ್ಕೋತಾನೆ. ಇವು ಕಾಳಿಂಗಾಭಿಧೇಯ ಪ್ರಮಿತಮಿವು ಕಂಭೋಜ ಬಾಲ್ಹೀಕ ದೇಶೋದ್ಭವಮಶ್ವಂ ರಾಶಿಯಾಗಿರ್ದಪುವಿವು ನಿಜ ನಾಮ ಅಂಕ ವಿದ್ಯೋತಮಾಗಲ್ ಕಿವು ನಾಶಾಸನಂ ಸತ್ಕೃತಿ ವನಿತೆಗೆ ಇವು ಔಚಿತ್ಯಮೆಂದಿತ್ತನತ್ಯುತ್ಸವದಿಂ ವಿದ್ವತ್ ಸಭಾಮಂಡಲಿ ತನುವಿನೆಸಗಂ ಭೋಜರಾಜ ಕ್ಷಿತೀಶಂ ಅಂತ ಇವನು ಬರ್ಕೊಂಡಿದ್ದಾನೆ. ಭೋಜರಾಜ ತನಗೆ ಕಾಂಭೋಜ, ಬಾಲ್ಹೀಕ, ಕಾಳಿಂಗ ಇತ್ಯಾದಿ ಬೇರೆ ಬೇರೆ ವಿಶೇಷವಾಗಿ ಕುದುರೆಗಳಿಗೆ ಪ್ರಖ್ಯಾತವಾದ ದೇಶದ ಕುದುರೆಗಳನ್ನು ಕೊಟ್ಟ ಅಂತ. ಅಂದರೆ ಒಬ್ಬ ಒಳ್ಳೆಯ ಅನುವಾದಕನಿಗೆ ಕನ್ನಡ ಭಾಷೆಯೇ ಅಷ್ಟಾಗಿ ಗೊತ್ತಿಲ್ಲದೆ ಇರತಕ್ಕಂಥ ಒಬ್ಬ ಮಹಾರಾಜ ಪೋಷಣೆಯನ್ನು ಮಾಡಿದ್ದು ಅಂತನ್ನೋದು ಅಂತಂದರೆ ಇದೊಂದು ಹೆಗ್ಗಳಿಕೆ ಅಂತ ಹಿಂದಿನ ಬಾರಿ ಹೇಳಿದ್ದೆ. ಇಲ್ಲಿ ಈ ಸಂದರ್ಭದಲ್ಲಿ ಮಾಡಿದ ಇಂಪ್ರೊವೈಸೇಷನ್ಗೆ ಅಂತ ಸಾಂಪ್ರದಾಯಿಕರು ಹೇಳ್ತಾರೆ. ಆ ರೀತಿಯಾದ ಹಲವು ಇಂಪ್ರೊವೈಸೇಷನ್ಸ್ ಮಾಡಿದ್ದಾನೆ. ಕೆಲವನ್ನು ಕೈ ಬಿಟ್ಟಿದ್ದಾನೆ, ಸ್ವಾರಸ್ಯಗಳನ್ನು ಕೆಲವನ್ನು ಸಂಗ್ರಹ ಮಾಡಿದ್ದಾನೆ. ಹೀಗುಂಟು. ತುಷಾರ ಗಿರಿಮಿವ ವಿಲೀನಂ, ಹಿಮಾಲಯವೇ ಇಲ್ಲಿ ಅಡಗಿದೆಯೋ. ಚಂದ್ರ ಆತಪಮಿವ ರಸತಾಂ ಉಪೇತಂ, ಬೆಳದಿಂಗಳೇ ನೀರಾಯಿತು. ಹರಟ್ಟಹಾಸಮಿವ ಜಲೀಭೂತಂ, ಶಿವನ ಅಟ್ಟಹಾಸವೇ ನೀರಾಯಿತು. ತ್ರಿಭುವನ ಪುಣ್ಯರಾಶಿಯೇ ಸರೋವರದ ರೂಪದಿಂದ ಬಂತು. ವೈಡೂರ್ಯದ ಬೆಟ್ಟಗಳೇ ಕರಗಿ ಈ ಸರೋವರವಾಯಿತು. ಶರದಾಕಾಶದ ಮೋಡಗಳೇ ದ್ರವೀಭೂತವಾಗಿ ಹೀಗೆ ಬಂದವು ಅಂತ ಹೇಳ್ತಾ, ಇದು ವರುಣನ ಕನ್ನಡಿ ಇರಬೇಕು. ಆದರ್ಶಮೇವ ಪ್ರಚೇತಸ. ಇಲ್ಲಿಂದ ಉಲ್ಲೇಖಾಲಂಕಾರಗಳನ್ನು ಶುರು ಮಾಡ್ತಾನೆ. ಮೊದಲೆಲ್ಲ ಉತ್ಪ್ರೇಕ್ಷೆಗಳನ್ನು ಮಾಡಿದ, ಈಗ ಉಲ್ಲೇಖ. ಆಮೇಲೆ ಮುನಿ ಮನಸ್ಸಿನಂತೆ ನಿರ್ಮಲವಾಗಿತ್ತು, ಉಪಮಾಲಂಕಾರವನ್ನು ಮಾಡ್ತಾನೆ. ಸಜ್ಜನರ ಗುಣಗಳ ಹಾಗೆ ಹರಿಣಲೋಚನ ಪ್ರಭಾಬಿರುವ ಮುಕ್ತಾಫಲಾಂಶ ಬೀರುವ ನಿರ್ಮಿತಂ, ಸಜ್ಜನರ ಗುಣಗಳಿಂದ ಮತ್ತು ಜಿಂಕೆಗಳ ಕಣ್ಣಿನ ಕಾಂತಿಯಿಂದ ಮುತ್ತಿನ ಮಣಿಗಳ ಬೆಡಗಿನಿಂದ ನಿರ್ಮಿತವಾದಂತೆ ಇತ್ತು. ಒಳಗೆ ತುಂಬ ತುಂಬಿದ್ದರೂ ಅತ್ಯಂತ ಸ್ಪಷ್ಟವಾಗಿದ್ದರಿಂದ, ನೀರು ತಿಳಿಯಾಗಿದ್ದರಿಂದ, ತಳದವರೆಗೂ ಕಾಣ್ತಾ ಇದ್ದಿದ್ದರಿಂದ ಇಡೀ ಸರೋವರವೇ ಬತ್ತಿ ಹೋಗಿತ್ತು ಎಂಬಂತೆಯೂ ಇತ್ತು ಅಂತ. ಅತ್ಯಂತ ತುಂಬುವಿಕೆಯೂ ಅತ್ಯಂತ ತುಂಬದಿರುವಿಕೆಯಾಗಿ ತೋರ್ತದಲ್ಲ. ಸ್ಪಷ್ಟ ದೃಷ್ಟ ಸಕಲ ವೃತ್ತಾಂತತೆಯ ರಿಕ್ತಮಿವ ಉಪಲಕ್ಷ್ಯಮಾಣಂ.
ಇದು ಮಹಾಕವಿಗೆ ಮಾತ್ರ ಕಾಣಬಹುದಾದ ಸೂಕ್ಷ್ಮತೆ, ಸ್ವಾರಸ್ಯ. ಅಂದರೆ ಮ್ಯಾಟರ್ ಆ್ಯಂಟಿ ಮ್ಯಾಟರ್ ಅಂತ ಎರಡೂ ರೀತಿಯಲ್ಲಿ ಕಂಡರಿಸಬಲ್ಲ ಅಂತ. ಅನಿಲೋದ್ಭೂತ ಜಲತರಂಗ ಸೀಕರ ಧೂಳಿ ಜನ್ಮಭಿ ಸರ್ವತಃ ಸಂಸ್ಥಿತೈ ಸಂರಕ್ಷ್ಯಮಾಣಮಿವ ಇಂದ್ರಚಾಪ ಸಹಸ್ರೈ. ಅದರ ಮೇಲೆ ಅಲೆಗಳು ಹೇಳ್ತಾ ಇದ್ವು. ಅಲೆಗಳು ಮತ್ತೂ ಮೇಲಕ್ಕೆ ಎದ್ದು ಸಣ್ಣ ತುಂತುರಾಗ್ತಾ ಇತ್ತು. ಆ ತುಂತುರು ಗಾಳಿ ಬೀಸುವಿಕೆಯಿಂದ ಮತ್ತಷ್ಟು ಸಣ್ಣದಾಗಿ ಅಟ್ಮೈಸ್ಡ್ ಅಂತೀವಲ್ಲ, ಆ ಥರ ಆಗಿ ಅಲ್ಲಿ ಸೂರ್ಯನ ಕಾಂತಿ ಬಿದ್ದು ಕೋಟಿ ಕಾಮನ ಬಿಲ್ಲುಗಳ ತರಹ ಆಗಿ ಮಳೆಗಾಲಕ್ಕೆ ಬೇಕಾದ ಕಾಮನ ಬಿಲ್ಲುಗಳ ಸ್ಟೋರ್ ಹೌಸ್ ಇದು ಅನ್ನುವಂತೆ ಇತ್ತು ಅಂತ. ಸಂರಕ್ಷ್ಯಮಾಣಮಿವ ಇಂದ್ರಚಾಪ ಸಹಸ್ರೈ ಅಂತ ಹೇಳ್ತಾನೆ. ಕಾಮನ ಬಿಲ್ಲುಗಳ ಕೊತ್ತಳದಂತೆ ಇತ್ತು ಅನ್ನುವ ಕಲ್ಪನೆ, ಅದು ಮಳೆಗಾಲಕ್ಕಾಗಿ ಕಾದಿಟ್ಟಂತೆ ಇತ್ತು ಅನ್ನುವುದು. ಪ್ರತಿಮಾ ನಿಭೇನ ಅಂತಃಪ್ರವಿಷ್ಟ ಜಲಚರ ಸಜಲಚರ ಕಾನನ ಶೈಲ ನಕ್ಷತ್ರ ಗ್ರಹ ಚಕ್ರವಾಲ. ಇದರೊಳಗೆ ಕಾಡು, ಬೆಟ್ಟ, ಆಕಾಶ, ನಕ್ಷತ್ರ, ದಿಕ್ಚಕ್ರವಾಲ ಎಲ್ಲ ಇದ್ದು ತ್ರಿಭುವನಂ ಉದ್ಭಿನ್ನ ಪಂಕಜೋದರೇಣೇವ ನಾರಾಯಣಮಿವ ಬಿಭ್ರಾಣಂ. ತನ್ನ ನಾಭಿ ಕಮಲದಲ್ಲಿ ಬ್ರಹ್ಮನನ್ನೂ ಬ್ರಹ್ಮನ ಮೂಲಕವಾಗಿ ಸೃಷ್ಟಿಯನ್ನು ಅಡಗಿಸಿಕೊಟ್ಟಂತೆ ಇತ್ತು ಈ ಸರೋವರ ಅಂತ. ಎಲ್ಲ ಜಗತ್ತೇ ಪ್ರತಿಫಲಿತವಾಗ್ತಾ ಇದ್ರಿಂದ ತನ್ನ ಅಂತರಂಗದಲ್ಲಿ ಇಟ್ಟುಕೊಂಡಿತ್ತ ಎನ್ನುವಂತೆ ಆಸನ್ನ ಅವತೀರ್ಣಮಿವ ಶತಶೋ ಭಗವತಃ. ಇನ್ನು ಇದಕ್ಕೆ ಪುರಾಣ ಪ್ರಜ್ಞೆಯಿಂದಾಗಿ ತರ್ತಾನೆ. ನಮಗೆ ವಿಶೇಷತಃ ಭಾರತೀಯರಿಗಂತೂ ಯಾವುದೂ ಹಳೆಯದಂತಲ್ಲ, ಯಾವುದೂ ಕಟ್ ಆಫ್ ಆಗಿದೆ ಅಂತಲ್ಲ. ನಾವು ಪ್ರತಿಯೊಂದನ್ನೂ ಅವಿಚ್ಛಿನ್ನವಾಗಿ ಮಾಡಿಕೊಂಡಿದ್ದೀವಿ. ಅದರಿಂದಲೇ ಎಲ್ಲ ಕಾಲಗಳು ನಮ್ಮ ಕಾಲದಲ್ಲಿ ಬದುಕ್ತಾ ಇವೆ, ಎಲ್ಲ ದೇಶಗಳು ನಮ್ಮಲ್ಲಿ ಬದುಕ್ತಾ ಇವೆ ಅಂತ. ಹಾಗಾಗಿ ನಾವು ರಾಮನಡಿಯಿಟ್ಟನೆಲ್ಲ ಭೀಮನುಸಿರಿದ ಗಾಳಿ ವ್ಯೋಮದೆ ಭಗೀರಥಂ ತಂದ ಸುರತಟಿನಿ ಸೋಮನಂ ಪೆತ್ತ ಕಡಲ್ ಅಂತೆಲ್ಲ ಹೇಳ್ತೀವಿ. ಪ್ರತಿಯೊಂದರಲ್ಲಿಯೂ ಆ ಸ್ಥಳ ಪುರಾಣದಲ್ಲಿ ಇಲ್ಲಿ ಇದು ನಡೆದಿತ್ತು, ಅಲ್ಲಿ ಅದು ನಡೆದಿತ್ತು ಅಂತ ಅದನ್ನು ತರ್ತಾನೆ. ಪಾಶ್ಚಾತ್ಯರಿಗೆ ಈ ಕಾವ್ಯ ಕಷ್ಟವಾಗೋದಕ್ಕಿಂತದ್ದು ಕಾರಣ ಬೆರಳು ತುದಿಯಲ್ಲಿ ನಮ್ಮ ಪುರಾಣ ಇತಿಹಾಸಾದಿಗಳೆಲ್ಲ ಇರಬೇಕು. ಅವುಗಳ ಹೆಸರುಗಳಿಂದಾಗಿ ಯಾವ್ಯಾವ ಶ್ಲೇಷ ಬರುತ್ತದೆ ಅದೆಲ್ಲ ತಲೆಯಲ್ಲಿ ಓಡ್ತಾ ಇರಬೇಕು. ಇಟ್ಸ್ ಓನ್ಲಿ ಅಂಡ್ ಓನ್ಲಿ ಫಾರ್ ಎ ರಿಯಲ್ ಹಿಂದೂ ಹೂ ಇಸ್ ವೆಲ್ ರೂಟೆಡ್ ಇನ್ ಇಂಡಿಕ್ ಕಲ್ಚರ್. ಪ್ರಾಕ್ಟೀಸಿಂಗ್ ಹಿಂದೂಗೆ ಮಾತ್ರ ಆಗತಕ್ಕಂಥದ್ದು ಈ ಕಾವ್ಯ. ಒಂದು ರೀತಿಯಾಗಿ ಅವನು ನಿಜವಾಗಿ ಸನಾತನ ಭಾರತೀಯ ಸಂಸ್ಕೃತಿಯ ಸೂಕ್ಷ್ಮಗಳನ್ನು ಒಂಟಿಸಿಕೊಂಡಿದ್ದಾನ ಅನ್ನೋದಕ್ಕೆ ಬಾಣಭಟ್ಟನ ವಾಕ್ಯಗಳ ಅರ್ಥವಾಗುತ್ತವ, ವ್ಯಾಖ್ಯಾನ ನೋಡದೆ ಅರ್ಥವಾಗುತ್ತದೆಯಾ ಅಂತ ನೋಡಬೇಕು. ಅಷ್ಟರ ಮಟ್ಟಿಗಿದೆ ಇಲ್ಲಿ ನೋಡಿ. ಮತ್ತೆ ಅದಕ್ಕೊಂದು ದಿವ್ಯತ್ವ ತರ್ತಾನೆ. ಕೇವಲ ಪೌರಾಣಿಕ ಸಾಂಕರ್ಯ ಮಾಡುವುದಿಲ್ಲ. ಶತಶೋ ಭಗವತಃ ಖಂಡಪರಶೋಹೋ ಮಜ್ಜನೋನ್ಮಜ್ಜನ ಕ್ಷೋಭ ಚಲಿತ ಚೂಡಾಮಣಿ ಚಂದ್ರಖಂಡಚ್ಯುತೇನ ಅಮೃತರಸೇನ ಜಲಕ್ಷಾಲಿತ ವಾಮಾರ್ಧ ಕಪೋಲ ಗಲಿತ ಲಾವಣ್ಯ ಪ್ರವಾಹಾನುಕಾರಿಣ ಮಿಶ್ರಿತ ಜಲಂ ಅಂತ. ಈ ವಾಕ್ಯದ ಸೌಂದರ್ಯ ಅತ್ಯಂತ ಮನೋಹರವಾದದ್ದು, ತುಂಬ ಪವಿತ್ರವಾದದ್ದು. ಅರ್ಧನಾರೀಶ್ವರ ಸ್ವರೂಪಿ ಯುಗಂಧರ ಯುಗಲಂ ಧರತೀತಿ ಯುಗಂಧರ. ಅವನು ಖಂಡಪರಶು ಸಾವಿರಾರು ಬಾರಿ ಇಲ್ಲಿ ಬಂದು ಸ್ನಾನ ಮಾಡಿದ್ದಾನೆ. ಮಾಡುವಾಗ ದೇವಿಯೂ ಇವನು ಇಬ್ಬರೂ ಬಾಲೇಂದು ಧಾರಿಗಳೇ. ಆ ಬಾಲೇಂದು ಇಬ್ಬರೂ ಸೇರಿಕೊಂಡು ಪೂರ್ಣೇಂದುವಾಗಿ ಅವನು ಇವರ ಜೊತೆ ಸ್ನಾನ ಮಾಡುವಾಗ ಅವಿಚ್ಛಿನ್ನವಾದ ಮುಡಿಯ ಮಾಣಿಕ್ಯವಾಗಿ ನೀರಿನಲ್ಲಿ ತೊಳೆಯಲ್ಪಟ್ಟು ಅವನ ಮಕರಂದ ಬಿಂದು ಸಂದೋಹ ಪರಿಪ್ಲುತವಾದ ಬಿಂಬದಿಂದ ಧಾರಾಕಾರವಾಗಿ ಅಮೃತರಸ ಹರಿದು ಈ ನೀರು ಸಿಹಿ ಸಿಹಿ ಸಿಹಿಯಾಗುತ್ತಾ ಇತ್ತು ಅಂತ ಹೇಳ್ತಾನೆ. ಈ ಕಲ್ಪನೆ ಯಾರಿಗೆ ಮಾಡೋಕ್ಕಾಗುತ್ತೆ? ಜಲಕ್ಷಾಲಿತ ವಾಮಾರ್ಧ ಕಪೋಲ ಗಲಿತ. ಅಷ್ಟು ಮಾತ್ರವಲ್ಲದ ದೇವಿ ಎಡಭಾಗದಲ್ಲಿದ್ದಾಳಲ್ಲ, ಅವಳ ಎಡಗೆನ್ನೆಯ ಮೇಲಿಂದ ನೀರು ಬಿದ್ದು ಬಿದ್ದು ಅವಳ ಕೆನ್ನೆಯ ನುಣುಪಿನ ಲಾವಣ್ಯ, ಮಾರ್ಧವ, ಕೋಮಲತೆ, ಸೌಂದರ್ಯ, ಅಲ್ಲಿ ಹಚ್ಚಿಕೊಂಡಿರ್ತಕ್ಕಂಥ ಗೋರೋಜನ, ಅರಿಶಿನ, ಕುಂಕುಮ ಎಲ್ಲ ಸೇರಿಕೊಂಡು ಆ ನೀರು ಮತ್ತೆ ಮತ್ತೆ ಪವಿತ್ರೀಕೃತವಾಗ್ತಾ ಇತ್ತು ಅಂತಾನೆ. ಆ ಭಗವತಿ ಪಾರ್ವತಿಯ ಸ್ಪರ್ಶದಿಂದ, ಅವಳ ಅಂಗರಾಗದಿಂದ ಈ ನೀರು ಪವಿತ್ರವಾಗಿತ್ತು ಅನ್ನೋ ಭಾವ ಕೇವಲ ಒಬ್ಬ ಸನಾತನ ಧರ್ಮೀಯನಿಗೆ ಮಾತ್ರ ಅಂತರಂಗಕ್ಕೆ ಮುಟ್ಟತಕ್ಕಂಥದ್ದು. ಮಿಕ್ಕವರಿಗೆ ಇಟ್ ಇಸ್ ಫ್ಯಾನ್ಸಿ ಅನಿಸುತ್ತೆ. ನನಗೆ ತುಂಬ ಪವಿತ್ರವಾದದ್ದು ಇದು ಅನ್ನುವ ಭಾವ ಬರ್ತದೆ. ಬಾಣಭಟ್ಟನ ಕಾವ್ಯ ಒಂದು ತೀರ್ಥದಂತೆ, ಒಂದು ಪುಣ್ಯಕ್ಷೇತ್ರದಂತೆ ಅನ್ನುವ ಭಾವ ಬರ್ತದೆ. ಉಪಕೂಲ ತಮಾಲವನ ಪ್ರತಿಬಿಂಬ ಅಂಧಕಾರಿತ ಅಭ್ಯಂತರೈ ದೃಶ್ಯಮಾನ ರಸಾತಲ ದ್ವಾರೈರಿವ ಸಲಿಲ ಪ್ರವೇಶೇರ್ ಗಭೀರತರಂ. ಹತ್ತಿರದಲ್ಲೇ ತಮಾಲ ವೃಕ್ಷಗಳ ದಟ್ಟವಾದ ಅದು ಕಡು ಹಸುರ್ಗಪ್ಪಿನ ಕಾಡು, ಅದು ಇದರೊಳಗೆ ಪ್ರತಿಫಲಿಸಿ ಪಾತಾಳದ ಬಾಗಿಲೇ ಇಲ್ಲಿದೆಯೋ ಎಂಬಂತೆ ಇತ್ತು ಅಂತ. ಇದು ಪಾತಾಳದ ಬಾಗಿಲ್ ಅಂತ ಪಂಪ ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ವೈಶಂಪಾಯನ ಸರೋವರವನ್ನು ವರ್ಣನೆ ಮಾಡ್ತಾನೆ. ಇದು ಗಭೀರ ಕಾಲಾಂಬೋದರ ಛಾಯೆಯಿಂದ ಇರ್ತಕ್ಕಂಥದ್ದು, ಇದು ಪಾತಾಳಕ್ಕೆ ಹೋಗತಕ್ಕಂಥ ಪತನದ ಕೂಪ ಅಂತೆಲ್ಲ ವರ್ಣನೆ ಮಾಡ್ತಾನೆ. ಅದಕ್ಕೆ ಇಲ್ಲಿಂದ ಅವನು ಸ್ಫೂರ್ತಿ ಪಡೆದಿದ್ದಾನೆ ಅಂತ ಅನಿಸುತ್ತದೆ. ದಿವಾಪಿ ಉಪಜಾತ ನಿಶಾ ಶಂಕೈಶ್ಚಕ್ರವಾಕ ಮಿಥುನೈ ಪರಿಹರ್ಯಮಾಣ ನೀಲೋತ್ಪಲ ವನಗಹನಂ. ಅದೇ ರೀತಿ ಕನ್ನೈದಿಲೆಗಳ
ಅದು ನೀಲಿಗಪ್ಪಿನ ಹೂಗಳ ಅರಳಿದ ಪ್ರಾಂತದಲ್ಲಿ, ಅಂದರೆ ಆ ಒಂದು ನೀಲಿದಾವರೆಗಳು, ನೀಲೋತ್ಪಲಗಳು ದೊಡ್ಡದಾಗಿ ಹರಡಿಕೊಂಡು ಅರಳಿಕೊಂಡಿವೆ. ಅಲ್ಲಿಗೆ ಹಗಲಿನಲ್ಲೇ ರಾತ್ರಿ ಎನ್ನುವ ಭ್ರಮೆಯಾಗಿ ಚಕ್ರವಾಕಗಳು ಬರ್ತಾನೆ ಇಲ್ವಂತೆ. ಅಲ್ಲಿಗೆ ಹೋದರೆ ರಾತ್ರಿ ಆಗುತ್ತೆ, ವಿಯೋಗವಾಗುತ್ತೆ, ಪರಸ್ಪರ ಕಾಣುವುದಕ್ಕಾಗುವುದಿಲ್ಲ ಅಂತ. ಆ ವಿಸ್ತಾರ ಒಂದು ಪೋರ್ಷನ್ ಆಫ್ ಇಟ್ ರಿಸೆಂಬಲ್ಸ್ ನೈಟ್ ಆಫ್ ಸಮ್ ಪ್ಲೇಸ್. ಅಂದರೆ ಅರ್ಧ ಜಗತ್ತು ಪೂರ್ವಾರ್ಧಗೋಳ ಪಶ್ಚಿಮಾರ್ಧಗೋಳ ಅನ್ನುವಂಥ ರೀತಿಯಲ್ಲಿ ಆ ವಿಸ್ತಾರವಿತ್ತು ಅನ್ನುವ ಕಲ್ಪನೆಯನ್ನು ಮಾಡಿಕೊಡ್ತಾನೆ. ಅಸಕೃತ್ ಪತಿತ ಅಸಕೃತ್ ಪಿತಾಮಹ ಪರಿಪೂರಿತ ಕಮಂಡಲು ಪರಿಪೂತ ಜಲಂ. ಮತ್ತೆ ಮತ್ತೆ ಬ್ರಹ್ಮ ತನ್ನ ಕಮಂಡಲುವಿನಲ್ಲಿ ಈ ನೀರನ್ನು ತುಂಬಿಕೊಂಡು ಪವಿತ್ರೀಕೃತಗೊಳಿಸಿದ್ದ ಅಂತ. ಬ್ರಹ್ಮ ತಾನು ಎಷ್ಟೆಲ್ಲ ಕೆಲಸಗಳಿಗೆ ಪ್ರತಿದಿನದ ಸಂಧ್ಯಾವಂದನೆಯಿಂದ ಮೊದಲುಗೊಂಡು ನಾರಾಯಣನ ಪಾದ ತೊಳೆಯೋದ್ರವರೆಗೆ ಇದಕ್ಕೆಲ್ಲಕ್ಕೂ ಈ ದಿವ್ಯವಾದ ಜಲವನ್ನು ತನ್ನ ಕಮಂಡಲುವಲ್ಲಿ ತುಂಬಿಕೊಳ್ತಿದ್ದ ಅಂತ. ಸುಮ್ಮನೆ ನೀರು ಎತ್ಕೊಂಡು ಹೋಗ್ತಾ ಇದ್ರು ಅಂದರೆ ಬರೋಲ್ಲ. ಚತುರ್ಮುಖ ಬ್ರಹ್ಮ ನೀರನ್ನು ಎತ್ಕೊಂಡು ಹೋಗ್ತಾನೆ ಅಂತಂದರೆ ಅದಕ್ಕೆ ಬರತಕ್ಕಂಥ ವಿಶೇಷತೆಯೇ ಬೇರೆ. ಇದು ತುಂಬ ದೊಡ್ಡದಾದದ್ದು. ಈ ಉದಾತ್ತತೆಯನ್ನು ಕೊಡುವುದು ಕಾವ್ಯದ ಮುಖ್ಯ ಲಕ್ಷಣವಾಗಬೇಕು. ಮತ್ತು ನಮಗೆ ಅದು ಯಾವುದೋ ಪೌರಾಣಿಕ ಕಲ್ಪನೆಯಲ್ಲ, ವಾಸ್ತವ ಅನ್ನುವುದು ಗೊತ್ತಾಗುತ್ತದೆ. ಬ್ರಹ್ಮ ಆಗಲಿ, ಇಂದ್ರ ಆಗಲಿ, ಚಂದ್ರ ಆಗಲಿ ಯಾವುದೋ ನಮ್ಮ ಕಲ್ಪನೆಯಲ್ಲ, ವಾಸ್ತವ ಅನ್ನುವ ಭಾವ ಕೂಡ ತುಂಬಿ ಬರುತ್ತದೆ. ಅನೇಕ ಶೋ ವಾಲಕಿಲ್ಯ ಕದಂಬಕ ಕೃತ ಸಂಧ್ಯೋಪಾಸನಂ. ವಾಲಕಿಲ್ಯ ಮಹರ್ಷಿಗಳು ಅಂತ ಅವರು ಮಹಾಪ್ರತಿಷ್ಠರಾದ ಋಷಿಗಳು. ಫೇನಪರು, ಧೂಮಪರು, ವಾಲಕಿಲ್ಯರು, ಮಾಸೋಪವಾಸಿಗಳು ಹೀಗೆಲ್ಲ ಉಂಟು. ರಾಮಾಯಣದಲ್ಲಿಯೇ ಬರುತ್ತದೆ. ಅರಣ್ಯಕಾಂಡದಲ್ಲಿ ಬಗೆ ಬಗೆಯ ಋಷಿಗಳ ತಪಸ್ಸು ಎಲ್ಲ. ಅವರು ಹೆಬ್ಬೆಟ್ಟಿನ ಗಾತ್ರದವರು. ಹಿಂದೊಮ್ಮೆ ಗರುಡ ಒಮ್ಮೆ ತಾನು ಅಮೃತಾಹರಣ ಮಾಡೋದಿಕ್ಕೆ ಅಂತ ಹೋದಾಗ ತಾಕತ್ತು ಬರಬೇಕು ಅಂತ ತುಂಬ ಕಂಟಕರಾಗಿದ್ದ ಇಬ್ಬರು ಅಣ್ಣ ತಮ್ಮಂದಿರು ಪರಸ್ಪರ ಶಾಪ ಹಾಕಿಕೊಂಡು ಆನೆ ಮತ್ತು ಆಮೆ ಆಗಿದ್ದರಂತೆ. ಅವ್ರನ್ನ ಕಚ್ಚಿ ತಿನ್ನೋದಿಕ್ಕೆ ಅಂತ ಹೋಗಿ ಬೇಟೆಯಾಡಿ ಅವ್ರನ್ನ ತಿನ್ನೋದಿಕ್ಕೆ ಅಂತ ದೊಡ್ಡ ಮರದ ಮೇಲೆ ಕೂತ್ಕೊಳ್ತಾನೆ. ಮರದ ಕೊಂಬೆಯ ಮೇಲೆ ವಾಲಕಿಲ್ಯ ಮಹರ್ಷಿಗಳು ತಪಸ್ಸು ಮಾಡ್ತಾ ಇರ್ತಾರೆ, ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ. ಅವರಿಗೆ ಬಿದ್ದು ತೊಂದರೆ ಆಗಬಾರ್ದು ಅಂತ ಬೀಳುವ ಮುನ್ನವೇ ಆ ಕೊಂಬೆಯನ್ನು ಕೊಕ್ಕಿನಲ್ಲಿ ಹಿಡ್ಕೊಂಡು ತನ್ನ ಎರಡು ಕಾಲುಗಳಲ್ಲಿ, ಒಂದು ಕಾಲಲ್ಲಿ ಆಮೆ, ಒಂದು ಕಾಲಲ್ಲಿ ಆನೆಯನ್ನು ಹಿಡ್ಕೊಂಡು ತಂದೆ ಕಶ್ಯಪನ ಹತ್ತಿರಕ್ಕೆ ಬಂದು, ಅಪ್ಪ ಈ ವಾಲಕಿಲ್ಯ ಮಹರ್ಷಿಗಳನ್ನು ಏನು ಮಾಡೋದು ಅಂತಂದರೆ ಹುಷಾರಾಗಿ ಅವ್ರನ್ನ ಒಂದು ಕಡೆ ಇಳಿಸಿ ಆ ಕೊಂಬೆಯನ್ನು ನಿರ್ಜನವಾದ ಒಂದು ದ್ವೀಪದಲ್ಲಿ ಎಸೆದು ಮತ್ತೆ ಒಳ್ಳೆಯ ಜಾಗದಲ್ಲಿ ಆಹಾರವನ್ನು ತಿಂದು ಅಮೃತಾಹರಣ ಮಾಡು ಅಂತಂದ ಅಂತ ಮಹಾಭಾರತದ ಆಸ್ತಿಕ ಪೌಲೋಮಾದಿ ಉಪಪರ್ವಗಳಲ್ಲಿ ಬರುವ ಕಥೆ. ಅಂದರೆ ಆ ಮಹನೀಯತೆ, ಅಗಾಧತೆ, ಅಸೀಮತೆ ಅದು ನಮಗೆ ಅಲ್ಲಿ ಕಾಣಬೇಕಾದದ್ದು. ಅದನ್ನು ಅಲ್ಲಿ ವಾಲಕಿಲ್ಯರು ಎಷ್ಟೋ ಬಾರಿ ಇಲ್ಲಿ ಸ್ನಾನ ಮಾಡಿ ತಪಸ್ಸು ಮಾಡಿ ಪವಿತ್ರೀಕೃತವಾದದ್ದು ಅಂತ ಹೇಳ್ತಾನೆ. ಮತ್ತು ಅವರು ಸಂಧ್ಯಾವಂದನೆ ಮಾಡ್ತಾ ಇದ್ರು. ಬಹುಶಃ ಸಲಿಲಾವತೀರ್ಣ ಸಾವಿತ್ರಿ ಭಗ್ನ ದೇವತಾರ್ಚನ ಕಮಲ ಸಹಸ್ರಂ. ಮತ್ತು ಸಾವಿತ್ರಿ ಪೂಜೆಗಾಗಿ, ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಪೂಜೆಗಾಗಿ ಅವರು ಅನೇಕ ಕಮಲಗಳನ್ನು ತುಂಡು ಮಾಡಿಕೊಂಡು ಹೋಗ್ತಾ ಇದ್ದಿದ್ದು. ತೊಟ್ಟುಗಳು ಮುರಿದದ್ದು ಇನ್ನೂ ಇದೆ ಅಂತ. ಭಗ್ನ ದೇವತಾರ್ಚನ ಕಮಲ ಸಹಸ್ರಕಂ. ಇವನು ಆ ದಕ್ಷಿಣಾಪಥದ ವಿಂಧ್ಯಾಟವಿಯ ವರ್ಣನೆ ಮಾಡುವಾಗ ಹೇಳ್ತಾನೆ, ರಾಮ ಗಡ್ಡೆಗಣಸಗಳಿಗಾಗಿ, ಆ ಕಂದಮೂಲಗಳಿಗಾಗಿ ಅಗದ ಹಳ್ಳ ಇನ್ನೂ ಅಲ್ಲಿ ಹಾಗೆ ಉಳಿದಿದೆ ಅಂತ. ಈ ಮಟ್ಟಕ್ಕೆ ವಾಸ್ತವೀಕರಣ ಮತ್ತು ವರ್ತಮಾನೀಕರಣ, ಪ್ರೆಸೆಂಟೆನ್ಸಿಗೆ ತಂದು ಕೊಡೋದಿದೆಯಲ್ಲ, ಯಾವುದೋ ಯುಗದ್ದು ಇನ್ನೂ ಹಾಗೆ ಉಳಿದಿದೆ ಅಂತ. ಇದು ನಮ್ಮವರಿಗೆ ಮಾತ್ರ ಇರ್ತಕ್ಕಂಥದ್ದು. ಇನ್ನೂ ಇದೆ ನೋಡಿ, ಇನ್ನೂ ಇದೆ ನೋಡಿ ಅಂತ. ಯಾಕೆಂದರೆ ಎಂದೋ ಆಗಿ ಹೋದ ಘಟನೆ ಅಲ್ಲ ಅನ್ನುವ ಭಾವ. ಸೀತೆ ಹೂ ಕೀಳೋದಿಕ್ಕೆ ಅಂತ ಆ ಮರಗಳ ಮೇಲೆ ಕೈಯಾಡಿಸ್ತಾಳೆ. ಅವಳ ಕೈಗೆ ಹಚ್ಚಿಕೊಂಡ ಗೋರಂಟಿಯ ಬಣ್ಣ ಚಿಗುರುಗಳಿಗೆ ಅಂಟಿಕೊಂಡು ಆ ಚಿಗುರುಗಳು ಮತ್ತೂ ಕೆಂಪಾಗಿರೋದು ಇಲ್ಲಿಯೇ ಕಾಣಿಸುತ್ತದೆ. ಅಗಸ್ತ್ಯಾಶ್ರಮದ ಹೋಮ ಧೂಮಗಳಿಂದ ಆ ಎಲೆಗಳಿಗೆ ಒಂದಿಷ್ಟು ನಸುಗಪ್ಪು ಬಣ್ಣ, ಜಿಡ್ಡು ಆಗಿರ್ತಕ್ಕಂಥದ್ದು ಇಂದೂ ಕಾಣಿಸುತ್ತದೆ ಅಂತ ಮಾಣಭಟ್ಟ ವರ್ಣಿಸ್ತಾನೆ. ಅಂದರೆ ಎಷ್ಟು ಗಾಢವಾಗಿ ಅನುಭವಿಸಿರಬೇಕು ಅದನ್ನು. ಆ ಅನುಭವ ತುಂಬ ದೊಡ್ಡದು ಅಂತ ಅನಿಸುತ್ತದೆ. ಸಹಸ್ರಶಃ ಸಪ್ತರ್ಷಿ ಮಂಡಲ ಸ್ನಾನ ಪವಿತ್ರೀಕೃತಂ. ಸಪ್ತರ್ಷಿಗಳು ಸಾವಿರಾರು ಬಾರಿ ಸ್ನಾನ ಮಾಡಿದ್ದನ್ನು ಪಾವನಗೊಳಿಸಿದ್ದಾರೆ. ಸರ್ವದಾ ಸಿದ್ಧವಧೂ ಧೌತ ಕಲ್ಪಲತಾ ವಲ್ಕಲ ಪುಣ್ಯೋದಕಂ. ಸಿದ್ಧವಧುಗಳು ತಮ್ಮ ನಾರು ಮಡಿಗಳನ್ನು ಕಲ್ಪವೃಕ್ಷದ ತೊಗಟೆಗಳಿಂದ ಮಾಡಿಕೊಂಡಿದ್ದಾರೆ. ಬಾರ್ಕ್ ಡ್ರೆಸ್ ಅಂತಾರಲ್ಲ, ತೊಗಟೆ ನಾರು. ಆ ಕಲ್ಪವೃಕ್ಷದ ನಾರಿನಿಂದ ತೆಗೆದು ನೇಯ್ದುಕೊಂಡ ವಸ್ತ್ರಗಳನ್ನು ಸಿದ್ಧವಧುಗಳು ಇಲ್ಲಿ ಒಗೆದುಕೊಂಡು ಹೋಗ್ತಾ ಇರ್ತಾರೆ ಅಂತ. ಬಟ್ಟೆ ಒಗೆಯೋದು ಅಂತ ಹೇಳಲ್ಲ ಬಾಣಭಟ್ಟ, ದೋಬಿಘಾಟ್ ಮಾಡೋಲ್ಲ. ಆ ಬಟ್ಟೆ ಕಲ್ಪವೃಕ್ಷದ್ದು. ಹಾಗೆಂತ ಅದು ಅರಿಸ್ಟೋಕ್ರಾಟಿಕ್ಕು ಸಿಲ್ಕು ಆ ಥರದ್ದು ಅಲ್ಲ, ಚೈನಾ ಸಿಲ್ಕ್ ಮತ್ತೊಂದು ಅಲ್ಲ. ಅದು ನಾರಿನದೇ ಆಗಬೇಕು. ಅದಕ್ಕೊಂದು ಪಾವಿತ್ರ್ಯ ತರ್ತಾನೆ, ಅದಕ್ಕೊಂದು ಅತಿ ಮನೋಹರತೆಯನ್ನು, ಅತಿಲೋಕತೆಯನ್ನು ತರ್ತಾನೆ. ಅವನು ಅಗ್ಗ ಮಾಡೋದಿಲ್ಲ. ಅದು ತುಂಬ ಗಮನಿಸಬೇಕಾದಂಥದ್ದು. ಹಿ ನೆವರ್
ಬಿಕಮ್ಸ್ ಚೀಪ್ ಅಂಡ್ ವಲ್ಗರ್. ಬಹಳ ದೊಡ್ಡದಾದದ್ದು ಆತನ ಶಕ್ತಿ. ಉದಕ ಕ್ರೀಡಾ ದೋಹದ ಆಗತಾನಾಂಚ ಗುಹಕೇಶ್ವರ ಅಂತಃಪುರ ಕಾಮಿನೀನಾಂ. ಇನ್ನು ಇವರು ದಿಕ್ಪಾಲಕರಲ್ಲಿ ಒಬ್ಬನಾದ ಕುಬೇರ, ಅವನ ಕೈಲಾಸದ ಕೆಳಗೆ ಇದ್ದಾನೆ ಅಲಕಾವತಿ. ಅಲ್ಲಿಂದ ಅವನ ಸುಂದರಿಯರು ಬಂದು ಇಲ್ಲಿ ಜಲಕ್ರೀಡೆ ಆಡಿಕೊಂಡು ಹೋಗ್ತಾರೆ. ಅವರ ಆಳವಾದ ಹೊಕ್ಕಳಿನಲ್ಲಿ ಈ ನೀರು ಇಳಿತಾ ಇರುತ್ತದೆ ಅಂತ ಬರೀತಾನೆ. ಕ್ವಚಿತ್ ದಿಗ್ಗಜ ಮಜ್ಜನ ಜರ್ಜರಿತ ಜರನ್ ಮೃಣಾಲ ದಂಡಂ. ಈ ಶಬ್ದಶಯ್ಯೆಯನ್ನು ನೋಡಿ. ಕ್ವಚಿತ್ ದಿಗ್ಗಜ ಮಜ್ಜನ ಜರ್ಜರಿತ ಜರನ್ ಮೃಣಾಲ ದಂಡಂ. ದಿಗ್ಗಜಗಳು ಬಲಿತ ತಾವರೆಗಳ ದಂಟುಗಳನ್ನು ಜಜ್ಜಿ ಹಾಕಿದಂಥ ಭಾಗಗಳು ಒಂದಷ್ಟಿವೆ. ಕ್ವಚಿತ್ ತ್ರ್ಯಂಬಕ ವೃಷಭ ವಿಷಾಣ ಕೋಟಿ ಖಂಡಿತ ತಟ ಶಿಲಾಖಂಡಂ. ಇನ್ನು ಕೆಲವು ಕಡೆ ಮಹಾನಂದಿಕೇಶ್ವರನ ಕೊಂಬಿನ ತಿವಿತಕ್ಕೆ ತುತ್ತಾಗಿ ಜರಿದ ಪಾವಟಿಕೆಗಳು ಇದ್ದವು ಅಂತ. ಆ ತೀರದ ಪಾವಟಿಕೆಗಳು ಯಾವುದಿವೆ, ಸೋಪಾನಗಳು, ಅಲ್ಲಿ ಒಂದಿಷ್ಟು ಮುರಿದಿವೆ. ಅದಕ್ಕೆ ಕಾರಣ ತನ್ನ ಕೊಂಬನ್ನು ಉಜ್ಜಿ ಮೀಟಿದ್ದು ಕಾರಣವಾಗಿತ್ತು ನಂದಿಕೇಶ್ವರನ ಆ ಕೊಂಬಿನ ದಾಳಿ. ಯೌವನಮಿವ. ಇನ್ನು ಉಲ್ಲೇಖಾಲಂಕಾರಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾನೆ. ಶ್ಲೇಷ ಉಪಮೆ ಎಲ್ಲ ಮಾಡಿಕೊಂಡು ಪರಿಸಂಖ್ಯಾ ಅಲಂಕಾರಗಳ ಪುಂಖವೇ ಬರುತ್ತದೆ. ಯೌವನಮಿವ ಉತ್ಕಲಿಕಾ ಬಹುಲಂ. ಉತ್ಕಲಿಕಾ ಅಂತಂದರೆ ಉಲ್ಲಾಸ, ಯೌವನದಂತೆ ಉಲ್ಲಾಸ ಭರಿತವಾಗಿತ್ತು ಅಂತ. ಉತ್ಕಲಿಕಾ ಅಂದರೆ ಮೇಲೆದ್ದ ಕಮಲದ ಮೊಗ್ಗುಗಳು ಅಂತ. ಮೇಲಕ್ಕೆ ಎದ್ದ ಕಲಿಕಾ ಮೊಗ್ಗುಗಳು ಈ ಸರೋವರದಲ್ಲಿದ್ದು. ಉತ್ಕಂಠಿತಮಿವ ಮೃಣಾಲ ವಲಯಾಲಂಕೃತಂ. ಉತ್ಕಂಠಿತರಾದಂತೆ, ಆಂಕ್ಷಿಯಸ್ ಆದವರಂತೆ ಇದು ತೋರ್ತಾ ಇತ್ತು. ಅಂದರೆ ಮೇಲಕ್ಕೆ ನಿಂತುಕೊಂಡಂಥ ಕಮಲಗಳ ಬಳ್ಳಿಗಳಿದ್ದವು. ಮಹಾಪುರುಷಮಿವ ಮೀನ ಮಕರ ಕೂರ್ಮ ಚಕ್ರ ಪ್ರಕಟ ಲಕ್ಷಣಂ. ಮಹಾಪುರುಷರಿಗೆ ಅಂಗೈಯಲ್ಲಿ ಮತ್ಸ್ಯರೇಖೆ, ಚಕ್ರಗಳು, ಮೀನರೇಖೆ, ಮಕರ ರೇಖೆ ಇವೆಲ್ಲ ಇರುತ್ತದೆ. ಈ ರೀತಿಯಾಗಿದ್ದವು ಅಂತ. ಮತ್ತೊಂದು ಮಹಾಪುರುಷ ಅಂದರೆ ಮಹಾವಿಷ್ಣುವೇ. ಆತ ತನ್ನ ಕೈಯಲ್ಲಿಂಥ ದಿವ್ಯವಾದ ಲಾಂಛನಗಳನ್ನು, ಚಕ್ರಾದಿ ಆಯುಧಗಳನ್ನು, ಶಂಖಾದಿಗಳನ್ನೆಲ್ಲ ಹೊಂದಿರ್ತಾನೆ ಎನ್ನುವುದು. ಷಣ್ಮುಖನ ಚರಿತ್ರದ ಹಾಗೆ ಕ್ರೌಂಚ ವನಿತಾ ಪ್ರಲಾಪದಿಂದ ಕೂಡಿತ್ತು ಅಂತ. ಕ್ರೌಂಚ ಪರ್ವತವನ್ನು ಸೀಳಿದವನು ಕುಮಾರಸ್ವಾಮಿ. ಆಗ ಕ್ರೌಂಚ ಪರ್ವತ ಪತ್ನಿ ಗೋಳಾಡಿರಬೇಕಲ್ವ, ಗಂಡನ ಸೀಳದ ಅಂತ. ಹಾಗಾಗಿ ಕ್ರೌಂಚ ಪಕ್ಷಿ ಅದೊಂದು ಜಲಪಕ್ಷಿ, ಕ್ರೇನ್ ಅಂತೀವಲ್ಲ, ಆ ಜಾತಿಗೆ ಸೇರಿದ್ದು. ಅದರ ಚಿತ್ಕಾರವಿತ್ತು ಅಂತ ಶ್ಲೇಷೆ. ಭಾರತಮೇವ ಪಾಂಡು ಧಾತರಾಷ್ಟ್ರ ಕುಲ ಪಕ್ಷ ಕೃತ ಕ್ಷೋಭಂ. ಮಹಾಭಾರತದ ಹಾಗೆ ಪಾಂಡು ಮತ್ತು ಧೃತರಾಷ್ಟ್ರ ಸಂತತಿಯ ಪಕ್ಷಗಳ ಕ್ಷೋಭೆಯಿಂದ ಕೂಡಿತ್ತು ಅಂತ. ಅದು ಹೇಗೆ? ಪಾಂಡು ಬೆಳ್ಳಗಿರುವ ಧಾತರಾಷ್ಟ್ರ ಹಂಸಗಳ ಕುಲ ಸಮೂಹದ ಪಕ್ಷ ರೆಕ್ಕೆಗಳ ಕ್ಷೋಭೆಯಿಂದ ಕೂಡಿದ್ದಾಗಿತ್ತು ಅಂತ. ಆ ರೀತಿಯಾಗಿ ಶ್ಲೇಷೆ. ಅಮೃತ ಮಥನ ಸಮಯಮಿವ. ಅಮೃತ ಮಥನದ ಸಮಯದ ಹಾಗೆ ಇದು ತೀರ ಕಾಸಾರ ಅವಸ್ಥಿತ ಶಿತಿಕಂಠ ಪೀಯಮಾನ ವಿಷಂ. ವಿಷ ಅಂದರೆ ನೀರು ಅಂತಲೂ ಒಂದರ್ಥ. ದೇವರಾಜೋ ಮಯಾ ದೃಷ್ಟ ವಿಷಂ ಪೀತ್ವಾ ಕ್ಷಯಂಗತಃ ಅಂತ ಒಂದು ಚಮತ್ಕಾರ ಶ್ಲೋಕ ಇದೆ. ಇಲ್ಲಿ ತೀರದಲ್ಲಿ ನವಿಲುಗಳು ನೀರು ಕುಡಿತಾ ಇದ್ವು ಅಂತ. ಇನ್ನೊಂದು ಅಮೃತ ಮಥನ ಕಾಲದಲ್ಲಿ ವಿಷವನ್ನು ನೀಲಕಂಠ ಶಿವ ಕುಡದ ಅಂತ. ಅದು ಕೃಷ್ಣ ಬಾಲಚರಿತಮಿವ ತಟ ಕದಂಬ ಶಾಖಾದಿರೂಢ ಹರಿಕೃತ ಜಲ ಪ್ರಪಾತ ಕ್ರೀಡಂ. ಇನ್ನು ಕೃಷ್ಣನ ಬಾಲಲೀಲೆಯಂತೆ ಈ ಸರೋವರದ ದಡದ ಕದಂಬ ಶಾಖೆಗಳಲ್ಲಿ ಹರಿಗಳ ಪ್ರಪಾತ ಕ್ರೀಡೆ. ಹರಿ ಅಂದರೆ ಕಪಿ ಅಂತ ಒಂದರ್ಥ. ಅವುಗಳ ನೆಗೆಯುವ ಜಾರುವ ಆಟ ಆಗ್ತಾ ಇತ್ತು. ಮದನಧ್ವಜಮಿವ ಮಕರಾಧಿಷ್ಠಿತಂ. ಮನ್ಮಥನ ಧ್ವಜದ ಹಾಗೆ ಮಕರದಿಂದ ಕೂಡಿತ್ತು, ಮೊಸಳೆಯಿಂದ ಕೂಡಿತ್ತು, ಸರೋವರದಲ್ಲಿತ್ತು. ದಿವ್ಯಮಿವ ಅನಿಮಿಷ ಲೋಚನ ರಮಣೀಯಂ. ಅನಿಮಿಷ ಅಂದರೆ ಯವೇಕ್ಕದೇ ಇರತಕ್ಕಂಥವು, ಕಂಡ್ರಪ್ಪೆ ಮಿಟುಕಿಸದೇ ಇರತಕ್ಕಂಥದ್ದು ಮೀನು, ದೇವತೆ. ಮೀನುಗಳಿಂದ ಕೂಡಿತ್ತು, ದೇವತೆಗಳಿಂದ ಕೂಡಿತ್ತು ಅಂತ. ಸ್ವರ್ಗದಂತೆ ಇತ್ತು ಅಂತ. ಅರಣ್ಯಮೇವ ವಿಜೃಂಭಮಾಣ ಪುಂಡರೀಕಂ. ಪುಂಡರೀಕ ಅಂದರೆ ಹುಲಿ ಅಂತ ಒಂದು ಅರ್ಥ, ಪ್ರಸಿದ್ಧ ಅರ್ಥ ಬೆಳೆದಾವರಿ ಅಂತ. ಕಾಡಿನ ಹಾಗೆ ಪುಂಡರೀಕ ಸಹಿತವಾಗಿತ್ತು, ಹುಲಿಯಿಂದ ಕೂಡಿತ್ತು. ಹಾಗಲ್ಲ, ಇದು ಬೆಳೆದಾವರೆಗಳಿಂದ ಕೂಡಿತ್ತು. ಉರಗ ಕುಲಮಿವ ಅನಂತ ಶತಪತ್ರ ಪದ್ಮೋದ್ಭಾಸಿತಂ. ಹಾವುಗಳಲ್ಲಿ ಅನೇಕ ಪಂಗಡಗಳು, ಅವುಗಳ ನಾಯಕರು ಉಂಟು. ಅಲ್ಲಿಯೇ ಧೃತರಾಷ್ಟ್ರ ಅಂತ ಒಬ್ಬ, ವಾಸುಕಿ ಅಂತ ಒಬ್ಬ, ಅನಂತ, ಶಂಖ, ಕುಲಿಕ ಮೊದಲಾದವರು. ಇಲ್ಲಿ ಅನಂತ ಶತಪತ್ರ ಪದ್ಮ ಇವೆಲ್ಲ ಸರ್ಪ ವಿಶೇಷಗಳು. ಇನ್ನೊಂದು ಅನಂತ ಸಂಖ್ಯೆಯ ಶತಪತ್ರ 100 ದಳಗಳಿರುವ ಪದ್ಮಗಳಿಂದ ಕೂಡಿದ್ದಾಗಿತ್ತು ಅಂತ ಶ್ಲೇಷೆ. ಹೀಗೆ ಒಂದು ಕಡೆ ಅರ್ಥಬಾಧೆ ಬಂದು ಅರ್ಥಬಾಧ ನಿವೃತ್ತಿಗಾಗಿ ಶ್ಲೇಷದ ಇನ್ನೊಂದು ಅರ್ಥವನ್ನು ತೆಗೆದುಕೊಳ್ಳೋದು. ಇದು ಒಂಥರ ಮುಂದೆ ಹೋಗಿ ಹಿಂದೆ ಬರತಕ್ಕಂಥದ್ದು. ಈ ಹೊಲಿಗೆ ಹಾಕುವಾಗ ಟಿಬ್ಬಿ ಹೊಲಿಗೆ ಅಂತ ಒಂದು ಉಂಟು.
ಯಾರಿಗಾದರೂ ಹೊಲಿಗೆ ಗೊತ್ತಿದ್ದವ್ರಿಗೆ ಗೊತ್ತಾಗುತ್ತೆ. ಒಂದು ಹೆಜ್ಜೆ ಮುಂದೆ ಹೋಗಿ ಮತ್ತೆ ಒಂದು ಹೆಜ್ಜೆ ಹಿಂದೆ ಬರತಕ್ಕಂಥದ್ದು. ಈ ಶ್ಲೇಷದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗೋದು, ಇದೇನು ಅರ್ಥ ಸರಿಯಾಗಿಲ್ಲ ಅಂತ ಹಿಂದೆ ಬಂದು ರೆಫರೆನ್ಸ್ ತೊಗೊಂಡು ಮತ್ತೆ ಮುಂದಕ್ಕೆ ಹೋಗ್ತಕ್ಕಂಥದ್ದು. ಟಿಬ್ಬಿ ಹೊಲಿಗೆಯಲ್ಲಿ ಒಂದು ಸ್ವಲ್ಪವೂ ಜಾಗ ಇಲ್ಲದೆ ಹಿಂದೆ ಮುಂದೆ ಆದ್ಯಂತವಾಗಿ ದಾರ ಸಾಗಿರುತ್ತದೆ. ಹಾಗಾಗಿ ಅಖಂಡಿತವಾಗಿ ಹೊಲಿಗೆ ಬರುತ್ತದೆ. ಹಾಗಲ್ಲದೆ ಸಾಮಾನ್ಯವಾದ ಹೊಲಿಗೆಗಳಲ್ಲಿ ಒಂದು ಕಡೆ ದಾರ ಇದ್ದರೆ ಇನ್ನೊಂದು ಕಡೆ ದಾರ ಇರೋದಿಲ್ಲ ಅಂತ ಹಾಗಿರುತ್ತದೆ. ಆಲ್ಟರ್ನೇಟಿವ್ ಆಗಿ ಟಿಬ್ಬಿ ಹೊಲಿಗೆ ಗಟ್ಟಿಯಾಗಿರುತ್ತದೆ ಅಂತ, ಅದಕ್ಕಾಗಿ ಅದನ್ನು ಹಾಕದ ಕೆಲವು ಜಾಗಗಳಿಗೆ ಒಳ್ಳೆಯದು ಅಂತ. ಆ ರೀತಿಯಲ್ಲಿ ಬಾಣಭಟ್ಟ ತನ್ನ ಪಾಂಡಿತ್ಯದಿಂದ ಇಡೀ ಕಾದಂಬರಿ ವಸ್ತ್ರವನ್ನು ಟಿಬ್ಬಿ ಹೊಲಿಗೆ ಹಾಕಿ ಎಂದೂ ಯಾರ ತುಂಡು ಚೇಷ್ಟೆಗಳಿಗೂ ಕೂಡ ಹರಿಯಬಾರದು ಅಂತ ಮಾಡಿದ್ದಾನೇನೋ ಅಂತ ಅನಿಸುತ್ತದೆ. ಆ ತರಹ ಇದೆ ಈ ಒಂದು ಶ್ಲೇಷೀಕರಣ. ಆಮೇಲೆ ಕಂಸಬಲಮಿವ ಮಧುಕರ ಕುಲ ಉಪಗೀಯಮಾನ ಕುವಲಯಾಪೀಡಂ. ಇನ್ನು ಕಂಸನ ಸಮೂಹದಂತೆ ಕುವಲಯಾಪೀಡನಿಂದ ಕೂಡಿದೆ ಅಂತ. ಮಧುಕರ ಕುಲ ಉಪಗೀಯಮಾನ, ಮಧುಕರ ಅಂದರೆ ದುಂಬಿಗಳು, ಇನ್ನು ಕುವಲಯ ಅಂತಂದರೆ ಕನ್ನೈದಿನೆ, ಅವುಗಳ ಅಲಂಕಾರದಿಂದ ಕೂಡಿದೆ. ಕಂಸನ ಬಲಕ್ಕೂ ಈ ಒಂದು ಕನ್ನೈದಿಲೆಗಳಿಗೆ ಮತ್ತು ದುಂಬಿಗಳಿಗೆ ಏನು ಸಂಬಂಧ ಅಂದರೆ, ಮಧುಕರ ಅಂತಂದರೆ ಮಧುವನ್ನು ಹೀರತಕ್ಕಂಥ ಕುಡುಕರು ಅಂತ. ಅವರು ಕುಡಿದು ಮತ್ತು ಈ ಆನೆ ಕುವಲಯಾಪೀಡಕ್ಕೆ ಕುಡಿಸಿ ಮತ್ತೇರಿಸಿ ಬಲರಾಮಕೃಷ್ಣರ ಮೇಲೆ ಕೆರಳಿಸಿ ಬಿಟ್ಟಾಗ ಬಲರಾಮಕೃಷ್ಣರು ಅದನ್ನು ಧ್ವಂಸ ಮಾಡಿದ್ದು ಭಾಗವತ ಪುರಾಣದ ದಶಮಸ್ಕಂದ ಪೂರ್ವ ಭಾಗದಲ್ಲಿ ಪ್ರಸಿದ್ಧ. ಅದು ಕಂಸಚರಿತ. ಕಂಸಬಲ, ಚಾಣೂರ, ಮುಷ್ಟಿಕ ಮೊದಲಾದ ಮಲ್ಲರನ್ನು ಕೊಲ್ಲೋದಿಕ್ಕೆ ಕೃಷ್ಣ ಬಂದ ಕಾಲದ್ದು. ಕದ್ರೂಸ್ತನಯುಗಲಮಿವ ನಾಗಸಹಸ್ರ ಪೀತ ಪಯೋ ಗಂಡೂಷಂ. ನಾಗಸಹಸ್ರ ಪೀತ ಅಂದರೆ ಸಾವಿರಾರು ಹಾವುಗಳು ಕದ್ರುವಿನ ಎದೆಹಾಲನ್ನು ಕುಡಿದು ಬೆಳೆದವು. ಕದ್ರು ಸರ್ಪಮಾತೆ. ಇಲ್ಲಿ ಸ್ವಾರಸ್ಯ ಏನೆಂದರೆ, ಈ ಸರೋವರ ಕದ್ರುವಿನಂತಿತ್ತು ಅಂದರೆ ನಾಗ ಅನ್ನೋದಕ್ಕೆ ಆನೆ ಅಂತಲೂ ಒಂದು ಅರ್ಥ ಇದೆ. ಸಹಸ್ರ ಸಹಸ್ರ ಆನೆಗಳು ಪಯಸ್ ಅಂದರೆ ಹಾಲು ನೀರು ಅಂತಲೂ ಅರ್ಥ ಇದೆ. ಇಲ್ಲಿ ನೀರನ್ನು ಕುಡಿದಿದ್ದವು ಅಂತ. ಮಲಯಮಿವ ಚಂದನ ಶಿಶಿರವನಂ. ಮಲಯ ಪರ್ವತದ ತಪ್ಪಲಿನ ಹಾಗೆ ಚಂದನ ಶಿಶಿರವಾದ ವನದಿಂದ ಕೂಡಿದೆ, ಕಾಡಿನಿಂದ ಕೂಡಿದೆ ಅಂತ. ಇಲ್ಲಿ ವನ ಅಂದರೆ ನೀರು ಅಂತ ಅರ್ಥ. ಜೀವನಂ ಭುವನಂ ವನಂ ಅಮರಕೋಶ. ಅಸತ್ ಸಾಧನಮಿವ ಅದೃಷ್ಟಾಂತಂ. ಅಸತ್ತಿಗೆ ಹೇಗೆ ದೃಷ್ಟಾಂತ ಇಲ್ಲವೋ ಅಂದರೆ ಇಲ್ಲದಕ್ಕೆ ಯಾವ ಅನಾಲಜಿನೂ ಕೊಡೋಕ್ಕಾಗೋಲ್ಲ, ಹಾಗೆ ಈ ಸರೋವರಕ್ಕೆ ಯಾವ ಅನಾಲಜಿನೂ ಕೊಡೋಕ್ಕಾಗೋಲ್ಲ. ಕೊಟ್ಟಿರೋದೇ ಇದು, ಆದರೂ ಕಟ್ಟ ಕಡೆಗೆ ಕೊಡೋಕ್ಕಾಗೋಲ್ಲ ಅಂತ ಅವನು ಹೇಳ್ತಾನೆ. ಇದು ತುಂಬ ಸುಂದರವಾದಂಥ ಕಲ್ಪನೆ. ಅತಿ ಮನೋಹರ ಮಲ್ಹಾದನಂ ದೃಷ್ಟೇ ರಚ್ಛೋದಂ ನಾಮಸರೋ ದೃಷ್ಟವಾನ್. ಆಮೇಲೆ ಆ ಸರೋವರದಲ್ಲಿ ಅವನು ಇಳಿದು ನೀರನ್ನು ಕುಡಿಯೋದು ಅದೆಲ್ಲ ತುಂಬ ಚೆನ್ನಾಗಿರತಕ್ಕಂಥದ್ದೇ ಉಂಟು. ಅವನು ಎಷ್ಟು ಸೂಕ್ಷ್ಮತೆಗಳನ್ನು ಗಮನಿಸ್ತಾನೆ ಅನ್ನೋದಕ್ಕೆ ನೋಡಿ, ಅವನು ನೋಡ್ಕೊಂಡಿರ್ತಾನೆ. ಅಹೋ ನಿಷ್ಫಲಮಪಿ ಮೇ ತುರಂಗಮ ಮಿಥುನ ಅನುಸರಣಂ ಏತದಾಲೋಕಯತಃ ಸರಃ ಸಫಲತಾಮುಪಗತಂ. ಅಯ್ಯೋ, ಈ ಕಿನ್ನರ ಮಿಥುನಗಳಿಂದ ಬೆಂಬತ್ತಿ ಬಂತು, ಎಲ್ಲ ನಿಷ್ಫಲವಾಯಿತು ಅಂದ್ಕೊಂಡ್ರು. ಈ ಸರೋವರ ನೋಡಿದ್ರಿಂದ ಜನ್ಮ ಸಾಫಲ್ಯವೇ ಬಂತು ಅಂತ ಅಂದ್ಕೊಳ್ತಾನೆ. ಆಮೇಲೆ ಹೇಳ್ತಾನೆ, ವೇದಸಾ ಪುನರುಕ್ತತಾಮಿವ ನೀತಾ ಸ್ವಸೃಷ್ಟಿ. ಈ ಸರೋವರದಿಂದ ಬ್ರಹ್ಮ ತನ್ನ ಸೃಷ್ಟಿನ ರಿಪೀಟ್ ಮಾಡಿದ್ದಾನ ಅಂತ ಅನಿಸುತ್ತದೆ ಅಂತ. ಈ ಸರೋವರವೇ ಸಾಕು ಅವನ ಸೃಷ್ಟಿಯ ಪರಿಪೂರ್ಣತೆ, ಮಿಕ್ಕ ಸೃಷ್ಟಿಯೆಲ್ಲ ರಿಪಿಟೇಷನ್ ಅಷ್ಟೇ, ಇನ್ನೇನೂ ಇಲ್ಲ ಅಂತ. ಬಾಣಭಟ್ಟನ ಪ್ರತಿಭೆ ಎಂಥದ್ದಂದರೆ ಮಿಕ್ಕವರ ಕವಿತೆಗಳು ಕೇವಲ ಪುನರುಕ್ತಿ ಅನ್ನುವಂತೆ ತೋರುತ್ತದೆ. ಮನೋಹರಾಣಾಂ ಸೀಮಾಂತ ಲೇಖ. ಸೌಂದರ್ಯದ ಪರಾಕಾಷ್ಠೆ ಗಡಿಯನ್ನೇ ನಾನು ಕಂಡಂತೆ ಆಯಿತು. ಪ್ರತ್ಯಕ್ಷೀಕೃತ ಪ್ರೀತಿಜನಾನಾಂ ಪರಿಸಮಾಪ್ತಿ. ಪ್ರೀತಿಪತ್ರಾದ ಜನರ ಪ್ರೀತಿಯ ಪರಿಸಮಾಪ್ತಿಯನ್ನೇ ನಾನಿಲ್ಲಿ ನೋಡಿದಂತೆ ಆಯಿತು. ವಿಲೋಕಿತ ದರ್ಶನೀಯಾನಾಂ ಅವಸಾನ ಭೂಮಿ. ನೋಡಲ್ಪಡಬೇಕಾದವುಗಳ ಕೊನೆ ಮುಟ್ಟುವಿಕೆಯನ್ನೇ ಇಲ್ಲಿ ನೋಡಿದ್ದಾಯಿತು. ಈ ತರಹ ಆಯಿತು ಅಂತ ಅವನು ಕೊಂಡಾಡಿಕೊಂಡು ಅಲ್ಲಿ ಬರ್ತಾನೆ. ಇದು ಚಕ್ಷುಷಾ ಪ್ರೀತಿಂ ಉಪಜನಯತಿ. ಕಣ್ಣಿಗೆ ಸಂತೋಷ ಕೊಡುತ್ತದೆ. ಶಿಶಿರತೆಯ ಸ್ಪರ್ಶ ಸುಖಂ ಉಪಹರತಿ. ತಂಪುತನದಿಂದ ಸ್ಪರ್ಶ ಸುಖ ಕೊಡುತ್ತದೆ. ಕಮಲ ಸುಗಂಧಿತೆಯ ಘ್ರಾಣಂ ಆಪ್ಯಾಯೇತಿ. ಆ ಕಮಲ ಪರಿಮಳದಿಂದ ಮೂಗಿಗೆ ಸಂತೋಷ ಕೊಡುತ್ತದೆ. ಹಂಸ ಮುಖರತೆಯ ಶ್ರುತಿಮಾನಂದಯತಿ. ಹಂಸಾದಿಗಳ ಜಲಪಕ್ಷಿ ಕ್ರೇಂಕಾರದಿಂದ ಶ್ರವಣಾಭಿರಾಮತಿಯನ್ನು ಕೊಡ್ತಾ ಇದೆ. ಸ್ವಾದುತೆಯ ರಸನ ಮಾಗಲಾದಯತಿ. ಇನ್ನು ತನ್ನ ರುಚಿರಾಸಿಕ್ಯದಿಂದ ನಾಲಿಗೆಗೆ ತೃಪ್ತಿ ಕೊಡುತ್ತದೆ. ಪಂಚೇಂದ್ರಿಯ ಸಂತೋಷವನ್ನು ಕೊಡುತ್ತದೆ. ನಿಯತಂಚ ಸೇವ ದರ್ಶನ ದೃಷ್ಟಿಯ ನ ಪರಿತ್ಯಜತಿ ಭಗವಾನ್ ಕೈಲಾಸ ನಿವಾಸ ವ್ಯಸನ ಉಮಾಪತಿ. ಪ್ರಾಯಶಃ ಈ ಕಾರಣದಿಂದಲೇ ಈ ಸರೋವರವನ್ನು ಬಿಟ್ಟು ಹೋಗಬಾರದು ಅಂತಲೇ ಭಗವಾನ್ ಉಮಾಪತಿ ಕೈಲಾಸವನ್ನು ಬಿಟ್ಟು ಬೇರೆ ಕಡೆಗೆ ಬಂದಿಲ್ಲ. ನಕಲು ಸಾಂಪ್ರತಮಾಚರತಿ ಜಯಶೇನ ಜಲಶಯನ ದೋಹದಂ ದೇವೋ ರಥಾಂಗಪಾಣಿ. ಆ ಮಹಾವಿಷ್ಣು
ಉಪ್ಪಿನ ಸಮುದ್ರದಲ್ಲೋ ಹಾಲಿನ ಸಮುದ್ರದಲ್ಲೋ ಮಲಗಿದ್ದು ಅನ್ಯಾಯ ಮಾಡಿದ್ದಾನೆ, ತನಗೇ ಅನ್ಯಾಯ ಮಾಡಿಕೊಂಡಿದ್ದಾನೆ, ಅಸಾಂಪ್ರತಮ ಆಚರಿತವಾನ್. ಯಾಕೆಂದರೆ ಈ ಸರೋವರದಲ್ಲಿ ಮಲಗಬೇಕಿತ್ತು, ಬಹಳ ಚೆನ್ನಾಗಿತ್ತು ಅಂತೆಲ್ಲ ಅಂದುಕೊಂಡು ಬರ್ತಾನೆ. ಆಮೇಲೆ ಅವನು ಕುದುರೆಯಿಂದ ಇಳಿದ ತಕ್ಷಣವೇ ನೋಡಿ, ಇಷ್ಟು ಕಲ್ಪನೆಯ ಲೋಕದಲ್ಲಿ ವಿಲಾಸ ಮಾಡ್ತಾ ಇದ್ರು ಬಾಣಭಟ್ಟನ ಪ್ರತಿಭೆ ವಾಸ್ತವವನ್ನು ಮರೆಯೋಲ್ಲ. ಅವತೀರ್ಯ ಚ ವ್ಯಪನೀತ ಪರ್ಯಾಣಂ ಇಂದ್ರಾಯುಧ ಮಕರೋತ್. ಇಳಿದೊಡನೆ ಪರ್ಯಾಣ ಅಂದರೆ ಜೀನು, ಕುದುರೆಯ ಮೇಲಿನ ಜೀನನ್ನು ತೆಗೆದಾಗ ಕುದುರೆ ಕ್ಷಿತಿತಲ ಲುಟಿತೋತ್ಥಿತಂಚ ಗೃಹೀತ ಕತಿಪಯ ಯವಸಗ್ರಾಸಂ ಸರೋವತಾರ್ಯ ಪೀತ ಸಲಿಲಂ ಇಚ್ಛೆಯ ಸ್ನಾತಂಚ ಉತ್ತಾಪ್ಯಾನ್ ಅನ್ಯತಮಸ್ಯ ಸಮೀಪವರ್ತಿನಃ ತರೋಹ ಮೂಲಶಾಖಾಯಾಂ ಅಪಗತ ಖಲೀನಂ ಹಸ್ತಪಾಶ ಶೃಂಖಲೆಯ ಕನಕಮಯ್ಯ ಚರಣೋ ಬದ್ಧ್ವಾ ಕೃಪಾಣಿಕಾವಲೂನಾನ್ ಕ್ಷಿಪ್ತ್ವಾ ಚ ಅಗ್ರತಃ ಕಚಿತ್ ಸರಸ್ತೀರ ದೂರ್ವಾ ಪ್ರವಾಲ ಕಬಲಾನ್ ಪುನರಪಿ ಸಲಿಲಂ ಅವತತಾರ. ಆ ಕುದುರೆ ಜೀನನ್ನು ತೆಗೆದ ತಕ್ಷಣ ನೆಲದಲ್ಲಿ ಹೊರಳಾಡಿ ಚೆನ್ನಾಗಿ ನೋವನ್ನು ಹೋಗಲಾಡಿಸ್ಕೊಳ್ತು ಅಂತ. ಕ್ಷಿತಿತಲ ಲುಟಿತೋತ್ಥಿತಂ, ಇದನ್ನು ಮರೆಯೋಲ್ಲ, ಸ್ವಭಾವ ದರ್ಶನ. ಆಮೇಲೆ ತಕ್ಷಣ ಅಲ್ಲಿದ್ದ ಹಸಿರು ಹುಲ್ಲನ್ನು ಗಬಗಬ ಅಂತ ಒಂದು ಸ್ವಲ್ಪ ಮೇಯ್ತಂತೆ. ಮತ್ತೆ ಸರೋವರದ ಹತ್ತಿರಕ್ಕೆ ಹೋಗಿ ನೀರನ್ನು ಹೀರ್ತಂತೆ, ಮತ್ತೆ ಮುಖ ಅದ್ದುಕೊಂಡು ಮೈ ಕೊಡವಿಕೊಳ್ತಂತೆ. ಆಮೇಲೆ ಇವನು ಅದರ ಹತ್ತಿರಕ್ಕೆ ಬಂದು ಕಡಿವಾಣ ಲಗಾಮು ತೆಗೆದು ಬಾಯೊಳಗಡೆಗೆ ಮುಳ್ಳಾದ ಒಂದು ದಂಡ ಇರುತ್ತದೆ, ಅದು ಕಡಿವಾಣ, ಅದರಿಂದಾಗಿ ಲಗಾಮು. ಅದರ ಲಗಾಮ್ ಎಳೆದ್ರೆ ಅದಕ್ಕೆ ನೋವಾಗೋದಕ್ಕೆ ಕಾರಣ ಯಾಕೆಂದರೆ ಆ ಒಳಗಿರ್ತಕ್ಕಂಥ ಮುಳ್ಳಾದದ್ದು ನಾಲಿಗೆಗೆ ಚುಚ್ಚುತ್ತದೆ. ಅದಕ್ಕಾಗಿ ಕುದುರೆಯನ್ನು ನಿಯಂತ್ರಣದಲ್ಲಿ ಇಡೋಕ್ಕಾಗುತ್ತದೆ. ಆಮೇಲೆ ಅವನ್ನೆಲ್ಲ ಕ್ರಮವಾಗಿ ತೆಗೆದಂತೆ. ಆ ಇಂದ್ರಾಯುಧಕ್ಕೂ ಎಷ್ಟು ಬೇಗ ಸುಧಾರಿಸ್ಕೊಳ್ಬೇಕು ಅಂತ ಅನಿಸಿತ್ತು. ಮೈಕೈ ಕಾಲುಗಳನ್ನೆಲ್ಲ ಅದು ಸ್ವಲ್ಪ ವ್ಯಾಯಾಮ ಸಡಿಲ ಮಾಡ್ಕೊಳ್ಬೇಕಿತ್ತು ಅನ್ನೋದನ್ನು, ಮತ್ತು ಹಸಿರು ಹುಲ್ಲನ್ನು ಮೇಯಬೇಕು, ನೀರನ್ನು ಕುಡಿಯಬೇಕು ಅಂತ ಅದು ಇತ್ತು. ಆಮೇಲೆ ತನ್ನ ಕತ್ತಿಯಿಂದಲೇ ಅಲ್ಲಿದ್ದ ಹಸಿರು ಹುಲ್ಲನ್ನು ಕತ್ತರಿಸಿ ರಾಶಿ ಮಾಡಿ ಹಾಕಿ ಮೈಗೆ ತಟ್ಟಿ ಸಮಾಧಾನ ಮಾಡಿದ ಅಂತ ಆ ವಿವರವನ್ನು ಬಾಣಭಟ್ಟ ಬಿಡೋದಿಲ್ಲ. ಅವನ ಪ್ರತಿಭೆ ಅದೆಷ್ಟು ಸ್ವರ್ಗಗಾಮಿಯಾಗಿದ್ದರೂ ಭೂಗಾಮಿಯೂ ಆಗಿ ವಾಸ್ತವವನ್ನು ನೋಡ್ತಾ ಹೋಗುತ್ತದೆ. ಆಮೇಲೆ ತಾನು ಹೋಗಿ ಸ್ನಾನ ಮಾಡಿ, ಬೇಸಿಗೆ ಅದಕ್ಕೆ ಶಿರಸಿ ಪಿಂಡೀಕೃತ ಮುತ್ತರೀಯಂ ನಿಶಸಾದ, ಆ ಉತ್ತರೀಯವನ್ನು ನೆನೆಸಿ ಅದನ್ನೆಲ್ಲ ತಟ್ಟಿ ಮಡಚಿ ಒಂದು ತಲೆಯ ಮೇಲೆ ಸಿಂಬಿ ಹಾಗೆ ಇಟ್ಟುಕೊಂಡು ಬಂದ ಅಂತ. ಆಮೇಲೆ ನಿದ್ರೆ ಮಾಡ್ತಾನೆ. ಆಗ ಒಂದು ಮನೋಹರವಾದ ಗಾನವನ್ನು ಕುದುರೆ ಕೇಳುತ್ತದೆ. ಕುದುರೆಯಲ್ಲಿ ಈ ರೀತಿಯಾಗಿ ನಾದ ಪ್ರಾವಣ್ಯ ಉಂಟಲ್ಲ, ಸಂಗೀತದ ಬಗೆಗೆ ಅದಕ್ಕೆ ಮೋಹ ಉಂಟಲ್ಲ ಅಂತಂದುಕೊಂಡು ಅವನು ಆ ನಾದ ಬಂದ ದಿಕ್ಕನ್ನೇ ಹಿಡಿದು ಹೋಗ್ತಾ ಮಹಾಶ್ವೇತಿಯನ್ನು ಕಾಣ್ತಾನೆ ಅಂತ. ನಮ್ಮ ನಾಗವರ್ಮ ಈ ಸರೋವರದ ವರ್ಣನೆಯಲ್ಲಿ ಒಂದು ಪದ್ಯ ಬರಿತಾನೆ. ಕೊಳದಿಂದಂ ತೆಗೆದೊಟ್ಟಿಕೊಂಡ ಕುಮುದಾಂಭೋಜಾತ ಕಲ್ಹಾರ ಕುಟ್ಮಲ ಶಾಲೂಕ ಮೃಣಾಲ ಜಾಲಮುನ್ ಇಡುತ್ತೀಡಾಡು ತುಂಪಾದ ಪಂಗಳ ಪುಷ್ಪಸ್ತಬ ಕಂಗಳಂ ಮುರಿವು ತುಂಪೋಗಲ್ ಮದೇ ಬಂಗಳಾಗಳದೇಂ ತೀಡಿದುದು ಸುಗಂಧ ಬಹುಳಂ ಬಂದೊಂದು ಮಂದಾನಿಲಂ. ಕನ್ನಡದ ಕವಿಗಳು ಶಾರ್ದೂಲ ವಿಕ್ರೀಡಿತ, ಮತ್ತೆ ವಿಕ್ರೀಡಿತ, ಶ್ರದ್ಧರ ಇತರ ಛಂದಸ್ಸುಗಳನ್ನು ಬರೆಯುವಾಗ ಕಟ್ಟ ಕಡೆಗೆ 4ನೇ ಪಾದದ ಕೊನೆಯಲ್ಲಿ ಸುಂದರವಾದ ಪ್ರಾಸಗಳನ್ನು ಇಡ್ತಾರೆ. ನಮ್ಮ ಎಸ್ ವಿ ರಂಗಣ್ಣನವರಂತೂ ಮುದ್ದಣ್ಣನ ಶೈಲಿಯನ್ನು ಕುರಿತು ಬರಿತಾ ಅವನು ಗದ್ಯದಲ್ಲಿ ಕಟ್ಟ ಕಡೆಗೆ ಎಲ್ಲವನ್ನು ವರ್ಣಿಸ್ತಾ 2 ಅಕ್ಷರದ ಪದಗಳನ್ನು ಪ್ರಾಸ ಪುರೋಹಿತ ಮೂಲಕ ಪಾಣಿಗ್ರಹಣ ಮಾಡುತ್ತಾನೆ ಅಂತ ಬರೀತಾರೆ. ಒಂದು ವಿಮರ್ಶೆಯಲ್ಲಿ ಎಷ್ಟು ಕಾವ್ಯ ಬರೀತಾರೆ. ಇಂತು ಪರಿಪರಿಯಂ ಪಲುಂಬಿನೊಂದಂ ಬೆಂದಂ, ಆ ನೊಂದಂ ಬೆಂದಂ 2 ಅಕ್ಷರದ ಪದಗಳು, ಅದಕ್ಕೆ ಪ್ರಾಸ ಪುರೋಹಿತನಿಂದ ಪಾಣಿಗ್ರಹಣ ಅಂತ ಅದಕ್ಕೆ ವಧೂವರತ್ವವನ್ನು ಕಟಾಕ್ಷಿಸಿ ಬಿಡ್ತಾರೆ. ಹೀಗೆ ಬರೀಬೇಕು, ಏನೋ ಬರೆದರೆ ಎಂಥದ್ದು ಪ್ರಯೋಜನ. ನಮ್ಮ ಪ್ರಾಚೀನ ಭಾರತೀಯ ಶಾಸ್ತ್ರಕಾರರು ಅದೆಷ್ಟು ವಿದ್ವದ್ ರಸಿಕರು, ಕಾವ್ಯ ರಸಿಕರು ಅಂದರೆ, ಒಬ್ಬ ಜಯಂತ ಭಟ್ಟನನ್ನಾಗಲಿ, ಅಭಿನವಗುಪ್ತನನ್ನಾಗಲಿ, ಕುಂತಕನನ್ನಾಗಲಿ ಓದಿದಾಗ ಅವರ ಭಾಷೆ ಎಷ್ಟು ರಸಮಯವಾದದ್ದು, ಎಷ್ಟು ದೃಷ್ಟಾಂತ ಮನೋಹರವಾದದ್ದು ಅಂತ ಗೊತ್ತಾಗುತ್ತದೆ. ಶಂಕರ ಭಾಷ್ಯದಲ್ಲಿಯೇ ಅದೆಷ್ಟು ನ್ಯಾಯಗಳು ಬರ್ತವೆ. ಅದೇ ಥರ ಜೈತೀರ್ಥರ ಶ್ರೀಮನ್ ನ್ಯಾಯಸುಧಾದಲ್ಲಿಯೂ ಅಷ್ಟೇ ತುಂಬ ಸೊಗಸಾದ ಲೌಕಿಕ ನ್ಯಾಯಗಳು ಬರ್ತವೆ. ಶಂಕರರ ಭಾಷ್ಯದಲ್ಲಂತೂ ಒಂದು ರೀತಿಯಾದ ಸಾವಯವ ರೂಪಕಗಳನ್ನೇ ಮಾಡ್ತಾರೆ. ಅದು ಒಂದು ಕಠೋಪನಿಷತ್ತಿನಲ್ಲಿ ಅವರ ಸಂಸಾರ ವೃಕ್ಷವನ್ನು ಕುರಿತು ವರ್ಣಿಸುವುದಿರಬಹುದು, ಅಥವಾ ಐತರೆಯ ಉಪನಿಷತ್ ಭಾಷ್ಯದಲ್ಲಿ ಸಂಸಾರ ಸಮುದ್ರವನ್ನು ಕುರಿತು ವರ್ಣಿಸುವುದಿರಬಹುದು, ಭಗವದ್ಗೀತೆಯಲ್ಲಿ ಜ್ಞಾನ ಪ್ರದೀಪವನ್ನು ಕುರಿತು ವರ್ಣಿಸುವುದಿರಬಹುದು, ಎಲ್ಲಿಯೂ ಬರ್ತದೆ. ಅಂದರೆ ಆ ಸ್ವಾರಸ್ಯ ಇರಬೇಕು.
ಶುಷ್ಕವಾಗಿ ಮಾಡಿದ್ರೆ ನಮ್ಮ ಪಿ ಎಚ್ ಡಿಗಳೆಲ್ಲ ಎಷ್ಟು ನೀರಸವಾಗಿ ನಿರ್ಲಜ್ಜವಾಗಿರುತ್ತವೆ ಅಂತಂದರೆ, ಶಾಸ್ತ್ರ ಅಂತಂದರೆ ಶುಷ್ಕವಾಗಬೇಕೇ, ಅದನ್ನು ರಸಮಯ ಮಾಡೋದಕ್ಕೆ ಸಾಧ್ಯ ಉಂಟಲ್ಲ. ಅಭಿನವ ಭಾರತಿಯನ್ನು ನೋಡಿದರೆ, ಲೋಚನವನ್ನು ನೋಡಿದರೆ ಗೊತ್ತಾಗುತ್ತದೆ ಅವನು ಏನು ವೈನೋದಿಕವಾಗಿ ನಡೆಸ್ತಾನೆ ಅಂತ. ಅದರೊಳಗೂ ಉದಯನಾಚಾರ್ಯರ ಆತ್ಮತತ್ವ ವಿವೇಕದಂಥದ್ದು, ನ್ಯಾಯಕುಸುಮಾಂಜಲಿ ಅಂಥದ್ದನ್ನು ನೋಡಿದಾಗಲೂ ಗೊತ್ತಾಗುತ್ತದೆ. ಹಾಗೆ ಕುಂತಕನ ವಕ್ರೋಕ್ತಿ ಜೀವಿತ ಕೂಡ ತುಂಬ ಸುಂದರವಾದಂಥದ್ದು. ಚರಕ ಸುಶ್ರುತರ ಮಾತುಗಳು ಎಷ್ಟು ಚೆನ್ನಾಗಿವೆ, ಅದೆಷ್ಟು ಸುಂದರ ಅಂತ ಗೊತ್ತಾಗುತ್ತದೆ. ಈ ಶಾಸ್ತ್ರ ಆ ಶಾಸ್ತ್ರ ಅಂತಲ್ಲ. ಯಾಕೆ ನಮ್ಮ ಜ್ಯೋತಿಷಾಸ್ತ್ರ ಕೋವಿದನಾದಂಥ ವರಾಹಮಿಹಿರನ ಬೃಹತ್ ಜಾತಕ ಬೃಹತ್ ಸಮಿತಿಯನ್ನು ನೋಡಿದರೆ ಆ ಛಂದಸ್ಸು, ಆ ಪ್ರಾಸಗಳು, ಆ ಶೈಲಿ ಅಷ್ಟು ಮನೋಹರವಾದದ್ದು. ಹಾಗೆ ಇಲ್ಲಿ ಆ ಸುಗಂಧ ಬಹುಳಂ ಬಂದೊಂದು ಮಂದಾನಿಲಂ ಅಂತ ಆ ಬಿಂದುಪೂರ್ವಕ ದಕಾರ ಪ್ರಾಸವನ್ನು ಅದೆಷ್ಟು ಚೆನ್ನಾಗಿ ಸರೋವರದ ಮೇಲಿಂದ ಬೀಸಿ ಬರುವ ಗಾಳಿಯ ವರ್ಣನೆಯಲ್ಲಿ ನಾಗವರ್ಮ ಮಾಡ್ತಾನೆ. ಕುಮುದರ ಜಂಗಳುಳ್ ಪೊರೆದು ವಾಕ್ಕಣಜ ಅಲಮನ ಅಂತು ಕೂಡೆ ವಿಶ್ರಮಿಸಿ ತರಂಗ ಮಾಲಿಕೆಗಳುಳ್ ಕಲಹಂಸ ನಿನಾದ ಭ್ರಮರ ರವಂಗಳುಳ್ ಬೆರೆಸಿ ಮಾರುತನೊಯ್ಯನೆ ಬಂದು ಅಮರ್ದೆಸೆ ದಪ್ಪಿಕೊಂಡು ಕರೆವಂತೆ ಬೊಲ ಮನುಜೇಂದ್ರ ಚಂದ್ರನಂ. ಮನುಜೇಂದ್ರ ಚಂದ್ರ, ಅವನು ಚಂದ್ರಾಪೀಡ, ಮನುಷ್ಯರೂಪದ ಚಂದ್ರ, ರಾಜರೂಪದ ಚಂದ್ರ, ರಾಜ. ಅವನನ್ನು ಆ ಸರೋವರದ ಮೇಲಿಂದ ಬೀಸಿ ಬರುವ ಗಾಳಿ ಕರೆದಂತೆ, ಅಪ್ಪಿಕೊಂಡು ಕರೆದಂತೆ ಇತ್ತು. ಅದು ಎಂಥ ಗಾಳಿ! ಕುಮುದ ರಜಂಗಳುಳ್ ಪೊರೆದು ವಾಕ್ಕಣಜಾಲಮನಂತು ಕೂಡೆ ವಿಶ್ರಮಿಸಿ ತರಂಗ ಮಾಲಿಕೆಗಳುಳ್ ಕಲಹಂಸ ನಿನಾದ ಭ್ರಮರ ರವಂಗಳುಳ್ ಬೆರೆಸಿ ಮಾರುತನೊಯ್ಯನೆ ಬಂದು ತೀಡಿದತ್ತು ಅಮರ್ದಸೆಗೊಂಡು ಕರೆವಂತೆವಲ ಆ ಮನುಜೇಂದ್ರ ಚಂದ್ರನಂ. ಕನ್ನೈದಿಲೆಗಳ ಪರಾಗದಲ್ಲಿ ತುಂಬಿಕೊಂಡು ನೀರಿನ ಹನಿಗಳ ಜಾಲವನ್ನೇ ಆವರಿಸಿಕೊಂಡು ಸ್ವಲ್ಪ ಕಾಲ ವಿಶ್ರಮಿಸಿ, ಮಂದಾನಿಲ ಅಲ್ವಾ, ಮೆಲ್ಲಗೆ ಬರಬೇಕು. ಅದು ಎಲ್ಲಿ? ತರಂಗ ಮಾಲಿಕೆಗಳೊಳ್, ಆ ಅಲೆಗಳ ಮಾಲಿಕೆಯಲ್ಲಿ ಅದರ ಮೇಲೆ ಕೆಳಗೆ ಇಳಿದು ಜಾರಿ ಏರಿ ಬಂದು ಸೀಸಾ ಜಾರುಬಂಡೆ ಆಟ ಮಾಡಿಕೊಂಡು ಕಲಹಂಸ ನಿನಾದ ಬಂಭ್ರಮತ್, ಕಲಹಂಸಗಳ ನಾದಗಳಲ್ಲಿ ತಾವೂ ಓಡಾಡಿಕೊಂಡಿರ್ತಕ್ಕಂಥ ದುಂಬಿಗಳ ನಾದವನ್ನು ಸೇರಿಸಿಕೊಂಡು ಮಾರುತನ್ ಒಯ್ಯನೆ, ಆ ಮಾರುತ ಒಯ್ಯನೆ ಬೇಗನೆ ಬಂದು ತೀಡಿದತ್ತು, ಇವನ ಮೇಲೆ ಆವರಿಸಿಕೊಳ್ತು. ಒಸೆದಪ್ಪಿಕೊಂಡು ತುಂಬ ಪ್ರೀತಿಪೂರ್ವಕವಾಗಿ ಬಹುಮಾನವನ್ನು ಕೊಡುವಂತೆ ಅಪ್ಪಿಕೊಂಡು ಕರವಂತೆ ಬೊಲ್, ಇವನನ್ನು ಕರೀತಾ ಇರುವಂತೆ ಬಂತು ಅಂತ ಹೇಳ್ತಾನೆ. ಅದೊಂದೆಡೆ ಜಲೇಶ ಹಂಸ ಮುಖದಾರಿತಾಂಭೋಜಮಂ, ಅದೊಂದೆಡೆ ದಿಶೇಭ ಜರ್ಜರಿತ ನೀಲ ನೀರೇಜಮಂ, ಅದೊಂದೆಡೆ ವೃಷಂಕ ಪುಂಗವ ವಿಘಟ್ಟಿತೋತ್ತೀರಮಂ, ಅದೊಂದೆಡೆ ಕೃತಂತ ಸೈರಿ ಭವಿಕೀರ್ಣ ಫೇನೋತ್ಕರಂ. ಒಂದು ಕಡೆ ಬ್ರಹ್ಮನ ಹಂಸ ಅಲ್ಲಿಯ ಕಮಲಗಳನ್ನು ಕಿತ್ತು ತಿಂತಾ ಇತ್ತಂತೆ. ಒಂದು ಕಡೆಗೆ ದಿಶೇಭ ಇಂದ್ರನ ಐರಾವತ ಅಲ್ಲಿದ್ದಂಥ ಕನ್ನೈದಿರಗಳ ಬಳ್ಳಿಗಳನ್ನು ಎಳಕೊಳ್ತಾ ಇತ್ತಂತೆ ಸೊಂಡಲಿಂದ. ಅದೊಂದು ಕಡೆ ಮತ್ತೊಬ್ಬ ದಿಕ್ಪಾಲಕನಾದ ಈಶಾನನ ಆ ನಂದಿ ಅದು ತನ್ನ ಕೊಂಬಿನಿಂದ ತೀರವನ್ನು ತಿವಿದು ಮಣ್ಣಿನ ಹೆಂಟೆಗಳನ್ನು ಎಬ್ಬಿಸ್ತಾ ಇತ್ತು. ಇನ್ನೊಂದು ಕಡೆ ಮತ್ತೊಬ್ಬ ದಿಕ್ಪಾಲಕನಾದ ಯಮನ ಕೋಣ ಅಲ್ಲಿ ತಾನು ಚೆನ್ನಾಗಿ ಹಾಯಾಗಿ ಮೇಯ್ದು ಮಿಂದು ಮೈಮರೆತಿತ್ತು. ಈ ರೀತಿಯಾಗಿ ದಿಕ್ಪಾಲಕರ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ವಾಹನಗಳಿಗೆ ಆ ಒಂದು ಸರೋವರ ಎಷ್ಟು ಸಂತೋಷ ಕೊಡ್ತಾ ಇತ್ತು ಅನ್ನುವ ಚಿತ್ರವನ್ನು ಕೊಡ್ತಾನೆ. ಹೀಗೆ ಆ ಎಲ್ಲ ಸುಂದರ ಸನ್ನಿವೇಶಗಳನ್ನು ನೋಡಿಕೊಂಡು ಬರ್ತಾ ಇದ್ದಾಗ ಆ ಗಾನ ಕೇಳಿಸುತ್ತಲ್ಲ, ಗಾನವನ್ನು ಕೇಳ್ತಾ ಇದ್ದಂತೆ ಅವನು ಮೈಮರೆತು ಆ ಇಡುವ ಜಾಡನ್ನೇ ಹುಡುಕಿಕೊಂಡು ಹೋಗ್ತಾನೆ. ಹೋದಾಗ ಅಲ್ಲಿ ಒಂದು ಮನೋಹರವಾದ ಸಿದ್ಧಾಯತನ ಕಾಣಿಸುತ್ತದೆ. ಆ ಸಿದ್ಧಾಯತನ ಅಂದರೆ ಒಂದು ಸಣ್ಣ ಮಂಟಪ ಸ್ಫಟಿಕದಿಂದಲೇ ನಿರ್ಮಾಣ ಮಾಡಿದಂತೆ ಇದ್ದು, ಮಧ್ಯದಲ್ಲಿ ಮುತ್ತಿನಿಂದಲೇ ನಿರ್ಮಿತವಾದ ಮಹಾದೇವನ ಶಿವಲಿಂಗಾಕೃತಿ ಇತ್ತು. ಅಂಥ ಒಂದು ಪ್ರದೇಶಕ್ಕೆ ಅವನು ಹೋಗ್ತಾನೆ. ಅಮಲ ಮುಕ್ತಾಶಿಲಾ ಘಟಿತ ಲಿಂಗಂ ಅಶೇಷ ತ್ರಿಭುವನ ವಂದಿತ ಚರಣಂ ಚರಾಚರ ಗುರುಂ ಚತುರ್ಮುಖಂ ಭಗವಂತಂ ತ್ರ್ಯಂಬಕಂ ದದರ್ಶ ಅಂತ ಹೇಳ್ತಾನೆ. ಅಲ್ಲಿ ಆ ದೇವಸ್ಥಾನದ ಆ ಮಂಟಪದ ಒಳಗೆ ಇದ್ದವಳು ಮಹಾಶ್ವೇತೆ. ಮಹಾಶ್ವೇತೆ ಇಲ್ಲಿಯ ಒಂದು ಮುಖ್ಯ ಪಾತ್ರ. ಆ ಪಾತ್ರವನ್ನು ಅದೆಷ್ಟು ಚೆನ್ನಾಗಿ ಪರಿಚಯ ಮಾಡಿದ್ದಾನೆ, ಅದೆಷ್ಟು ಸೊಗಸಾಗಿ ವರ್ಣಿಸಿದ್ದಾನೆ ಅಂತಂದರೆ, ನಿಜವಾಗಿ ನಮ್ಮ ಕಾವ್ಯದಲ್ಲಿ ಸ್ತ್ರೀವರ್ಣನೆಯನ್ನು ಬಾಣನೂ ಸೇರಿದಂತೆ
ತುಂಬ ತುಂಬ ಆಂಗಿಕವಾಗಿ ಮಾಡ್ತಾರೆ, ಸಾತ್ವಿಕವಾಗಿ ಮಾಡುವುದೇ ಇಲ್ಲ. ಭಾವದಿಂದ ಸ್ತ್ರೀಯನ್ನು ವರ್ಣಿಸದೆ ಭವದಿಂದ ವರ್ಣಿಸ್ತಾರೆ. ಅದರ ಇಲ್ಲಿ ಮಹಾಶ್ವೇತೆಯನ್ನು ಹಾಗೆ ಮಾಡಿಲ್ಲ, ಅದರ ಧವಳಿತೆಯನ್ನೇ ತೋರಿಸಿದ್ದಾನೆ. ಅವಳ ದೇಹ ವಿವರಗಳಿಗಿಂತ ಮಿಗಿಲಾಗಿ ದೇಹ ಕಾಂತಿಗೆ ಬೆಲೆ ಕೊಟ್ಟಿದ್ದಾನೆ. ಮಹಾಶ್ವೇತೆಯನ್ನು ಒಂದು ಬೆಳಕಿನ ಪುಂಜವೆಂಬಂತೆ ಮಾಡಿದ್ದಾನೆ. ಆ ವರ್ಣನೆಯಲ್ಲಿ ಆ ಬಿಳಿಯ ಬಣ್ಣದ ಪರ್ಯಾಯ ಶಬ್ದಗಳು ಅದನ್ನು ತೋರಿಸಿರುವುದೇ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇಲ್ಲಿ ನಮಗೆ ತಪಸ್ಸಿನ ಮಹತ್ವ ಎಂಥದ್ದು, ತಾರುಣ್ಯದ ವೈರಾಗ್ಯ ಎಂಥದ್ದು, ಸೌಂದರ್ಯದ ಪರಿಪಾಕ ಯಾವ ರೀತಿಯಾದದ್ದು, ಲಾಲಿತ್ಯದ ತಪಸ್ಸು ಯಾವ ಬಗೆಯಾದದ್ದು ಅಂತೆಲ್ಲ ಗೊತ್ತಾಗುತ್ತದೆ. ಅದನ್ನು ನಾವು ಸವಿವರವಾಗಿ ನಾಳೆ ನೋಡೋಣ. ಪಾರ್ವತಿಯ ತಪಸ್ಸಿಗೆ ಹೆಗಲಣಿಯಾದದ್ದು ಮಹಾಶ್ವೇತೆಯ ತಪಸ್ಸು, ಅವಳ ನೋಂಪಿ ಅಮೋಘವಾದದ್ದು. ನಮಸ್ಕಾರ. ನಾಳೆ 6:15 ಸರಿಯಾಗಿ ಆ ಒಂದು ವರ್ಣನೆಯನ್ನು ಅನುಭವಿಸೋಣ.